ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ASPN ಕ್ಲಾಸಸ್. ಫ್ರೆಂಡ್ಸ್, ಇವತ್ತಿನ ದಿವಸ ನಾನು PUC ಸೆಕೆಂಡ್ ಇಯರ್ದು ಏನು ಈ ವರ್ಷ 3 ಮಾಡೆಲ್ ಕ್ವಶನ್ ಪೇಪರ್ನ ರಿಲೀಸ್ ಮಾಡಿದ್ದಾರೆ. 25-26 ಈ ವರ್ಷ ಈ 3 ಮಾಡೆಲ್ ಕ್ವಶನ್ ಪೇಪರ್ನ ಆನ್ಸರ್ನ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಸೊ ಮೊದಲೇದಾಗಿ ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ ಏನಿದೆ ನೋಡಿ, ಆ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಇವತ್ತಿನ ದಿವಸ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಪಾರ್ಟ್ ಡಿಯಲ್ಲಿ ಬರುವಂಥ ಈ ಪ್ರತಿಯೊಂದು ಕ್ವಶನ್ಸ್ಗಳನ್ನು ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾವ ಕ್ವಶನ್ನ ಚೂಸ್ ಮಾಡಬೇಕು ಅನ್ನೋದು ಬಹಳ ಇಂಪಾರ್ಟೆಂಟು. ಯಾವುದಕ್ಕೆ ಜಾಸ್ತಿ ಟೈಮ್ ಹೋಗುತ್ತೆ ಅದನ್ನು ಅಬ್ಸರ್ವ್ ಮಾಡಿ. ಓಕೆ, ಸೊ ಟೋಟಲ್ 7 ಕ್ವಶನ್ಸ್ ಕೊಟ್ಟಿರ್ತಾರೆ. ಸೊ ಎಲ್ಲ 7 ನಾನು ಇವಾಗ ಸಾಲ್ವ್ ಮಾಡ್ತೀನಿ. ನೀವು ಅದರಲ್ಲಿ ಚೂಸ್ ಮಾಡಿ ಯಾವೆಲ್ಲ ಕ್ವಶನ್ಸ್ನ ನಾವು ಸಾಲ್ವ್ ಮಾಡಬಹುದು, ಆಮೇಲೆ ಎಕ್ಸಾಮಲ್ಲಿ ಯಾವುದನ್ನು ಮೊದಲಿಗೆ ಬರೀಬೇಕು ಅನ್ನೋದನ್ನು ನೀವು ಚೆಕ್ ಮಾಡ್ಬೋದು ಸ್ಟೂಡೆಂಟ್ಸ್. ಓಕೆ, ಸೊ ಫಸ್ಟ್ ಒನ್ ರಿಲೇಷನ್ ಫಂಕ್ಷನ್ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋ ಹಾಗೆ ಇಲ್ಲ, ಯಾಕಂದರೆ ಇದು ಒಂದು ಈಸಿ ಟಾಸ್ಕ್ ಆಗಿರುತ್ತೆ ನಿಮ್ಮ ಎಕ್ಸಾಮಲ್ಲಿ. ಏನಿದೆ ನೋಡಿ ಸ್ಟೂಡೆಂಟ್ಸ್, ಕ್ವಶನ್ ನಂಬರ್ 39 ಸ್ಟೇಟ್ ವೆದರ್ ದ ಫಂಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಏನು ಕೊಟ್ಟಿದ್ದಾರೆ, ಎಫ್ ಆಫ್ ಎಕ್ಸ್ ಅನ್ನೋದು 3 - 4x ಅಂತಿದೆ. ಓಕೆ, ಈಸ್ 1 ಆನ್2 ಆರ್ ಬೈಸೆಕ್ಟಿವ್ ಅಂದರೆ 1 ಆನ್2 ಆಗ್ತಾ ಇದನ್ನೆಲ್ಲ ಚೆಕ್ ಮಾಡಬೇಕು, ಹಾಗೆ 2 ಆಗ್ತಾ ಇದೆನಾ ಅಂತ ಚೆಕ್ ಮಾಡುವಂಥದ್ದು ಕೊಟ್ಟಿರುವಂಥ ಕ್ವಶನ್. ಓಕೆ, ಸೊ ಫಸ್ಟ್ ಏನು ಮಾಡೋಣ, ಇದು 1 ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡೋಣ. ಓಕೆ, ಸೊ 1ಗೆ ಏನು ಮಾಡ್ಕೋಬೇಕು ನಾವು ಕ್ವಶನ್ಸ್. ಫಸ್ಟು ಎಫ್ ಆಫ್ x1 ಇಸ್ ಈಕ್ವಲ್ಸ್ ಟು ಎಫ್ ಆಫ್ x2 ಅಂತ ತೊಗೊತೀವಿ. ಎಫ್ ಆಫ್ x1 ಬರೆದ್ರೆ 3 - 4x1 ಇಸ್ ಈಕ್ವಲ್ಸ್ ಟು 3 - 4x2 ಆಗುತ್ತೆ. ಓಕೆ, ಸೊ ಎರಡು ಕಡೆ 3 ಕ್ಯಾನ್ಸಲ್ ಆಗುತ್ತೆ. ಅದಾದಮೇಲೆ ಏನು ಉಳಿತು ನೋಡಿ ಸ್ಟೂಡೆಂಟ್ಸ್, 4x1 - 4x2 ಉಳಿಯುತ್ತೆ. ಎರಡು ಕಡೆ -4 ಕೂಡ ಕ್ಯಾನ್ಸಲ್ ಆಗುತ್ತೆ. x1 ಇಸ್ ಈಕ್ವಲ್ಸ್ ಟು x2 ಬಂತು. ಅಂದರೆ ಯಾವಾಗ ನಮಗೆ x1 ಇಸ್ ಈಕ್ವಲ್ಸ್ ಟು x2 ಬರುತ್ತೆ, ಅವಾಗ ನಾವು ಹೇಳ್ಬೋದು ಕೊಟ್ಟಿರುವಂಥ ಫಂಕ್ಷನ್ ಏನಾಗಿದೆ, ಎಫ್ ಈಸ್ ಅ 1 ಫಂಕ್ಷನ್. ಇಷ್ಟು ಮಾಡಿದ್ರೆ ಇಲ್ಲಿ 2 ಮಾರ್ಕ್ಸ್ ಬರುವಂಥದ್ದು ಸ್ಟೂಡೆಂಟ್ಸ್. ಇನ್ನು ನೆಕ್ಸ್ಟ್ ಒನ್ ಉಳಿಯೋದು ಆನ್2. ಓಕೆ, ಸೊ ಆನ್2ನ ಸ್ವಲ್ಪ ಕೇರ್ಫುಲ್ ಆಗಿ ಮಾಡಬೇಕು ಸ್ಟೂಡೆಂಟ್ಸ್. ಓಕೆ, ಸೊ ಆನ್2 ಮಾಡ್ಬೇಕಂದ್ರೆ ಏನು ಮಾಡ್ತೀವಿ, ಕೊಟ್ಟಿರುವಂಥ ಫಂಕ್ಷನ್ ಎಫ್ ಆಫ್ ಎಕ್ಸ್ನ ನಾವು y ಅಂತ ಬರ್ಕೊತೀವ. ಓಕೆ, ಸೊ y ಇಸ್ ಈಕ್ವಲ್ಸ್ ಟು 3 - 4x ಅಂತ ಬರೀತೀವಿ. ಇವಾಗ ಏನು ಮಾಡ್ಕೊಳ್ಳೋಣ, -4xನ ಈ ಕಡೆ ತೊಗೊಂಬನ್ನಿ, y ನ ಆ ಕಡೆ ಶಿಫ್ಟ್ ಮಾಡಿ. ಅಂದರೆ -4x ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ, ಪ್ಲಸ್ y ಈ ಕಡೆ ಬಂದರೆ ಮೈನಸ್ ಆಗುತ್ತೆ. ಅದಾದಮೇಲೆ 4ನ ಈ ಕಡೆ ಶಿಫ್ಟ್ ಮಾಡಿದ್ರೆ 3 - y ಡಿವೈಡ್ ಬೈ 4 ಆಯಿತು. ಓಕೆ, ಸೊ x ಇಸ್ ಈಕ್ವಲ್ಸ್ ಟು ನಮ್ಗೆ ಸಿಕ್ತು. ಈ x ಏನಿದೆ 3 - y ಡಿವೈಡ್ ಬೈ 4 ಬಿಲಾಂಗ್ಸ್ ಟು ನಮ್ದು ರೇಂಜ್ ಏನಿದೆ ನೋಡಿ, ಅಂದರೆ ಕೋಡೊಮೇನು ಡೊಮೇನು ಆರ್ ಇದೆ, ಕೋಡೊಮೇನು ಆರ್ ಇದೆ. ಸೊ ಹಾಗಾಗಿ ಇದು ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಓಕೆ, ರಿಯಲ್ ನಂಬರ್ y ಜಾಗದಲ್ಲಿ ಅಂದರೆ ಏನು, y ಜಾಗದಲ್ಲಿ ನೀವು ಯಾವ್ದು ಬೇಕಾದ ರಿಯಲ್ ನಂಬರ್ನ ಫಿಲಪ್ ಮಾಡಿ ಬರುವಂಥ ಆನ್ಸರ್ ರಿಯಲ್ ನಂಬರೇ ಆಗುತ್ತಾ. ನೀವು ಟ್ರೈ ಮಾಡ್ಬಿಡೋದು. 1 ಹಾಕಿ ಎಷ್ಟಾಗುತ್ತೆ, 3 - 1 ಅಂದರೆ 2 ಡಿವೈಡ್ ಬೈ 4 ರಿಯಲ್ ನಂಬರ್ ಇದೆ. ಅಥವಾ 5 ಹಾಕಿ, ಯಾವ್ದು ಬೇಕಾದ ನಂಬರ್ ಹಾಕಿ ರಿಯಲ್ ನಂಬರ್, ಅಗೇನ್ ಬರುವಂಥ ಆನ್ಸರ್ ರಿಯಲ್ ನಂಬರೇ ಆಗಿದೆ. ಅಂದರೆ ಬಿಲಾಂಗ್ಸ್ ನಿಮ್ಮ ಡೊಮೇನಲ್ಲಿ ಇದೆ. ಓಕೆ, ಸೊ ಇಷ್ಟೇ ಬರೆದ್ಬಿಟ್ಟು ನಾವು ಆನ್2 ಬರೆದ್ರೆ ಅಲ್ಲಿ ಮಾರ್ಕ್ಸ್ ಕಟ್ ಆಗುವಂಥದ್ದು ಸ್ಟೂಡೆಂಟ್ಸ್. ನಾವು ಇಲ್ಲಿ ಏನು ಮಾಡ್ಕೋಬೇಕು, ಫಸ್ಟು ಇಲ್ಲಿ ಚೆಕ್ ಮಾಡಬೇಕಾಗಿರೋದೇನು, ಎಕ್ಸಿಸ್ಟೆನ್ಸಿ ಚೆಕ್ ಅಂತ ಹೇಳ್ತಾರೆ. ಅಂದರೆ ಈ ಎಕ್ಸ್ ಜಾಗದಲ್ಲಿ ಎಫ್ ಆಫ್ ಎಕ್ಸ್ ಇತ್ತಲ್ಲ, ಆ ಎಕ್ಸ್ ಜಾಗದಲ್ಲಿ ಪೂರಾ ವ್ಯಾಲ್ಯೂನ ಫಿಲಪ್ ಮಾಡಿದ್ಮೇಲೆ ನಮಗೆ ವಾಪಸ್ y ಆನ್ಸರ್ ಬರಬೇಕು. ಆಗ ನಾವು ಹೇಳ್ಬೋದು ಇದು ಎಕ್ಸಿಸ್ಟ್ ಆಗ್ತಾ ಇದೆ ಅಂತ. ಇದು ಭಾಳ ಸ್ಟೂಡೆಂಟ್ಸ್ ಮಾಡೋದೇ ಇಲ್ಲ, ಹಾಗಾಗಿ 1 ಮಾರ್ಕ್ಸ್ ಕಟ್ ಆಗುತ್ತೆ. ಯಾವ ಥರ ಮಾಡಬೇಕಂದ್ರೆ ಎಫ್ ಆಫ್ 3 - y ಡಿವೈಡ್ ಬೈ 4 ಇದನ್ನು ನಾವು ಈ ನಮ್ಮ ಫಂಕ್ಷನ್ ಇತ್ತಲ್ಲ ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಫಿಲಪ್ ಮಾಡಬೇಕು. ಯಾವ ಥರ ನೋಡಿ, 3 - 4 ಇಂಟು ಎಕ್ಸ್ ಜಾಗದಲ್ಲಿ ಏನಿದೆ 3 - y ಡಿವೈಡ್ ಬೈ 4ನ ಫಿಲಪ್ ಮಾಡಿ. ಇದನ್ನು ಸಿಂಪ್ಲಿಫೈ ಮಾಡಿದ್ಮೇಲೆ y ಆನ್ಸರ್ ಬರಬೇಕು. ಅವಾಗ ನಾವು ಹೇಳ್ತೀವಿ ಇದು ಎಕ್ಸಿಸ್ಟ್ ಆಗುತ್ತೆ ಅಂತ. ಫಸ್ಟ್ ಇಲ್ಲಿ ನೋಡಿ 4 ಕ್ಯಾನ್ಸಲ್ ಆಗಿಬಿಡುತ್ತಾ, ಉಳಿತೇನೆ ನೋಡಿ 3 ಮೈನಸನ್ನು ಮಲ್ಟಿಪ್ಲೈ ಮಾಡಿಕೊಂಡ್ರೆ ++ ಆಯಿತು. ಅಗೇನ್ ಇದು 3 - 3 ಅಂದರೆ 0 ಆಗುತ್ತೆ. ಉಳಿದಿರೋ ಆನ್ಸರ್ ಏನು, y. ಅಂದರೆ ನಮ್ಮ ಕೊಟ್ಟಿರೋಂಥ ಫಂಕ್ಷನ್ ಎಕ್ಸಿಸ್ಟ್ ಆಗ್ತಾ ಇದೆ. ಯಾವಾಗಿದು ಎಕ್ಸಿಸ್ಟ್ ಆಗುತ್ತೆ ಅವಾಗ ಮಾತ್ರ ನಾವು ಕನ್ಕ್ಲೂಷನ್ ಬರೀಲಿಕ್ಕೆ ಆಗುತ್ತೆ. ದ ಗಿವನ್ ಫಂಕ್ಷನ್ ಎಫ್ ಈಸ್ ಆನ್2 ಫಂಕ್ಷನ್. 1 ಆಗ್ತಾ ಇದೆ, ಆನ್2 ಆಗ್ತಾ ಇದೆ ಅಂದರೆ ಏನಾಗಿದೆ ಅಂದಂಗೆ ಸ್ಟೂಡೆಂಟ್ಸ್, ದ ಗಿವನ್ ಫಂಕ್ಷನ್ ಈಸ್ ಆಲ್ಸೋ ಬೈಸೆಕ್ಟಿವ್ ಫಂಕ್ಷನ್, ಅಥವಾ 1 ಆ್ಯಂಡ್ ಆನ್2 ಅಂತಾನು ಬರೀಬಹುದು. ಬೈಸೆಕ್ಟಿವ್ ಎಷ್ಟು ಬರುತ್ತೆ ನಿಮಗೆ ಕಂಪ್ಲೀಟ್ಲಿ 5 ಮಾರ್ಕ್ಸ್ ಇರೋದು ನೋಡಿ. ಏನೂ ಇಲ್ಲ, ಎಷ್ಟು ಈಸಿಯೆಸ್ಟ್ ಕ್ವಶನ್ ಅಂತಲೇ ಹೇಳ್ಬೋದು ಇದನ್ನು. ಅರ್ಥ ಆಯ್ತಲ್ವಾ? ಎಸ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಒಂದು ಕ್ವಶನ್ ಏನಪ್ಪ ಅಂದರೆ ಇದು ಮ್ಯಾಟ್ರಿಕ್ಸ್ ಮೇಲೆ ಬರುವಂಥದ್ದು ಬಹಳ ಈಸಿಯೆಸ್ಟ್ ಕ್ವಶನ್ ಸ್ಟೂಡೆಂಟ್ಸ್ ಇದು. ಯಾಕಂತಂದರೆ ಇಲ್ಲಿ ನಮಗೆ ಈ 3 ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಇದನ್ನು ನಾವು ಪ್ರೂವ್ ಮಾಡಬೇಕು, LHS = RHS ಅಂತ ಹೇಳಿ. ಇಲ್ಲಿ ಏನು ಪ್ರೂವ್ ಮಾಡಿದೆ ಅದನ್ನೇ ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೊಟ್ಟಿರೋದು. AC BC ಮತ್ತು A + B × C ಮಾಡಿ ಅಂತ. ಫಸ್ಟ್ LHS ಪ್ರಕಾರ ನಾನು ಹೋಗ್ತಾ ಇದ್ದೀನಿ. ಫಸ್ಟ್ A + B ಬೇಕು ನನಗೆ. ಓಕೆ, ಫಸ್ಟ್ ಇಲ್ಲಿ ಏನು ಮಾಡ್ಕೊಳ್ಳೋಣ, A ಮ್ಯಾಟ್ರಿಕ್ಸ್ ಪ್ಲಸ್ B ಮ್ಯಾಟ್ರಿಕ್ಸ್ನ ಎಡಿಷನ್ ಮಾಡ್ಕೊಳ್ಳೋಣ. ಓಕೆ, ಸೊ ಮ್ಯಾಟ್ರಿಕ್ಸ್ A ಏನಿದೆ 0 6 7 -6 0 8 7 - 8 0. ಓಕೆ, ಈ ಮ್ಯಾಟ್ರಿಕ್ಸ್ ಜೊತೆ B ನ ಮಲ್ಟಿಪ್ಲೈ ಮಾಡಬೇಕು. 0 1 1 1 0 2 1 2 0.
ಫ್ರೆಂಡ್ಸ್ ನಾನು ಇಲ್ಲಿ ಬರೀತಾ ಇಲ್ಲ, ಇದೇ ತರನಾಗೆ ಬರೋದು ಅಡಿಷನ್ ಮಾಡ್ಕೊಳ್ಳಿ, ಮಿಸ್ಟೇಕ್ಸ್ ಆಗೋದನ್ನ ತಪ್ಪಿಸ್ಬೋದು. ಇಲ್ಲಾಂದ್ರೆ ಏನಾಗುತ್ತೆ, ಡೈರೆಕ್ಟ್ ಬರೀಲಿಕ್ಕೆ ಹೋಗ್ತಾರೆ ಸ್ಟೂಡೆಂಟ್ಸು, ಅಲ್ಲಿ ಮಿಸ್ಟೇಕ್ಸ್ಗಳಾಗುತ್ತೆ. ಓಕೆ, ಸೊ ಇವೇನು ಮಾಡೋದು, ಇವೆರಡು ಆ್ಯಡ್ ಮಾಡ್ಕೋಬೇಕು. 0 + 0 ಏನಾಗುತ್ತೆ, 0 ಆಗುತ್ತೆ. 6 + 1 ಆಗುತ್ತೆ 7, 7 + 1 ಆಗುತ್ತೆ 8. ಇದು ಮುಗೀತಾ. ನೆಕ್ಸ್ಟ್ -6 + 1 ಅಂದರೆ -5 ಆಗುತ್ತೆ, ಇದು 0 ಆಗುತ್ತೆ ಮಿಡಲ್ ಒನ್. 8 + 2 ಅಂದರೆ 10 ಆಯಿತು. ನೆಕ್ಸ್ಟ್ 7 + 1 ಮಾಡಿದ್ರೆ 8 ಬರುತ್ತೆ. -8 + 2 ಮಾಡಿದ್ರೆ -6 ಬರುತ್ತೆ. 0 + 0 0 ಆಯಿತು. ಸೊ ಇದು ಬಂದಿರೋದು ನಮಗೆ A + B. ಇವಾಗ ಏನು ಮಾಡ್ಕೋಬೇಕು, ಆ್ಯಕ್ಚುಲಿ LHS ರಿಸಲ್ಟ್ ಏನಿದೆ, LHS ಇಲ್ಲಿಂದ ಬರೀತಾ ಇದೆ ನೋಡಿ. ಯಾಕೆ ಅಂತಂದರೆ ಇವಾಗ ನಮ್ಗೆ ಬೇಕಾಗಿರೋದು A + B × C ಇದೆ ಸ್ಟೂಡೆಂಟ್ಸ್. ಓಕೆ, ಸೊ A + B ಆನ್ಸರ್ ನಮ್ಗೆ ಆಲ್ರೆಡಿ ಸಿಕ್ಕಿದೆ. ಏನು ಬಂದಿದೆ, 0 7 8 -5 0 10. ನೆಕ್ಸ್ಟ್ 8 -6 0 ಇದೆ. ಇದ್ರ ಜೊತೆ ನಾವು ಡಾಟ್ ಪ್ರಾಡಕ್ಟ್ ಮಾಡಬೇಕಾಗಿರೋದು ಅಂದರೆ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗಿರೋದು ಯಾವುದಪ್ಪ ಅಂದರೆ ಸಿ ಮ್ಯಾಟ್ರಿಕ್ಸ್ ಏನಿದೆ 2 -2 3 ಇದೆ. ಓಕೆ, ಸೊ ಇದು ಯಾವ ಥರ ಮಾಡಬೇಕಂದ್ರೆ ಫಸ್ಟ್ ರೋ ಮಲ್ಟಿಪ್ಲೈ ವಿತ್ ಫಸ್ಟ್ ಕಾಲಮ್. ಒಂದೇ ಕಾಲಮ್ ಇರೋದ್ರದ್ದು ಇದರ ಆನ್ಸರ್ ಕೂಡ ಏನು ಬರುತ್ತೆ, ಕಾಲಮ್ ಮ್ಯಾಟ್ರಿಕ್ಸೇ ಬರುವಂಥದ್ದು ನೋಡಿ. ಫಸ್ಟ್ ರೋ ಮಲ್ಟಿಪ್ಲೈ ವಿತ್ ಫಸ್ಟ್ ಕಾಲಮ್ ಏನಾಗುತ್ತೆ, 0 × 2 ಅಂದರೆ 0 ಆಗುತ್ತೆ. 7 × -14 ಆಗುತ್ತೆ. ಅಗೇನ್ 8 × 3 ಮಾಡಿದ್ರೆ +24 ಆಯಿತು. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ರೋ ಮಲ್ಟಿಪ್ಲೈ ವಿತ್ ಫಸ್ಟ್ ಕಾಲಮ್ ಮಾಡಬೇಕು. ಇವಾಗ -4 × 2 ಅಂದರೆ -10 ಆಗುತ್ತೆ. ಇದು 0 ಆಗುತ್ತೆ ಸ್ಟೂಡೆಂಟ್ಸ್ ಮಿಡಲ್ ಒನ್. 10 × 3 ಮಾಡಿದ್ರೆ 30 ಆಯಿತು ಇದು. ಓಕೆ, ನೆಕ್ಸ್ಟ್ ಒನ್ 8 × 2 ಮಾಡಿದ್ರೆ 16. ಇದು 6 × ಮೈನಸ್ ನೋಡಿ ಇಲ್ಲಿ ಪ್ಲಸ್ ಆಗಿಬಿಡುತ್ತೆ. 6 × 2 ಅಂದರೆ ಇದಾಯಿತು 12. ಇದು 0 ಆಗುತ್ತೆ. ಓಕೆ, ನಮ್ದು ಇವಾಗ AC ಇದು ಫೈನಲ್ ರಿಸಲ್ಟ್ ಬರ್ತಾ ಇದೆ. ಏನಪ್ಪ ಅಂದರೆ 24 - 14 ಅಂದರೆ ಇದಾಯಿತು 10. ಅಗೇನ್ ಇದು 30 - 10 ಅಂದರೆ ಇದಾಯಿತು 20. ಇದು 28. ಓಕೆ, ಇದು 20ನಾ. ಸೊ ನಮ್ಗೆ ಸಿಕ್ಕಿರೋದು ಇವಾಗ AC ಆನ್ಸರ್, ಸಾರಿ A + B × C ಆನ್ಸರ್. ಓಕೆ, ಸೊ ಇವುದು ಕಂಪ್ಲೀಟ್ ಆಗಿ LHS ಆನ್ಸರ್ ಬಂದಿರುವಂಥದ್ದು ಸ್ಟೂಡೆಂಟ್ಸ್. ಓಕೆ, ಸೊ ಇವಾಗ ನೆಕ್ಸ್ಟ್ ಏನು ಮಾಡ್ಕೋಬೇಕು, RHS ಮಾಡಬೇಕಂದ್ರೆ AC ಫೈಂಡ್ ಮಾಡ್ಕೋಬೇಕು ಮತ್ತು BC ಮಾಡ್ಕೋಬೇಕಲ್ವಾ. ಓಕೆ, ಸೊ ಫಸ್ಟ್ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ AC ನ ಫೈಂಡ್ ಮಾಡ್ತೀನಿ ಸ್ಟೂಡೆಂಟ್ಸ್. ಇವಾಗ AC ಮಾಡ್ಕೋಬೇಕಂದ್ರೆ ಫಸ್ಟ್ A ಮ್ಯಾಟ್ರಿಕ್ಸ್ನ ಬರ್ಕೋಬೇಕಾ. ಏನಿದೆ A ಮ್ಯಾಟ್ರಿಕ್ಸ್ 6 7 -6 0 8 7 -8 0 ಇದೆ. ಓಕೆ, ಸೊ ಇಲ್ಲಿ ನಾವು ಡಾಟ್ ಪ್ರಾಡಕ್ಟ್ ಮಾಡಬೇಕಾದ್ರೆ ಅಗೇನ್ C ಮ್ಯಾಟ್ರಿಕ್ಸ್ 2 -2 3. ಓಕೆ, ಸೊ ಮತ್ತೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಫಸ್ಟ್ ರೋ ಇಂದ ಫಸ್ಟ್ ಕಾಲಮ್. ಇದು ಫಸ್ಟ್ ಅಂತೂ 0 ಇದೆ. 6 × ಅಂದರೆ ಇದು -12 ಆಯಿತು. 7 × 3 ಅಂದರೆ 21 ಆಯಿತು ಸ್ಟೂಡೆಂಟ್ಸ್ ಇದು. ಓಕೆ, ನೆಕ್ಸ್ಟ್ -6 × 2 ಅಂದರೆ -12. ಇದು ಮಿಡಲಲ್ಲಿ 0 ಇದೆ. 8 × 3 ಅಂದರೆ 24 ಆಗುತ್ತೆ ಇದು. ಕರೆಕ್ಟಾ. ನೆಕ್ಸ್ಟ್ 7 × 2 ಮಾಡಿದ್ರೆ 14 ಆಗುತ್ತೆ. ಮೈನಸ್ ಪ್ಲಸ್ ಆಗಿ 8 × 2 ಅಂದರೆ 16. ಇದು 0 ಆಯಿತು. ಓಕೆ, ಸೊ ನಮಗೆ ಬಂದಿರುವಂಥ ರಿಸಲ್ಟ್ನ ಆ್ಯಡ್ ಮಾಡ್ತಾ ಹೋಗೋಣ. 21 - 12 ಮಾಡಿದ್ರೆ ಇದಾಯಿತು +9. ಅಗೇನ್ 24 - 12 ಮಾಡಿದ್ರೆ +12. ಅಗೇನ್ 16 + 14 ಮಾಡಿದ್ರೆ ಇದಾಯಿತು 30. ಓಕೆ, ಸೊ ನಮಗೆ ಸಿಕ್ಕಿರೋದು ಇದು ಪೂರ AC ಆನ್ಸರ್. ಇದೇ ಥರನಾಗಿ ನಾವೇನು ಮಾಡಬೇಕು, ಇವಾಗ BC ಆನ್ಸರ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಓಕೆ, ಎಸ್, ನೆಕ್ಸ್ಟ್ ಒನ್ BC ರಿಸಲ್ಟು ಅಂದರೆ ಫಸ್ಟ್ ನಾವಿಲ್ಲಿ B ಮ್ಯಾಟ್ರಿಕ್ಸ್ನ ಬರ್ಕೋಬೇಕಾ. ಏನೇನಿದೆ ನೋಡಿ, 0 1 1 1 0 2. ನೆಕ್ಸ್ಟ್ ಥರ್ಡ್ ರೋ 1 2 0 ಇದೆ. ಓಕೆ, ಸೊ ಇದನ್ನ ಸಿಂಪ್ಲಿಫೈ ಮಾಡ್ಕೋಬೇಕು. ಇದ್ರ ಜೊತೆ ಏನು ಮಲ್ಟಿಪ್ಲೈ ಮಾಡಬೇಕಾಗಿದೆ, ಅಗೇನ್ 2 C ಮ್ಯಾಟ್ರಿಕ್ಸ್ 2 -2 3. ಓಕೆ, ಸೊ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಏನಾಗುತ್ತೆ, ಫಸ್ಟ್ ರೋ ಮಲ್ಟಿಪ್ಲೈ ಫಸ್ಟ್ ಕಾಲಮ್ 0 1 × -2 ಅಂದರೆ -2. ಅಗೇನ್ 1 × 3 ಅಂದರೆ +3 ಆಯಿತು. ನೆಕ್ಸ್ಟ್ ಸೆಕೆಂಡ್ ರೋ ಮಲ್ಟಿಪ್ಲೈ ಫಸ್ಟ್ ಕಾಲಮ್ 2 × 1 2 ಆಗುತ್ತೆ. ಇದು ಮಧ್ಯದಲ್ಲಿ 0 ಇದೆ. 2 × 3 ಅಂದರೆ 6 ಆಗುತ್ತೆ. ನೆಕ್ಸ್ಟ್ 1 × 2 ಅಂದರೆ 2 ಆಗುತ್ತೆ. ಇದು -4 ಆಗುತ್ತೆ. ಇಲ್ಲಿ 0 ಆಯಿತು ಸ್ಟೂಡೆಂಟ್ಸ್. ಓಕೆ, ಸೊ ಇದನ್ನ ಆ್ಯಡ್ ಮಾಡ್ಕೊಂಬಿಡಿ ಕಂಪ್ಲೀಟಾಗಿ. 2 -3 ಅಂದರೆ -2 ಅಂದರೆ 1 ಆಯಿತು. 6 + 2 ಅಂದರೆ ಇದಾಯಿತು 8. 4 - ಅಂದರೆ ಇದಾಯಿತು -2. ಓಕೆ, ಇದು ನಮಗೆ ಸಿಕ್ಕಿರೋದು ಕಂಪ್ಲೀಟ್ಲಿ BC ಆನ್ಸರ್. ಲಾಸ್ಟ್ ಏನು ಹೇಳ್ತಾರೆ, RHS ಅಲ್ಲಿ AC + BCನ ಅಡಿಷನ್ ಮಾಡ್ಕೊಳ್ಳಿ, ನಮಗೆ ಫೈನಲ್ ರಿಸಲ್ಟ್ ಬರುವಂಥದ್ದು ಅಂತ ಹೇಳ್ತಾರೆ. ಓಕೆ, ಇಲ್ಲಿ ನಾವು ಬರೀಬೋದಾ RHS ಅಂತ ಹೇಳಿ. ಓಕೆ, AC × BCನ ಅಡಿಷನ್ ಮಾಡ್ಕೊತಾ ಇದ್ದೀವಿ ನಾವು. AC × BCಗೆ ಅಡಿಷನ್ ಮಾಡ್ಕೊತೀವಿ. ಈ ಥರ ಬರೋಣ, AC + BCಗೆ ಅಡಿಷನ್ ಮಾಡ್ಕೊಳ್ಳೋಣ. ಓಕೆ, AC ಆನ್ಸರ್ ಏನು ಬಂದಿದೆ, ಇಲ್ಲಿದೆ 9 12 30 ಇದೆ. ಓಕೆ, 9 12 30 ಪ್ಲಸ್ BC ಆನ್ಸರ್ ಏನು ಬಂದಿದೆ, ಇಲ್ಲಿದೆ 1 8 -2. ಓಕೆ, ಇವೆರಡು ಅಡಿಷನ್ ಮಾಡ್ಕೊಂಡ್ರೆ ಏನು ಬರುತ್ತೆ ನೋಡಿ. ಇಲ್ಲಿ ಅಡಿಷನ್ ಮಾಡ್ಕೊಳ್ಳುವಾಗ ಮಿಸ್ಟೇಕ್ ಮಾಡ್ಕೊಳ್ಳಿಕ್ಕೆ ಹೋಗ್ಬಾರ್ದು ಸ್ಟೂಡೆಂಟ್ಸ್. ಒಂದು ಮಿಸ್ಟೇಕ್ ಆದರೆ ಯಾಕೆಂದ್ರೆ ಎಲ್ಲನೂ ರಾಂಗ್ ಆಗುತ್ತೆ. ಓಕೆ, ಸೊ 9 + 1 ಅಂದರೆ 10 ಆಯಿತು. 12 + 8 ಅಂದರೆ ಇದಾಗುತ್ತೆ 20. 30 - 2 ಅಂದರೆ 28.
ಓಕೆ, ಒನ್ಸ್ ಅಗೇನ್ ನೀವು ಅಬ್ಸರ್ವ್ ಮಾಡಿ ಬಂದಿರುವಂಥ RHS ಆನ್ಸರ್ ನಮ್ಮ LHS ಆನ್ಸರ್. ಇದು ನಮ್ದು LHS ಆನ್ಸರ್ ಆಗಿತ್ತು, ಇದು ನಮ್ದು RHS ಆನ್ಸರ್. ಎರಡು ಸೇಮ್ ಇದೆನಾ? ಓಕೆ, ಅಂದರೆ ಲಾಸ್ಟಲ್ಲಿ ಬರೀಬೋದು ನಾವು LHS = RHS ಅಂತ ಹೇಳಿ. ಓಕೆ, LHS ಏನಿತ್ತು A + B .C = AC + BC ಆಗಿದೆ. ಓಕೆ, ಎಷ್ಟು ಲಾಸ್ಟಲ್ಲಿ ಇದನ್ನು ಬರೆಯೋದು ಮಾತ್ರ ಮಿಸ್ ಮಾಡಿ, ಇದು ಮಿಸ್ ಮಾಡಿದ್ರೆ 1 ಮಾರ್ಕ್ಸ್ ಕಟ್ ಮಾಡ್ತಾರೆ. ಓಕೆ, ಸೊ ಎರಡು ಆನ್ಸರ್ ಈಕ್ವಲ್ ಬಂದಿದೆ ಅಂತ ಲಾಸ್ಟ್ ಇಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟ್ ಆಗಿ 5 ಮಾರ್ಕ್ಸ್ ಬರೋದು. ಇದರಲ್ಲಿ ಒಂದೇನಾದರೂ ಆನ್ಸರ್ ಮ್ಯಾಚ್ ಆಗಲಿಲ್ಲ LHS ಅವ್ರ ಜೊತೆ RHS ಜೊತೆ ಅಂದರೆ ಅಗೇನ್ ಮಾರ್ಕ್ಸ್ ಕಟ್ ಮಾಡ್ತಾರೆ ಸ್ಟೂಡೆಂಟ್ಸ್. ಓಕೆ, ಈಸಿ ಟಾಸ್ಕ್ ಇದೆ, ಸೊ ಯಾವುದೇ ಕಾರಣಕ್ಕೂ ಇದನ್ನು ರಾಂಗ್ ಮಾಡಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇದು ಡಿಟರ್ಮೆಂಟ್ ಮೇಲೆ ಬರುವಂಥ ಕ್ವಶನ್ನು. ಇದನ್ನು ಸ್ವಲ್ಪ ಕೇರ್ಫುಲ್ ಆಗಿ ಸಾಲ್ವ್ ಮಾಡಬೇಕು. ಬಾ ಸ್ಟೂಡೆಂಟ್ಸ್ ಇದನ್ನು ಸೈನ್ ಸಿಂಪ್ಲಿಫೈ ಮಾಡುವಾಗ ಅಲ್ಲಿ ಮಿಸ್ಟೇಕ್ಸ್ಗಳು ಮಾಡ್ತೀರಾ, ಕೋಫ್ಯಾಕ್ಟರ್ ಮಾಡುವಾಗ ಮಿಸ್ಟೇಕ್ಸ್ ಮಾಡ್ತೀರಾ. ಅದೊಂದು ಮಿಸ್ಟೇಕ್ಸ್ ಆಗಬಾರ್ದು ಅಂದರೆ ಒಂದು ಈಸಿಯೆಸ್ಟ್ ಮೆಥಡ್ ಹೇಳ್ಕೊಡ್ತೀನಿ ಸ್ಟೂಡೆಂಟ್ಸ್ ಇವತ್ತಿನ ದಿವಸ ನಾನು. ಆ ಒಂದು ಶಾರ್ಟ್ ಮೆಥಡ್ನ ನೀವು ಅಬ್ಸರ್ವ್ ಮಾಡಿ ಯಾವುದೇ ಕಾರಣಕ್ಕೂ ಕೋಫ್ಯಾಕ್ಟರ್ ಅಡ್ಜಾಯಿಂಟ್ ಬರೀಬೇಕಾದ್ರೆ ಒಂದಿಷ್ಟು ಮಿಸ್ಟೇಕ್ಸ್ ಮಾಡಲ್ಲ, ಎರರ್ಲೆಸ್ ಆಗಿ ನೀವು ಸಾಲ್ವ್ ಮಾಡ್ಬೋದು. ಅದು ಹೇಗೆ ಅಂತ ಅಬ್ಸರ್ವ್ ಮಾಡಿ. ಇವಾಗ ಫಸ್ಟ್ ಇಲ್ಲಿ ಏನು ಮಾಡ್ಕೊತೀರಾ, ಎ ಮ್ಯಾಟ್ರಿಕ್ಸ್ನ ಬರ್ಕೊತೀರಾ. ಓಕೆ, ಸೊ ಎ ಮ್ಯಾಟ್ರಿಕ್ಸ್ ಏನಾಗುತ್ತೆ, ಎಲ್ಲರದ್ದು XYZ ಕಾಂಪೊನೆಂಟ್ಸ್ ಬರೀತಾ ಹೋಗ್ತಾರೆ. 4 3 2 ಇದೆ. ಅಗೇನ್ ಸೆಕೆಂಡ್ ಇಕ್ವೇಷನ್ ಅಲ್ಲಿ ಏನಿದೆ ನೋಡಿ, 2 4 6 ಇದೆ. ನೆಕ್ಸ್ಟ್ ಥರ್ಡ್ ಅಲ್ಲಿ ಏನಿದೆ, 6 2 3. ಓಕೆ, ಸೊ ಒಂದ್ಸತಿ ನೀವು ಚೆಕ್ ಮಾಡ್ಕೋಬೇಕು ಸ್ಟೂಡೆಂಟ್ ಬರ್ಕೊಂಡ ತಕ್ಷಣ. ಇಲ್ಲಿ ಬರ್ಕೋಬೇಕಾದ್ರೆ ಒಂದೇನೋ ಸೈನ್ ಮಿಸ್ಟೇಕ್ ಮಾಡಿದ್ರಿ ಅಂದರೆ ಪೂರಾನೇ ರಾಂಗ್ ಆಗುವಂಥದ್ದು. ಓಕೆ, ಸೊ ಟೈಮ್ ವೇಸ್ಟ್ ಆಗುತ್ತೆ, ಅಗೇನ್ ಎಲ್ಲನೂ ರಾಂಗ್ ಆಗುತ್ತೆ. ಸೊ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. 4 3 2 ಇದೆ, ಅಗೇನ್ 2 4 6 ಇದೆ, ಅಗೇನ್ 6 2 3 ಇದೆ, ಕರೆಕ್ಟ್ ಇದೆ. ಓಕೆ, ನೆಕ್ಸ್ಟ್ ಏನು ಮಾಡ್ಕೋಬೇಕು ಇವಾಗ, ನೆಕ್ಸ್ಟ್ ಏನು ಮ್ಯಾಟ್ರಿಕ್ಸ್ ಬರ್ಕೊಂತೀರಾ. ಸೊ ಮ್ಯಾಟ್ರಿಕ್ಸ್ X ಏನಾಗಿರುತ್ತೆ, X Y Z ಆಗಿರುತ್ತೆ. ಅದಾದ್ಮೇಲೆ ಮ್ಯಾಟ್ರಿಕ್ಸ್ B ಒಂದಿರುತ್ತೆ, ಅದು ಯಾವುದಪ್ಪ ಅಂದರೆ ಎಲ್ಲ ಈಜಿಕೋಸ್ಟ್ ಇರುತ್ತೆ ನೋಡಿ. 60 ಒಂದಿದೆ ಫಸ್ಟ್ ಒನ್ನು, ಅದಾದ್ಮೇಲೆ ಇನ್ನೊಂದು 90 ಇದೆ, ಇನ್ನೊಂದು 70 ಇದೆ. ಸೊ ಇದು ನಿಮ್ಮದು ಮ್ಯಾಟ್ರಿಕ್ಸ್ B ಆಗಿರುತ್ತೆ. ಓಕೆ, ಸೊ ಫಸ್ಟ್ ನಾವು ಇವಾಗ ಡಿಟರ್ಮಿನೆಂಟ್ ಆಫ್ ಎನ ಸಿಂಪ್ಲಿಫೈ ಮಾಡ್ಕೊತೀವಿ. ಸೊ ಡಿಟರ್ಮಿನೆಂಟ್ ಆಫ್ ಎ ಯಾವ ಥರ ಮಾಡ್ತೀವಿ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಪ್ಲಸ್ ಮೈನಸ್ ಪ್ಲಸ್ ಅಂತ ಬರ್ಕೊತೀವಿ. ಓಕೆ, ಸೊ ಸಾಲ್ವ್ ಮಾಡ್ತಾ ಹೋಗೋಣ. 4 ಇಂಟು ಬ್ರಾಕೆಟ್ ಇವೆರಡು ಕ್ಯಾನ್ಸಲ್ ಆಯ್ತಾ. 4 × 3 12 ಆಗುತ್ತೆ, 6 × 2 12 ಆಗುತ್ತೆ. ಓಕೆ, ನೆಕ್ಸ್ಟು 3 -3 ತೊಗೊತೀರಾ. ಸೊ -3 ತೊಗೊಂಡ್ರೆ ಇದು ಕ್ಯಾನ್ಸಲ್ ಆಗುತ್ತೆ. 2 × 3 6 ಆಗುತ್ತೆ, 6 × 6 36 ಆಗುತ್ತೆ. ಓಕೆ, ನೆಕ್ಸ್ಟು ಪ್ಲಸ್ 2 ಇಂಟು ಬ್ರಾಕೆಟ್. ಸೊ 2 ಇಂಟು ಬ್ರಾಕೆಟ್ ಇದು ಕ್ಯಾನ್ಸಲ್, 2 × 2 4 ಆಗುತ್ತೆ, 6 × 4 24 ಆಗುತ್ತೆ. ಓಕೆ, ಸೊ ಇವಾಗ ಏನೇನು ಬಂತು ನೋಡಿ, ಇದಂತೂ 0 ಆಯ್ತಾ. ಸೊ ಬಿಟ್ಬಿಟ್ಟಿದ್ದು 0 ಆಯಿತು. 36 × 6 ಅಂದರೆ -30 -30 ಮೈನಸ್ ಮೈನಸ್ ಪ್ಲಸ್ 30 × 3 ಮಾಡಿದ್ರೆ ಇದಾಯಿತು 90 ಸ್ಟೂಡೆಂಟ್ಸ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ 24 ಮೈನಸ್ ಅಂದರೆ ಇದಾಯಿತು 20 20 × 2 -40 ಆಯ್ತು. ಇದು 90 - 40 ಅಂದರೆ ಎಷ್ಟಾಗುತ್ತೆ, 50 ಆಗುತ್ತಲ್ವಾ. ಓಕೆ, ನಮ್ಗೆ ಬಂದಿರುವಂಥದ್ದು ಇದು 50, ಇದೇನಾಗಿದೆ ನಾಟ್ ಈಕ್ವಲ್ಸ್ ಟು 0 ಇದೆ ಅಂತ ಬರೀಬೇಕು. ಯಾಕಂದರೆ ಇದು ನಮಗೆ ಸಿಕ್ಕಿರೋದು ಡಿಟರ್ಮಿನೆಂಟ್ ಆಫ್ ಎ ನಾಟ್ ಈಕ್ವಲ್ಸ್ ಟು 0 ಇರಬೇಕು. 0 ಇದ್ದರೆ ಅಗೇನ್ ಅಲ್ಲಿ ಸೊಲ್ಯೂಷನ್ನೇ ಆಗಂಗಿಲ್ಲ. ಓಕೆ, ಇನ್ವರ್ಸ್ ಎಕ್ಸಿಸ್ಟೇ ಆಗಲ್ಲ. ಓಕೆ, ಸೊ ಇದು ಬಂದಾಯ್ತು. ಇದು ಆದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಇರುವಂಥದ್ದು ಏನು ಮಾಡ್ತೀರಾ ನೀವು, ಕೋ ಫ್ಯಾಕ್ಟರ್ ಮಾಡಬೇಕಂದ್ರೆ ಅಗೇನ್ ಮೈನರ್ ಫ್ಯಾಕ್ಟರ್ ಕೋ ಫ್ಯಾಕ್ಟರ್ ಮಾಡ್ತಿಲ್ಲ. ಇಲ್ಲೇ ಇರೋದು ನಾನು ಒಂದು ಈಸಿಯೆಸ್ಟ್ ಮೆಥಡ್ ನಿಮ್ಗೆ ಕೇಳಿದೆ, ಅದು ಯಾವ ಥರ ಮಾಡಬೇಕು ಅನ್ನೋದನ್ನ ಇವಾಗ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಫಸ್ಟ್ ಏನು ಮಾಡ್ಕೊಳ್ಳಿ, ಕೊಟ್ಟಿರುವಂಥ ಮ್ಯಾಟ್ರಿಕ್ಸ್ನ ಇಲ್ಲಿ ಸೈಡ್ ರಫಲ್ಲಿ ಬರ್ಕೊಳ್ಳಿ. ಏನಿದೆ 4 3 2, ಅದಾದಮೇಲೆ 2 4 6, ನೆಕ್ಸ್ಟ್ 6 2 3. ಓಕೆ, ಸೊ ಕೊಟ್ಟಿರುವಂಥ ಮ್ಯಾಟ್ರಿಕ್ಸ್ನ ಆಸ್ ಇಟ್ ಈಸ್ ಮೊದಲಿಗೆ ಬರ್ಕೊಳ್ಳಿ. ಅದಾದಮೇಲೆ ಮಾಡಿ ಫಸ್ಟ್ 2 ರೋನ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ. ಇದೊಂದು 2 4 6 ಫಸ್ಟ್ 2 ರೋನ ಕಾಪಿ ಪೇಸ್ಟ್ ಮಾಡಿದೆ. ಆಮೇಲೆ ಫಸ್ಟ್ 2 ಕಾಲಮ್ನ ಮತ್ತೆ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ. ಫಸ್ಟ್ ಕಾಲಮ್ ಪೂರಾನೇ 4 2 6 4 2. ನೆಕ್ಸ್ಟ್ ಸೆಕೆಂಡ್ ಕಾಲಮ್ 3 4 2 3 4. ಓಕೆ, ಇದಾಯ್ತಾ. ಇದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ಕೋಬೇಕು, ಫಸ್ಟ್ ರೋ ಫಸ್ಟ್ ಕಾಲಮ್ನ ಡೆಲೀಟ್ ಮಾಡ್ಕೊಳ್ಳಿ. ಇದು ಫಸ್ಟ್ ಕಾಲಮ್ ಫಸ್ಟ್ ರೋನ ಡೆಲೀಟ್ ಮಾಡ್ಕೊಂಬಿಡಿ. ಇವಾಗ ಉಳಿದಿರೋದು ಇದೇ ರಿಸಲ್ಟಾ. ಇದನ್ನ ನಾವು ಸಿಂಪ್ಲಿಫೈ ಮಾಡ್ಕೊಂತ ಹೋದ್ರೆ ನಮಗೇನು ಬೇಕಾಗಿತ್ತಲ್ಲ, ಇವಾಗ ಕೋ ಫ್ಯಾಕ್ಟರ್ ಡೈರೆಕ್ಟ್ ಆಗಿ ಕೋ ಫ್ಯಾಕ್ಟರ್ ಬಂದ್ಬಿಡುತ್ತೆ, ಮೈನರ್ ಫ್ಯಾಕ್ಟರ್ ಮಾಡೋದು ಜरूरते ಇಲ್ಲ. ಓಕೆ, ಸೊ ಕೋ ಫ್ಯಾಕ್ಟರ್ ಯಾವ ಥರ ಬರೀತಿದ್ರಿ ಸ್ಟೂಡೆಂಟ್ಸ್, A11 ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತಾ. A11 ಸ್ವಲ್ಪ ಪ್ಲೇಸ್ ಬಿಡೋಣ, ಇಲ್ಲಿ A12, ನೆಕ್ಸ್ಟ್ ಲಾಸ್ಟಲ್ಲಿ A13. ಇದು ನಮ್ಮದು ಆನ್ಸರ್ಸ್ಗಳು. ಓಕೆ, ಸ್ವಲ್ಪ ಈ ಕಡೆ ತಗೊಳ್ಳೋಣ. A12 ಅದಾದಮೇಲೆ A13. ಸೊ ಇದು ನಾವು ರೋ ವೈಸೇ ಬರಿತಾ ಇದ್ದೀನಿ ನಾನು. ನೆಕ್ಸ್ಟ್ ಒಂದು ರಿಸಲ್ಟ್ ಏನು, A21 ಮಾಡ್ಕೊತೀವಿ. ನೆಕ್ಸ್ಟು A22 A23. ನಾನು ಇವಾಗ ಹೇಳ್ಕೊಡ್ತಾ ಇದ್ದೀನಿ ಯಾವ ಥರ ಇದನ್ನು ಒಂದೊಂದಾಗಿ ಸಾಲ್ವ್ ಮಾಡ್ಬೇಕಂತ ಹೇಳಿ. A31 A32 A33.
ಓಕೆ, ಡೈರೆಕ್ಟ್ ಆಗಿ ಯಾವ ತರ ಕೋ ಫ್ಯಾಕ್ಟರ್ ಮಾಡ್ಕೋಬೇಕಂದ್ರೆ, ಸೊ ನಿಮಗೆ ಮಾಸ್ ಹೋಗುತ್ತೆ ಅದನ್ನ ಏನೂ ಇಲ್ಲ, ಡೈರೆಕ್ಟ್ ಇದು ನಿಮಗೆ ಆನ್ಸರ್ ಬರ್ದ್ಬಿಟ್ರೆ ಮುಗಿತು, ಡೈರೆಕ್ಟ್ ಅಡ್ಜಾಯಿಂಟ್ ಮಾಡ್ಕೋಬಹುದು ನಾವು. ಇದು ಎಲ್ಲಿ ಸಿಗುತ್ತೆ ಅಂತಂದ್ರೆ, ನಾನು ಇವಾಗ ಏನಿಲ್ಲ ಶಾರ್ಟ್ ಫಾರ್ಮ್ ಬರ್ದಿನಲ್ಲ, ಈ 4 ರಿಸಲ್ಟ್ಸ್ ನ ಸಿಂಪ್ಲಿಫೈ ಮಾಡ್ಕೋಬೇಕು. ಇವಾಗ ಈ 4 ರಿಸಲ್ಟ್ A11 ಆನ್ಸರ್ ಆಗಿರುತ್ತೆ. ಫಸ್ಟ್ ಡಯಾಗೋನಲ್ ಎಲಿಮೆಂಟ್ 4 into 3 ಮಾಡಿದ್ರೆ ಎಷ್ಟು ಬರುತ್ತೆ? 12 ಬರುತ್ತೆ. ಮೈನಸ್ 6 into 2 ಮಾಡಿದ್ರೆ ಇದು 12 ಬರುತ್ತೆ. ಅಂದ್ರೆ ಫಸ್ಟ್ ಆನ್ಸರ್ ಆಗಿದೆ 0. ಅಂದ್ರೆ ಫಸ್ಟ್ A11 ಕೋ ಫ್ಯಾಕ್ಟರ್ 0 ಇದೆ ಸ್ಟೂಡೆಂಟ್ಸ್. A12 ಮಾಡ್ಕೋಬೇಕು. ಇವಾಗ A12 ಅಂದ್ರೆ ಅಗೇನ್ ಇವೆರಡು ರಿಸಲ್ಟ್ಸ್ ನ ಮಾಡ್ಕೊಂತೀರಾ, ಅಗೇನ್ ಇಲ್ಲಿ ಬರೀತೀರಾ, ಕರೆಕ್ಟಾ? ಅಗೇನ್ ನೆಕ್ಸ್ಟ್ ಒನ್ ನೀವು ಈ ತರ ಕಾಲಮ್ ವೈಸ್ ಹೋಗ್ತಾ ಇದ್ರೆ ಕಾಲಮ್ ವೈಸ್ ಇಲ್ಲಿ ಬರೀಕೋಬಹುದು, ಇಲ್ಲ ರೋ ವೈಸ್ ಹೋಗ್ತಾ ಇದ್ರೆ ರೋ ವೈಸ್ ಮಾಡಬಹುದು. ಓಕೆ, ಸೊ ನಾನು ಇವಾಗ ಈ ಎರಡು ರಿಸಲ್ಟ್ ನ ತಗೊಂತೀನಿ. 6 into 6 ಮಾಡಿದ್ರೆ ಎಷ್ಟಾಗುತ್ತೆ? 36 ಆಗುತ್ತೆ. ಅಗೇನ್ ಮೈನಸ್ ಇವೆರಡುನ 6 into 6 ಅಗೇನ್ ಇದು 4 ರಿಸಲ್ಟ್. 6 into 6 36. 3 into 2 3 into 2 ಮಾಡಿದ್ರೆ ಎಷ್ಟು ಬರುತ್ತೆ? ಅಗೇನ್ 6 ಬರುತ್ತೆ. ಅಂದ್ರೆ ಇದಾಯ್ತು 36 minus 6 ಅಂತಂದ್ರೆ 30 ಆಯ್ತು. ಓಕೆ, ಲಾಸ್ಟ್ ಒನ್ ಇವೆರಡು ನೋಡಿ. 2 into 2 4 ಆಗುತ್ತೆ, ಮೈನಸ್ 24 ಅಂದ್ರೆ ಇದಾಯ್ತು ನಮ್ದು -20. ಇವು ಆಗಿದೆ ಫಸ್ಟ್ ರೋದು ಕೋ ಫ್ಯಾಕ್ಟರ್ಸ್. ಇದು ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಏನ್ ಮಾಡ್ಬೇಕು? ಇವಾಗ ನಾವು ಇದು ಫಸ್ಟ್ ರೋದು ಇಲ್ಲೆಲ್ಲ ಮಾಡ್ಬೇಕು. ಇನ್ನು ನೆಕ್ಸ್ಟ್ ಮಾಡ್ಕೋಬೇಕಂದ್ರೆ ಈ 4 ರಿಸಲ್ಟ್ಸ್ ನ ತಗೋಬೇಕು. ಯಾವ್ಯಾವುದು? ಇವೆರಡು ನೋಡಿ. ಇವಾಗ ಬರುವಂತದ್ದು A21 ಅಂದ್ರೆ ಫಸ್ಟ್ ಡಯಾಗೋನಲ್ 2 into 2 ಎಷ್ಟಾಗುತ್ತೆ? 4 ಆಗುತ್ತೆ. ಮೈನಸ್ 3 into 3 9 ಆಗುತ್ತೆ ಸ್ಟೂಡೆಂಟ್ಸ್. 9 -4 ಮಾಡಿದ್ರೆ -5 ಆಗಿದೆ. ನೆಕ್ಸ್ಟ್ A22 ಮಿಡಲ್ ಒನ್ 4 into 3 ಅಗೇನ್ ಇದು 12 ಆಗುತ್ತೆ. ಅಗೇನ್ 6 into 2 ಇದನ್ನು 12 ಆಗುತ್ತೆ, 0 ಬಂತು. ನೆಕ್ಸ್ಟ್ ಇದು 4 ರಿಸಲ್ಟ್ಸ್. 6 into 3 18 ಆಗುತ್ತೆ. ಅಗೇನ್ 4 into 2 8 ಆಗುತ್ತೆ. ಸೊ ಇದಾಯ್ತು 10 ಆನ್ಸರ್, ಕರೆಕ್ಟಾ? 4 into 3 ಮಾಡಿದ್ವಿ 18, 4 into 2 8. ನೆಕ್ಸ್ಟ್ ಇವಾಗ ಈ 4 ರಿಸಲ್ಟ್ಸ್ಗಳು ಮುಗಿತಾ? ಇವಾಗ ಏನ್ ಮಾಡ್ಬೇಕು? ಈ 4 ರಿಸಲ್ಟ್ಸ್ಗಳು 6 into 3 ಅಗೇನ್ ಇಲ್ಲಿ 18 ಬರುತ್ತೆ, ಮೈನಸ್ 4 into 2 8 ಅಗೇನ್ ಇದು ಕೂಡ 10 ಇದೆ. A32 ಇವು 4 4 into 2 into 2 4 ಆಗುತ್ತೆ. 6 into 4 24 24 minus 4 ಅಂದ್ರೆ -20 ಆಯ್ತು. ನೆಕ್ಸ್ಟ್ A33 ಈ 4 ರಿಸಲ್ಟ್ಸ್ಗಳು. ಓಕೆ, ಸೊ 4 into 4 ಎಷ್ಟಾಗುತ್ತೆ? 16 ಆಗುತ್ತೆ. ಮೈನಸ್ 2 into 3 6 ಆಗುತ್ತೆ. ಅಂದ್ರೆ ಇದು ಕೂಡ 10 ಬಂತು, ಕರೆಕ್ಟಾ? ಎಲ್ಲ ರಿಸಲ್ಟ್ಸ್ಗಳು ಈಸಿನೇ ಆಗಿ ನಾವು ಸಾಲ್ವ್ ಮಾಡ್ಬೋದು ಸ್ಟೂಡೆಂಟ್ಸ್. ಓಕೆ, ಸೊ ಇದು ಬಂದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಬಹಳ ಈಸಿ ಸ್ಟೂಡೆಂಟ್ಸ್. ಏನ್ ಮಾಡ್ಕೋಬೇಕು? ಇವಾಗ ನಾವು ಅಡ್ಜಾಯಿಂಟ್ ಬರೆಯುವಂಥದ್ದು. ಓಕೆ, ಬಂದಿರುವಂಥದ್ದು ಎಲ್ಲಾನು ಕೋ ಫ್ಯಾಕ್ಟರ್ಸ್ಗಳು. ಓಕೆ, ನಾನಿಲ್ಲಿ ಅಡ್ಜಾಯಿಂಟ್ ಬರೀತಾ ಇದ್ದೀನಿ ನೋಡಿ. ಅಡ್ಜಾಯಿಂಟ್ ಆಫ್ ಎ. ಅಡ್ಜಾಯಿಂಟ್ ಆಫ್ ಎ ಒಳಗೆ ಎಲ್ಲ ಎಲಿಮೆಂಟ್ಸು ಆಸ್ ಇಟ್ ಈಸ್ ಬರ್ಕೊಂಡು ಇದ್ರದ್ದು ನಾನು ಟ್ರಾನ್ಸ್ಪೋಸ್ ಬರೀತೀನಿ. ಯಾಕಂದ್ರೆ ನಾವು ಕೋ ಫ್ಯಾಕ್ಟರ್ದು ಟ್ರಾನ್ಸ್ಪೋಸ್ ನಮ್ಗೆ ಏನಾಗಿರುತ್ತೆ? ಅಡ್ಜಾಯಿಂಟ್ ಆಗಿರುತ್ತೆ. ಸೊ ಮೊದಲಿಗೆ ಬರ್ಕೊಂಡ್ಬಿಡೋಣ. ಏನಿದೆ? 0, ನೆಕ್ಸ್ಟ್ 1 30, ನೆಕ್ಸ್ಟ್ -20. ನೀವು ಚೆಕ್ ಮಾಡ್ಕೋಬಹುದು ಇದೇ ಆನ್ಸರ್ಸ್ಗಳು ಇದಾವ ಇಲ್ವಾ ಅಂತ ಹೇಳಿ. -5 0 ಅಗೇನ್ ಇಲ್ಲಿ 10 ಇದೆ. ನೆಕ್ಸ್ಟ್ 1 10, ನೆಕ್ಸ್ಟ್ -20 ಅಗೇನ್ ನೆಕ್ಸ್ಟ್ 10. ಓಕೆ, ಇದಕ್ಕೆ ನಾನು ಟ್ರಾನ್ಸ್ಪೋಸ್ ತಗೊಂಡ್ರೆ ನನಗೆ ಏನ್ ಬರುತ್ತೆ? ಕಂಪ್ಲೀಟ್ ಆಗಿ ಅಡ್ಜಾಯಿಂಟ್ ಆನ್ಸರ್. ಅಂದ್ರೆ ಫಸ್ಟ್ ರೋ ಕನ್ವರ್ಟೆಡ್ ಇಂಟು ಫಸ್ಟ್ ಕಾಲಮ್ -20, ಸೆಕೆಂಡ್ ರೋ ಕನ್ವರ್ಟೆಡ್ ಇಂಟು ಸೆಕೆಂಡ್ ಕಾಲಮ್ -5 0 10, ಥರ್ಡ್ ಕಾಲಮ್ 10 ಇದೆ, -20 ಇದೆ, ಅಗೇನ್ 10 ಇದೆ ಸ್ಟೂಡೆಂಟ್ಸ್. ಅಡ್ಜಾಯಿಂಟ್ ಕೆಲಸ ಮುಗೀತು. ಓಕೆ, ಇವಾಗ ನೆಕ್ಸ್ಟ್ ಫಾರ್ಮುಲಾ ಏನಪ್ಪಾ? ನೆಕ್ಸ್ಟ್ ಮಾಡಬೇಕಾಗಿರೋದು A ಇನ್ವರ್ಸ್, ಕರೆಕ್ಟಾ? ಸೊ A ಇನ್ವರ್ಸ್ ಏನಿದೆ ಫಾರ್ಮುಲಾ ಬರೀಬೇಕಾ? A ಇನ್ವರ್ಸ್ ಇಸ್ ಈಕ್ವಲ್ಸ್ ಟು 1 divided by ಡಿಟರ್ಮಿನೆಂಟ್ ಆಫ್ A ಇಂಟು ಅಡ್ಜಾಯಿಂಟ್ ಆಫ್ A. ಓಕೆ, ಸೊ 1 divided by ಡಿಟರ್ಮಿನೆಂಟ್ ಆಫ್ A ಎಷ್ಟು ಬಂದಿದೆ? 50 ಇದೆ. ಸೊ 50 ಬರೀತೀರಾ. ಅಡ್ಜಾಯಿಂಟ್ ಆನ್ಸರ್ ಏನು ಬಂದಿದೆ? 0 30 -20 -5 0 10 10 -20 10. ಓಕೆ, ಇದಾಯ್ತು A ಇನ್ವರ್ಸ್. ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಕೋಬೇಕಾಗಿರುವಂತದ್ದು? ಎಕ್ಸ್. ಆಕ್ಚುಲಿ ಇಲ್ಲಿದೆ ನಮ್ದು ಆನ್ಸರ್. A ಇನ್ವರ್ಸ್ ಇಂಟು ಬಿ ಮಾಡ್ಕೋಬೇಕು. A ಇನ್ವರ್ಸ್ ಆನ್ಸರ್ ಆಲ್ರೆಡಿ ಬಂದಿದೆ, ಬರ್ಕೊಳ್ಳೋಣ. 1 divided by 50 ಅಗೇನ್ ಮ್ಯಾಟ್ರಿಕ್ಸ್ ಏನಿದೆ? 0 -5 10 30 0 -20 -20 10 10. ಇದ್ರ ಜೊತೆ ಬಿ ಮ್ಯಾಟ್ರಿಕ್ಸ್ ಇಲ್ಲಿದೆ ನಮ್ದು ಬಿ ಮ್ಯಾಟ್ರಿಕ್ಸ್, ಕರೆಕ್ಟಾ? ಸೊ ಬಿ ಮ್ಯಾಟ್ರಿಕ್ಸ್ ಬರ್ಕೊಳ್ಳೋಣ. ಏನಿದೆ ನೋಡಿ? 60 90 70 60 90 70. ಓಕೆ, ಸೊ ಇವಾಗ ಇವೆರಡನ್ನ ಮಲ್ಟಿಪ್ಲೈ ಮಾಡಿ 1/50 ಆಸ್ ಇಟ್ ಈಸ್ ಬರ್ಕೊಳ್ಳೋಣ. ಅಗೇನ್ ಇಲ್ಲಿ ಫಸ್ಟ್ ರೋ ಮಲ್ಟಿಪ್ಲೈ ಆಯ್ತು ಫಸ್ಟ್ ಕಾಲಮ್. ಓಕೆ, 0 into 60 ಅಂದ್ರೆ 0ನೇ ಆಗುತ್ತೆ ಇದು. ನೆಕ್ಸ್ಟ್ -5 into 90 ಅಂದ್ರೆ -450 ಆಯ್ತು ಇದು, ಕರೆಕ್ಟಾ? ಮೈನಸ್ ಪ್ಲಸ್ ಮೈನಸ್ ಆಗಿರೋದು. ನೆಕ್ಸ್ಟ್ 10 into 70 ಅಂದ್ರೆ ಇದಾಗುತ್ತೆ +700. ಇದು ಮುಗೀತಾ? ನೆಕ್ಸ್ಟ್ ಸೆಕೆಂಡ್ ರೋ ಮಲ್ಟಿಪ್ಲೈ ವಿತ್ ಫಸ್ಟ್ ಕಾಲಮ್ ಏನಾಗುತ್ತೆ ನೋಡಿ? 30 into 60 ಅಂದ್ರೆ ಇದಾಗುತ್ತೆ 1800. ನೆಕ್ಸ್ಟ್ 0 ಆಗುತ್ತೆ, ಮಿಡಲ್ 1 0 ಇದೆ, ಮೈನಸ್ ಪ್ಲಸ್ ಮೈನಸ್ ಆಯ್ತು ಇದು. 20 into 70 ಅಂತಂದ್ರೆ 1400 ಆಯ್ತು ಇದು. ಓಕೆ, ನೆಕ್ಸ್ಟ್ ಲಾಸ್ಟ್ 20 into 60 ಅಂದ್ರೆ ಅಗೇನ್ ಇದು ಆಗುತ್ತೆ -1200. ಅಗೇನ್ ಪ್ಲಸ್ 10 into 90 ಅಂದ್ರೆ ಇದಾಗುತ್ತೆ 900.
ಅಗೇನ್ 10 ಇಂಟು ಅಂದರೆ ಇದಾಯಿತು 700. ಓಕೆ, ಸೊ ಇವಾಗ ಇವೆಲ್ಲನೂ ಸಿಂಪ್ಲಿಫೈ ಮಾಡೋಣ. 1/50 ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ. ಓಕೆ, ಸೊ 450 ಪ್ಲಸ್ 700 ಪ್ಲಸ್ ಮೈನಸ್ ಆಗಿ 250 ಉಳಿತಾ? ಎಸ್, 250 ಪ್ಲಸ್ 450 ಅಂದರೆ 700 ಆಗುತ್ತಲ್ವಾ? ಎಸ್. ನೆಕ್ಸ್ಟ್ 1800 ಮೈನಸ್ 1400 ಮಾಡಿದ್ರೆ ಜಸ್ಟ್ 400 ಉಳಿತು ಇಲ್ಲಿ. ನೆಕ್ಸ್ಟ್ ಇಲ್ಲಿ ನೋಡಿ 700 ಪ್ಲಸ್ 900 ಅಂದರೆ ಇದಾಗುತ್ತೆ 1600 ಮೈನಸ್ 1200 ತೆಗೆದುಬಿಟ್ರೆ ಅಗೇನ್ ಇಲ್ಲಿನೂ 400 ಉಳಿಯುವಂಥದ್ದು. ಓಕೆ, ಇವಾಗ 0 ಕ್ಯಾನ್ಸಲ್, 5 1 5 5 ಅಂದರೆ ಫಸ್ಟ್ ಒನ್ ರಿಸಲ್ಟ್ ಎಷ್ಟು ಬಂತು? 5 ಬಂತು. ಅಗೇನ್ ಇಲ್ಲಿ 0 ಕ್ಯಾನ್ಸಲ್, 5 1 5 8 ಅಗೇನ್ ತೆಳಗೂ ಕೂಡ 8 ಬಂದಿದೆ. ಅಂದರೆ ನಮಗೆ ಎಕ್ಸ್ ಮ್ಯಾಟ್ರಿಕ್ಸ್ ಏನು ತೊಗೊಂಡಿದ್ದೀವಿ ನಾವು ಇಲ್ಲಿ? ಎಕ್ಸ್ ವೈ ಝೆಡ್ ಆನ್ಸರ್ ಸಿಕ್ಕಾಯ್ತು ಸ್ಟೂಡೆಂಟ್ಸ್. ಏನು ಎಕ್ಸ್ ವ್ಯಾಲ್ಯೂ ಎಷ್ಟು ಬಂದೇ ಆಯಿತು? ಎಕ್ಸ್ ಇಸ್ ಈಕ್ವಲ್ಸ್ ಟು 5 ಇದೆ, ವೈ ಇಸ್ ಈಕ್ವಲ್ಸ್ ಟು 8 ಇದೆ, ಅಗೇನ್ ಝೆಡ್ ಇಸ್ ಈಕ್ವಲ್ಸ್ ಟು 8 ಬಂದಿದೆ. ಎಷ್ಟು ಮಾಡಿದರೆ ನಿಮ್ಮ ಎಕ್ಸಾಂಪಲ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಓಕೆ, ಇಲ್ಲಿ ನಾವು ಈ ಒಂದು ಈಸಿ ಮೆಥಡ್ ಫಾಲೋ ಮಾಡೋದ್ರ ಮೂಲಕ ಯಾವುದೇ ಮಿಸ್ಟೇಕ್ಸ್ಗಳನ್ನ ಆಗೋದಿಲ್ಲ, ಹಾಗೆ ಅಕ್ಯುರೇಟ್ ಆನ್ಸರ್ ಬರುತ್ತೆ ಸ್ಟೂಡೆಂಟ್ಸ್. ಓಕೆ, ಸ್ವಲ್ಪ ಮಲ್ಟಿಪ್ಲಿಕೇಶನ್ ಸ್ವಲ್ಪ ಪ್ರಾಪರಾಗಿ ಮಾಡಿದ್ದೆ ಆದರೆ ಆರಾಮಾಗಿ ಆನ್ಸರ್ ಬರುತ್ತೆ. ನಂಬರ್ಸ್ ಭಾಳ ದೊಡ್ಡದಿದೆ, ಆನ್ಸರ್ ರಾಂಗ್ ಆಗುತ್ತೆ ಅಂತ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಸೊ ಇದು ಅರ್ಥ ಆಯ್ತಲ್ವಾ? ಸೊ ನನ್ನ ಪ್ರಕಾರ ಇದನ್ನ ನೀವು ಲಾಸ್ಟಲ್ಲಿ ಇಡಿ ಯಾವುದೇ ಕಾರಣಕ್ಕೆ, ಯಾಕಂದ್ರೆ ಇದು ಜಾಸ್ತಿ ಟೈಮ್ ತಗೊಳುತ್ತೆ ಸ್ಟೂಡೆಂಟ್ಸ್, ಹಾಗೆ ಮಿಸ್ಟೇಕ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದ್ರ ಬದಲಿ ನೀವು ನೆಕ್ಸ್ಟ್ ಡಿಫ್ರೆನ್ಷಿಯೇಷನ್ ಮಾಡ್ಬೋದು, ಡಿಫ್ರೆನ್ಷಿಯಲ್ ಇಕ್ವೇಷನ್ ಮಾಡ್ಬೋದು, ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ ಮಾಡ್ಬೋದು, ಎಷ್ಟೆಲ್ಲ ಆಪ್ಷನ್ಸ್ಗಳಿದ್ದಾವೆ. ಸೊ ನನ್ನ ಪ್ರಕಾರ ಇದನ್ನು ನೀವು ಲಾಸ್ಟಲ್ಲಿ ಇಡಿ. ಎಲ್ಲ ಕ್ವಶನ್ ಭಾಳ ಡಿಫಿಕಲ್ಟ್ ಇದ್ದಾಗ ಮಾತ್ರ ಇದಕ್ಕೆ ಟೈಮ್ ಕೊಡಿ. ಓಕೆ, ಈಗ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗ್ತೀನಿ ನಾನು. ನೆಕ್ಸ್ಟ್ ಒಂದು ಏನಿದೆ ಅಂದರೆ ಇಲ್ಲಿ ಒಂದು ವೈ ರಿಸಲ್ಟ್ನ ಕೊಟ್ಟಿದ್ದಾರೆ ಫಂಕ್ಷನ್, ಅದನ್ನು ನಾವು ಪ್ರೂವ್ ಮಾಡಬೇಕಾಗಿರುವಂಥದ್ದು. ಓಕೆ, ಸೊ ಫಂಕ್ಷನ್ ಏನಿದೆ ನೋಡಿ, y ಇಸ್ ಈಕ್ವಲ್ಸ್ ಟು 3 ಇಂಟು ಇ ರೆಸ್ ಟು 2x ಪ್ಲಸ್ 2 ಇಂಟು ಇ ರೆಸ್ ಟು 3x ಇದೆ. ಸೊ ಫಸ್ಟ್ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಳೋಣ. ಏನಾಗುತ್ತೆ? dy ಬೈ dx 3 ಆಸ್ ಇಟ್ ಈಸ್ ಇ ರೆಸ್ ಟು 2x ಡಿಫ್ರೆನ್ಷಿಯೇಷನ್, ಇ ರೆಸ್ ಟು 2x ಡಿಫ್ರೆನ್ಷಿಯೇಷನ್ 2 ಬರುತ್ತೆ. ಅಗೇನ್ ಇಲ್ಲಿನೂ ಅದೇ ತರನಾಗಿನೇ ಇರುತ್ತೆ. ಇ ರೆಸ್ ಟು 3x ಅಂದರೆ ಆಸ್ ಇಟ್ ಈಸ್ 3x ಎಕ್ಸ್ಟ್ರಾ ಪಾರ್ಟ್ ಇನ್ನೊಂದು 3 ಬರುತ್ತೆ. ಇದು ಫಸ್ಟ್ ಆರ್ಡರ್ ಡೆರಿವೇಟಿವ್ ಆನ್ಸರ್. ಓಕೆ, ನೀವು ಬೇಕಿದ್ರೆ ಇದನ್ನ ಸಿಂಪ್ಲಿಫೈ ಮಾಡಿ ಬರೀರಿ. ಏನು dy ಬೈ dx ಇಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ? 3 ಇಂಟು 2 6 ಇ ರೇಸ್ ಟು 2x ಪ್ಲಸ್ ಅಗೇನ್ ಇದು 6 ಇ ರೇಸ್ ಟು 3x ಆಯಿತು. ಇವಾಗ ಇನ್ನೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಳೋಣ, ಯಾಕಂದ್ರೆ ಡಬಲ್ ಡಿಫ್ರೆನ್ಷಿಯೇಷನ್ ಇದೆ ಅಲ್ವಾ? ಸೊ ಡಿ ಸ್ಕ್ವೇರ್ y ಬೈ dx ಸ್ಕ್ವೇರ್ ಅಗೇನ್ 6 ಆಸ್ ಇಟ್ ಇಸ್ ಅಗೇನ್ ಇ ರೇಸ್ ಟು 2x ಡಿಫ್ರೆನ್ಷಿಯೇಷನ್, ಮತ್ತೆ ಇ ರೇಸ್ ಟು 2x ಬರುತ್ತೆ, ಮತ್ತೆ ಇಲ್ಲೊಂದು 2 ಬರುತ್ತಲ್ವಾ? 6 ಇಂಟು 2 ಮಾಡಿದ್ರೆ ಇದಾಗುತ್ತೆ 12 ಇ ರೇಸ್ ಟು 2x ಆಗುತ್ತೆ. ಅಗೇನ್ ಇಲ್ಲಿ ನೋಡಿ ಇ ರೇಸ್ ಟು 3xಗೆ ಅಗೇನ್ 3x ಮತ್ತೆ ಉಳಿಯುತ್ತೆ, 3 ಡಿಫ್ರೆನ್ಷಿಯೇಷನ್ ಉಳಿಯುವಂಥದ್ದು 3 ಇಂಟು 6 ಇದು 18 ಇ ರೇಸ್ ಟು 3x ಆಯಿತು. ಇದು ಇಕ್ವೇಷನ್ 1 ಅಂತ ಕೊಡಿ, ಇದು ಇಕ್ವೇಷನ್ 2 ಅಂತ ಕೊಡಿ. ಇವಾಗ ನಾನೇನು ಮಾಡ್ತಾ ಇದ್ದೀನಿ? ಎಲ್ ಎಚ್ ಎಸ್ನ ತಗೊಂಡು ಆರ್ ಎಚ್ ಎಸ್ನ ಪ್ರೂವ್ ಮಾಡ್ಕೊಳ್ಳೋಣ. ಎಲ್ ಎಚ್ ಎಸ್ ಏನಿದೆ ನೋಡಿ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ 5 ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 6y ಇದೆ. ಓಕೆ, ಜೀರೋನು ಬರೀಲಿಕ್ಕೆ ಹೋಗಬೇಡಿ, ಜೀರೋ ಪ್ರೂವ್ ಮಾಡಬೇಕಾಗಿರೋದು ನಾವು. ಡಬಲ್ ಡಿಫ್ರೆನ್ಷಿಯೇಷನ್ ಆನ್ಸರ್ ಏನು ಬಂದಿದೆ? 12 ಇ ರೇಸ್ ಟು 2x ಅಗೇನ್ ಪ್ಲಸ್ 18 ಇ ರೇಸ್ ಟು 3x ಇದು ಬಂದಿರೋದಾ? ಓಕೆ, ಮೈನಸ್ 5 ಇಂಟು ನಾವು ಡಿ ವೈ ಬೈ ಡಿ ಎಕ್ಸ್ಗೆ 5 ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಡೈರೆಕ್ಟಾಗಿ ನಾನು ಇಲ್ಲಿ ಮಲ್ಟಿಪ್ಲೈ ಮಾಡೇ ಬರೀತಾ ಇದ್ದೀನಿ ನೋಡಿ. 5 ಇಂಟು 6 ಎಷ್ಟಾಗುತ್ತೆ? 30 ಆಗುತ್ತಾ? 30 ಇ ರೇಸ್ ಟು 2x ಆಯಿತು. ನೆಕ್ಸ್ಟ್ ಅಗೇನ್ ಮೈನಸ್ ಪ್ಲಸ್ ಮೈನಸ್ ಆಗುತ್ತೆ. ಅಗೇನ್ 5 ಇಂಟು 6 ಅಂದರೆ ಅಗೇನ್ ಮೈನಸ್ 30 ಇ ರೇಸ್ ಟು 3x ಆಯಿತು. ಇದು ಮುಗಿತಾ? ನೆಕ್ಸ್ಟ್ 6 ಇಂಟು y, ಇದು ನಿಮ್ಮದು y ಇದೆ, yಗೆ ನಾವು 6 ಇಂದ ಮಲ್ಟಿಪ್ಲೈ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಪ್ಲಸ್ 6 ಇಂಟು 3 ಮಾಡಿದ್ರೆ 18 ಆಗುತ್ತೆ, 18 ಇ ರೇಸ್ ಟು 2x ಆಗುತ್ತೆ. ಅಗೇನ್ ಪ್ಲಸ್ 6 ಇಂಟು 2 ಮಾಡಿದ್ರೆ 12 ಆಗುತ್ತೆ, 12 ಇ ರೇಸ್ ಟು 3x ಆಯಿತು. ಸ್ಟೂಡೆಂಟ್ ಇದನ್ನೆಲ್ಲನೂ ಆ್ಯಡ್ ಮಾಡ್ತಾ ಹೋಗಿ, ಏನು ಬರುತ್ತೆ ನೋಡಿ. ಇಲ್ಲಿ 12 ಇ ರೇಸ್ ಟು 2x ಇದೆ, ಎಲ್ಲ ರಿಸಲ್ಟ್ 2x ಇದು ಮೊದಲಿಗೆ ಆ್ಯಡ್ ಮಾಡ್ತಾ ಹೋಗೋಣ. ಇಲ್ಲೊಂದು 2x ಇದೆ, ಅಗೇನ್ ಇಲ್ಲೊಂದು 2x ಇದೆ, ಇಲ್ಲೊಂದು 2x ಇದೆ, ಕರೆಕ್ಟಾ? ನೋಡಿ 18 ಪ್ಲಸ್ 12 ಮಾಡಿದ್ರೆ 30 ಇ ರೇಸ್ ಟು 2x ಬರುತ್ತೆ. ಇಲ್ಲೊಂದು ಮೈನಸ್ 30 ಅಂದರೆ ಇದು ಎಲ್ಲನೂ ಹೋಗಿಬಿಡುತ್ತೆ ಸ್ಟೂಡೆಂಟ್ಸ್. ಇವೆರಡು ಕೂಡಿಸಿ ಇದ್ರ ಜೊತೆ ಸಬ್ಟ್ರಾಕ್ಟ್ ಮಾಡಿದ್ರೆ ಇದು ಹೋಗಿಬಿಡ್ತು. ಅಗೇನ್ ನೋಡಿ ಇಲ್ಲಿ 18 ಇ ರೇಸ್ ಟು 3x ಇದೆ, 12 ಎರಡು ಆ್ಯಡ್ ಮಾಡಿದ್ರೆ 30 ಇ ರೇಸ್ ಟು 2x ಬರುತ್ತೆ. ಅಂದರೆ ನಮ್ಮದು ಫೈನಲ್ ಆನ್ಸರ್ 0 ಆಗಿದೆ. ಓಕೆ, ಬಂದಲ್ವಾ ಆರ್ ಎಚ್ ಎಸ್ ಆನ್ಸರು? ಓಕೆ, ಅಂದರೆ ನಾವು ಇದನ್ನು ಪ್ರೂವ್ ಮಾಡಿದಾಗ ಆಯಿತು. ಇಷ್ಟೇ ಈಸಿಯೆಸ್ಟ್ ಇರೋದು 5 ಮಾರ್ಕ್ಸ್ ಕ್ವಶನ್ ನೋಡಿ. ಇವತ್ತಿನ 1 ಮಿನಿಟಲ್ಲೇ ಮುಗಿಸಿ ಹೋಗ್ಬಿಡ್ಬೋದು ಇದನ್ನು. ಅದನ್ನೇ ನಾವು ಡಿಟರ್ಮೆಂಟ್ ಮಾಡ್ತಾ ಹೋಗ್ತಾರೆ ಅಗೇನ್ ಮಿನಿಮಮ್ ಇಲ್ಲ 20 ಟು 15 ಮಿನಿಟ್ಸ್ ಬೇಕಾಗುತ್ತೆ. ಸೊ ಬೆಟರ್ ಇದಕ್ಕೆ ಎಲ್ಲ ನೀವು ಆಪ್ಷನ್ ಆಗಿ ಇಟ್ಕೊಳ್ಳಿ. ನೆಕ್ಸ್ಟ್ ಒಂದು ಕ್ವಶನ್ ಇಂಟಿಗ್ರೇಷನ್ ಮೇಲೆ ಬರುವಂಥದ್ದು. ಸೊ ಇದು ಒಂದು ಫಾರ್ಮುಲಾ ನಾವು ಪ್ರೂವ್ ಮಾಡಬೇಕು, ಇದನ್ನು ಸಾಲ್ವ್ ಮಾಡಿ ಅದಾದಮೇಲೆ ಒಂದು ಕ್ವಶನ್ ಸಾಲ್ವ್ ಮಾಡುವಂಥದ್ದು. ಓಕೆ, ಸೊ ಫಸ್ಟ್ ಇದೊಂದು ಫಾರ್ಮುಲಾ ಇದೆ, ಏನೇನಪ್ಪ ಅಂದರೆ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ. ಓಕೆ, ಇಲ್ಲಿ ನಾವು ಸಬ್ಸ್ಟಿಟ್ಯೂಷನ್ ತಗೋಬೇಕು ಸ್ಟೂಡೆಂಟ್ಸ್. ಏನಂತ? ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಸೈನ್ ಟೀಟಾ ಅಂತ ಸಬ್ಸ್ಟಿಟ್ಯೂಷನ್ ತಗೊಳ್ಳೋಣ.
ಓಕೆ. ಸೊ ಸಬ್ಸ್ಟಿಟ್ಯೂಷನ್ ತಗೊಂಡ ತಕ್ಷಣ ಇಲ್ಲಿ ಏನಾಗುತ್ತೆ ನೋಡಿ, ಡಿಫ್ರೆನ್ಸಿಯೇಷನ್ ಮಾಡ್ಕೊಂತೀವಿ ವಿತ್ ರೆಸ್ಪೆಕ್ಟ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1 ಆಗುತ್ತೆ. ಅಗೇನ್ ಇಲ್ಲಿ ಎ ಆಸ್ ಇಟ್ ಈಸ್ ಸೈನ್ ಡಿಫ್ರೆನ್ಸಿಯೇಷನ್ ಕಾಸ್ ಥೀಟಾ ಆಗುತ್ತೆ. ಸೊ ಥೀಟಾ ಇರೋದ್ರಿಂದ ಡಿ ಥೀಟಾ ಡಿವೈಡ್ ಬೈ ಡಿ ಎಕ್ಸ್. ಡಿ ಎಕ್ಸ್ನ ನಾನು ಈ ಕಡೆ ತೊಗೊಂಡ್ಬರ್ತೀನಿ, 1 ಇಂಟು ಡಿ ಎಕ್ಸ್ ಅಂತ ಬರೀಬಹುದಾ? ಓಕೆ. ಸೊ ಈ ಪೂರಾ ರಿಸಲ್ಟ್ನ ಸಬ್ಸ್ಟಿಟ್ಯೂಷನ್ ಮಾಡ್ಕೋಬೇಕು. ಇವಾಗ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಜಾಗದಲ್ಲಿ ಏನು ಬಂತು, ಎ ಕಾಸ್ ಥೀಟಾ ಬಂತು, ಡಿ ಥೀಟಾ ಇದೆ ಆ್ಯಂಡ್ ಹೋಲ್ ಡಿವೈಡ್ ಬೈ ಇಲ್ಲಿ ಏನಾಗುತ್ತೆ ರೂಟ್ ಇದೆ ಅಲ್ವಾ. ಸೊ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಜಾಗದಲ್ಲಿ ಏನು ತಗೋಬೇಕು ಇವಾಗ, ಎ ಇಂಟು ಸೈನ್ ಸ್ಕ್ವೇರ್ ಇರೋದ್ರಿಂದ ಇದೂ ಕೂಡ ಎ ಸ್ಕ್ವೇರ್ ಸೈನ್ ಸ್ಕ್ವೇರ್ ಟೀಟಾ ಆಯಿತು. ಓಕೆ. ಸೊ ಇಲ್ಲಿ ಏನು ಮಾಡ್ಕೊತಾ ಇದ್ದೀನಿ ಅಂದರೆ ಎ ಕಾಸ್ ಟೀಟಾಗೆ ಆಸ್ ಇಟ್ ಈಸ್ ಇಟ್ಕೊಂಡು ಇಲ್ಲಿ ಡಿ ಟೀಟಾ ಇದೆ, ಈ ರೂಟ್ ಒಳಗೆ ನಾನು ಎ ಸ್ಕ್ವೇರ್ನ ಕಾಮನ್ ತೊಗೋತೀನಿ ಸ್ಟೂಡೆಂಟ್ಸ್. ರೂಟ್ ಒಳಗೆ ಎ ಸ್ಕ್ವೇರ್ನ ಕಾಮನ್ ತೊಗೊಂಡ್ವಿ ಅಂತ ಅಂದ್ಕೊಳ್ಳಿ, ಇಲ್ಲಿ 1 ಉಳಿಯುತ್ತೆ, ಇಲ್ಲಿ ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಉಳಿಯುತ್ತಾ? ಓಕೆ. ಸೊ ಇದಾದಮೇಲೆ ಎ ಸ್ಕ್ವೇರ್ನ ರೂಟಿಂದ ಹೊರಗಡೆ ತೊಗೊಂಬರೋಣ. ಹೊರಗಡೆ ತಂದುಬಿಟ್ರೆ ಏನಾಗುತ್ತೆ, ಇಲ್ಲಿ ರೂಟಿಂದ ಹೊರಗಡೆ ತೊಗೊಂಬರೋಣ ನೋಡಿ. ಇಂಟಿಗ್ರೇಷನ್ ಆಫ್ ಇಲ್ಲಿ ಮೇಲ್ಗಡೆ ಆಲ್ರೆಡಿ ಎ ಕಾಸ್ ಟೀಟಾ ಇತ್ತು ಆಸ್ ಇಟ್ ಈಸ್, ಅಗೇನ್ ಹೊರಗಡೆ ಡಿ ಟೀಟಾ ಬರ್ಕೊಳ್ಳಿ. ಇಲ್ಲಿ ರೂಟಿಂದ ಹೊರಗಡೆ ಬಂದರೆ ಇದು ಎ ಹೊರಗಡೆ ಬರುತ್ತೆ, ಯಾಕಂದರೆ ಸ್ಕ್ವೇರ್ ಇದೆ, ಹೊರಗಡೆ ಬಂದರೆ ಎ ಆಗಿ ಹೋಗ್ಬಿಡುತ್ತೆ. ಇಲ್ಲಿ ಉಳಿದಿದ್ದು 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ. ಓಕೆ. ಇವಾಗ ಇದು ಎ ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತಾ? ಓಕೆ ಸ್ಟೂಡೆಂಟ್ಸ್, ಇಲ್ಲಿ ಅಬ್ಸರ್ವ್ ಮಾಡಿ, 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಅಂದರೆ ಇದು ಕೂಡ ಕಾಸ್ ಟೀಟಾ ಅಂದಾಗೆ. ಓಕೆ. ಹೇಗೆ ಅಂದರೆ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ಸ್ ಟು 1 ಆಗುತ್ತೆ. ಸೈನ್ ಸ್ಕ್ವೇರ್ನ ಆ ಕಡೆ ಶಿಫ್ಟ್ ಮಾಡ್ಕೊಳ್ಳಿ, ಮೈನಸ್ ಸೈನ್ ಸ್ಕ್ವೇರ್ ಆಗುತ್ತೆ, ಅಂದರೆ 1 ಮೈನಸ್ ಸೈನ್ ಸ್ಕ್ವೇರ್ ಆಗುತ್ತೆ. ಜಸ್ಟ್ ಕಾಸ್ ಟೀಟಾ ಹಾಕೊಂಡ್ರೆ ರೂಟ್ ಹಾಕಿಬಿಡುತ್ತೆ ಅಲ್ವಾ. ಅಂದರೆ ಈ ಪೂರಾ ರಿಸಲ್ಟ್ ಅಂದರೆ ಏನನ್ನಂಗಾಯ್ತು, ಕಾಸ್ ಟೀಟಾ ಅಂದಾಗೆ. ಅಂದರೆ ಇದು ಕೂಡ ಈಗ ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತಾ, ಎಲ್ಲಾನು ಕ್ಯಾನ್ಸಲ್ ಆಗಿ ಜಸ್ಟ್ 1 ಮಾತ್ರ ಉಳಿದಿರೋದಿಲ್ಲಿ. ಓಕೆ. ಸೊ ಏನು ಬರಿಬೋದು ನಾವಿಲ್ಲಿ, ಇಂಟಿಗ್ರೇಷನ್ ಆಫ್ ಜಸ್ಟ್ 1 ಡಿ ಟೀಟಾ ಉಳಿದಿದೆ. ಒಂದು ಇಂಟಿಗ್ರೇಷನ್ ಏನಾಗುತ್ತೆ, ಒಂದು ಇಂಟಿಗ್ರೇಷನ್ ಜಸ್ಟ್ ಟೀಟಾ ಆಗುತ್ತೆ, ಟೀಟಾ ಪ್ಲಸ್ ಸಿ ಆಗುತ್ತೆ. ಟೀಟಾ ಅಂದರೆ ಏನು ತೊಗೊಂಡಿದ್ದೀವಿ ನಾವು ಇಲ್ಲಿದೆ ನೋಡಿ. ಫಸ್ಟ್ ಇದನ್ನು ಏನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ, ಅಂದರೆ ಇದಾಗುತ್ತೆ ಎಕ್ಸ್ ಬೈ ಎ ಆಗುತ್ತೆ. ಅಗೇನ್ ಇಲ್ಲಿ ಸೈನ್ ಟೀಟಾ ಉಳಿಯುತ್ತೆ. ಇವಾಗ ಟೀಟಾ ಇಸ್ ಈಕ್ವಲ್ಸ್ ಟು ಬರ್ಕೊಂಡ್ರೆ ಈ ಸೈನ್ ಅನ್ನೋದು ಈ ಕಡೆ ಹೋದರೆ ಸೈನ್ ಇನ್ವರ್ಸ್ ಆಗುತ್ತೆ, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ. ಅಂದರೆ ಟೀಟಾ ಜಾಗದಲ್ಲಿ ಇದನ್ನು ರಿಪ್ಲೇಸ್ ಮಾಡ್ಬೋದಾ, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಪ್ಲಸ್ ಸಿ ಆಗಿದೆ. ಯಾವುದ್ರದ್ದು ಇಂಟಿಗ್ರೇಷನ್ ಇದು, ಫಾರ್ಮುಲಾ ನಮಗೆ ಸಿಕ್ಕಿರೋದು ಡಿ ಎಕ್ಸ್ ಡಿವೈಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಇದು ಫಾರ್ಮುಲಾ ಪ್ರೂಫ್. ಅಟ್ಯಾಚ್ ಒಂದು ಕ್ವಶನ್ ಕೊಟ್ಟಿದ್ದಾರೆ ನೋಡಿ. ಅಟ್ಯಾಚ್ ಕ್ವಶನ್ ಏನು ಕೊಟ್ಟಿದ್ದಾರೆ ಅದನ್ನ ಇಲ್ಲಿ ಮಾಡ್ತಾ ಇದ್ದೀನಿ. ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡ್ ಬೈ ರೂಟ್ ಆಫ್ 25 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ. ಓಕೆ. ಇದನ್ನ ಈ ತರ ಬರೀಬೋದಾ, ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡ್ ಬೈ ರೂಟ್ ಆಫ್ 5 ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ. ಅಂದರೆ ಆಸ್ ಇಟ್ ಈಸ್ ಇದೇ ಫಾರ್ಮುಲಾ ಅಪ್ಲೈ ಆಗ್ತಾ ಇದೆ. ಓಕೆ. ಸೊ ಏನಾಗುತ್ತೆ ನೋಡಿ ಸ್ಟೂಡೆಂಟ್ಸ್, ಎ ಜಾಗದಲ್ಲಿ ಏನು ಬಂದಿದೆ 5 ಇದೆ, ಎಕ್ಸ್ ಜಾಗದಲ್ಲಿ ಎಕ್ಸ್ ಇದೆ. ಅಂದರೆ ಇದನ್ನ ನಾನು ಡೈರೆಕ್ಟ್ ಆಗಿ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡ್ ಬೈ 5 ಅಂತ ಬರೀಬಹುದು, ಪ್ಲಸ್ ಸಿ. ಇದಾಗಿದೆ ನಮ್ದು ಲಾಸ್ಟ್ ಆನ್ಸರ್ ನೋಡಿ. ಇದು ಕೂಡ ಈಸಿ ಇದೆ, ಇದು ಕೂಡ ಈಸಿ ಇದೆ. ಇದಕ್ಕೆ 4 ಮಾರ್ಕ್ಸ್, ಇದಕ್ಕೆ 1 ಮಾರ್ಕ್ಸ್, ಟೋಟಲಿ 5 ಮಾರ್ಕ್ಸ್. ಓಕೆ. ಸೊ ಇಂಟಿಗ್ರೇಷನ್ ಡಿಫಿಕಲ್ಟ್ ಇದೆ ಅಂತ ಕೆಲವು ಜನ ಸ್ಕಿಪ್ಪೇ ಮಾಡ್ತಾರೆ. ಸೊ ಯಾವುದೇ ಕಾರಣಕ್ಕೂ ಇದನ್ನ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ, ಯಾಕಂದರೆ ಕೆಲವೊಂದ್ಸತಿ ಈ ಥರ ಈಸಿ ಇರುವಂಥ ಕ್ವಶನ್ಗಳನ್ನು ಕೂಡ ಕೊಡ್ತಾರೆ ಸ್ಟೂಡೆಂಟ್ಸ್. ಓಕೆ. ಸೊ ಇವಾಗ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒಂದು ಕ್ವಶನ್ ಏನಿದೆ ಅಂದರೆ ಫೈಂಡ್ ದ ಏರಿಯಾ ಆಫ್ ಎಲಿಪ್ಸ್ ಕೊಟ್ಟಿದ್ದಾರೆ. ಓಕೆ. ಸೊ ಅಗೇನ್ ಹೇಳ್ತಾರೆ ಬೈ ದ ಮೆಥಡ್ ಆಫ್ ಇಂಟಿಗ್ರೇಷನ್ ಇದನ್ನ ಏರಿಯಾನ ಫೈಂಡ್ ಮಾಡ್ಕೋಬೇಕು. ಇಲ್ಲಿ ಎಲಿಪ್ಸ್ ನಾವು ಮೊದಲಿಗೆ ಡ್ರಾ ಮಾಡಬೇಕು. ಎಲಿಪ್ಸ್ ಡಿಪೆಂಡ್ ಆಗುತ್ತೆ ಎ ಆ್ಯಂಡ್ ಬಿ ವ್ಯಾಲ್ಯೂಸ್ ಮೇಲೆ. ಅದು 2 ಟೈಪ್ದು ಎಲಿಪ್ಸ್ಗಳಿದ್ದಾವೆ. ಯಾವುದಂದ್ರೆ ಫಸ್ಟ್ ನಾವು ಈ ಥರನೂ ಡ್ರಾ ಮಾಡ್ಕೋಬಹುದು, ಕರೆಕ್ಟಾ? ಈ ಥರನೂ ನಾವು ಡ್ರಾ ಮಾಡ್ಕೋಬಹುದು, ಇಲ್ಲ ಅಂದರೆ ಈ ಥರನೂ ಬರುತ್ತೆ. ಸೊ ಇದು ಡಿಪೆಂಡ್ ಆಗುತ್ತೆ ಎ ವ್ಯಾಲ್ಯೂ ಮತ್ತು ಬಿ ವ್ಯಾಲ್ಯೂ. ಈ ಡಿಸ್ಟೆನ್ಸ್ ಕಡಿಮೆ ಇದ್ದಾಗ ಇದನ್ನು ಮಾಡ್ಕೋಬೇಕು, ಈ ಡಿಸ್ಟೆನ್ಸ್ ವೈ ಜಾಸ್ತಿ ಇದ್ದಾಗ ಇದು ಮಾಡುತ್ತೆ. ಬಟ್ ಇಲ್ಲಿ ಇನ್ನು ಜನರಲ್ ಆಗಿ ಕೊಟ್ಟಿರೋದ್ರಿಂದ ನಾವೇನು ಮಾಡ್ಕೋಬೇಕು ಇವಾಗ, ಜನರಲ್ ಆಗಿನೇ ಇದನ್ನು ಡ್ರಾ ಮಾಡ್ಕೋಬೇಕು ಇವಾಗ. ಓಕೆ. ಸೊ ಫಸ್ಟ್ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್, ಜನರಲ್ ಆಗಿನೇ ಈ ಒಂದು ಡಯಾಗ್ರಾಮ್ನ ಡ್ರಾ ಮಾಡ್ಕೊತಾ ಇದ್ದೀನಿ. ಅಬ್ಸರ್ವ್ ಮಾಡಿ. ಫಸ್ಟ್ ಎಕ್ಸ್ ಆಕ್ಸಿಸ್ಸು ವೈ ಆಕ್ಸಿಸ್ನ ತಗೋಣ. ಓಕೆ. ಎಲಿಪ್ಸದ್ದು ಎಲ್ಲಿದಾವ? ಎಲಿಪ್ಸದ್ದು ಯಾವುದು ಇಲ್ಲ. ಓಕೆ. ನಾನೇ ಸರ್ಕಲ್ದನೇ ಇದನ್ನ ಕಡಿಮೆ ಮಾಡ್ಕೊಂಡಿದ್ದೀನಿ ಸ್ಟೂಡೆಂಟ್ಸ್. ಓಕೆ. ಸೊ ಇವಾಗ ಗೊತ್ತಾಗ್ತಾ ಇದ್ದೀರಾ, ಇದು ನಮ್ಮದು ಎಲಿಪ್ಸ್ ಆಗಿದೆ. ಓಕೆ. ಈ ಎಲಿಪ್ಸಲ್ಲಿ ನಾವು ಇವಾಗ ಆ್ಯಕ್ಚುಲಿ ಫೈಂಡ್ ಮಾಡಬೇಕಾಗಿರುವಂಥ ಏರಿಯಾ ಯಾವುದಪ್ಪ ಅಂತ ನೋಡ್ತಾ ಹೋದರೆ, ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ನಾವಿವಾಗ
ಫೈಂಡ್ ಮಾಡಬೇಕಾಗಿರೋದು ಈ ಪೂರಾ ಏರಿಯಾನ ಫೈಂಡ್ ಮಾಡಬೇಕು. ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಈ ಜಸ್ಟ್ ಇದು ಒಂದೇ ಏರಿಯಾನ ಸಿಂಪ್ಲಿಫೈ ಮಾಡ್ಕೋತೀನಿ. ಓಕೆ, ಸೊ ಇದೊಂದು ಏರಿಯಾನ ಸಿಂಪ್ಲಿಫೈ ಮಾಡಿಕೊಂಡು ಮುಂದೆ ನಾವು ಏನು ಮಾಡ್ಕೋಬಹುದು ಅಂದರೆ ಕಂಪ್ಲೀಟ್ ಏರಿಯಾ ಜೊತೆ 4ನ ಮಲ್ಟಿಪ್ಲೈ ಮಾಡ್ಬೋದು. ಯಾಕಂದ್ರೆ ನೋಡಿ ಇವು 4 ಏರಿಯಾಗಳು ಈಕ್ವಲ್ ಏರಿಯಾಗಳಾಗಿರುತ್ತಾ, ನಾನು ಜಸ್ಟ್ ಇದು ಒಂದು ಏರಿಯಾನ ಸಿಂಪ್ಲಿಫೈ ಮಾಡ್ಕೋತೀನಿ. ಸಾಲ್ವ್ ಮಾಡಿಕೊಂಡು 4 into 4 ಮಾಡ್ಕೋಬೋದಲ್ವಾ. ಹಾಗಾಗಿ ನಾನು ಇಲ್ಲಿ ಏನು ಮಾಡಿದ್ದೀನಿ, ಇದು ಒರಿಜಿನ್ O ಇರುತ್ತೆ, ಇಲ್ಲಿನ ಹೆಸರು ಕೊಡಿ A ಅಗೇನ್ B ಅಂತ ಹೇಳಿ. ಓಕೆ, ಸೊ ಇದು ನಿಮ್ಮದು ಎಕ್ಸ್ ಆಕ್ಸಸ್ ವೈ ಆಕ್ಸಸ್ಗಳಾಗಿದ್ದಾವೆ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿ ಇನ್ನೊಂದು ಏನಪ್ಪಾ ಅಂದರೆ OA ಡಿಸ್ಟೆನ್ಸ್ ಏನಾಗಿರುತ್ತೆ ಅಂತ ನೋಡ್ತಾ ಹೋದರೆ ಇದಕ್ಕೆ ಸ್ಕ್ವೇರ್ ರೂಟ್ ಹಾಕಿದಾಗ ಏನು ಬರುತ್ತೆ, A ಬರುತ್ತಲ್ವಾ. ಅಂದರೆ A ಪಾಯಿಂಟ್ ಏನಾಗಿದೆ ಅಂದಂಗಾಯ್ತು 0 A,0 ಆಗಿರುತ್ತೆ, ವೈ ಆಕ್ಸಸ್ 0 ಇರುತ್ತೆ. ಇದನ್ನು ಬರೀಬೋದು ನೀವು 0, B ಅಂತ ಹೇಳಿ. ಅದು ನಮ್ಗೆ ಬೇಕಾಗಿಲ್ಲ, ಯಾಕಂದರೆ ನಾನು ಟುವರ್ಡ್ಸ್ ಟು DX ರಿಸಲ್ಟ್ನ ತಗೊತಾ ಇರೋದು ಇವಾಗ ನಾನು. ಓಕೆ, ಸೊ DX ತಗೊಂಡು ಸಾಲ್ವ್ ಮಾಡುವಂಥದ್ದು. ಓಕೆ, ಸೊ ಇದ್ರದ್ದು ಕರ್ವ್ ಇಕ್ವೇಶನ್ ಏನು ಕೊಟ್ಟಿದ್ದಾರೆ ನೋಡಿ, ಕರ್ವ್ ಇಕ್ವೇಶನ್ ಕೊಟ್ಟಿರುವಂಥದ್ದು ಏನು ಇಲ್ಲಿ ತೆಳಗಡೆ ಮಾಡೋಣ. ಈ ಕರ್ವ್ ಇಕ್ವೇಶನ್ ಏನಿದೆ x² ಡಿವೈಡ್ ಬೈ A² ಪ್ಲಸ್ y² ಡಿವೈಡ್ ಬೈ B² = 1 ಅಂತ ಕೊಟ್ಟಿರೋದು. ಓಕೆ, ಎಸ್. ಸೊ ಇವಾಗ ಫಸ್ಟ್ಗೆ ಏನು ಮಾಡ್ಕೋಬೇಕಪ್ಪ ಅಂದರೆ ಫಾರ್ಮುಲಾ ಏನು ಬರೀಬೇಕು, ಟೋಟಲ್ ರಿಕ್ವೈರ್ಡ್ ಏರಿಯಾ ಅಂದರೆ ಏರಿಯಾ ಆಫ್ ಎಲಿಪ್ಸ್ ಅಂತ ಬರ್ಕೊಳ್ಳಿ. ಟೋಟಲ್ ಏರಿಯಾ ಆಫ್ ಎಲಿಪ್ಸು ಯಾವುದಕ್ಕೆ ಈಕ್ವಲ್ ಆಗುತ್ತೆ ಅಂತ ಹೇಳಿ ನೋಡ್ತಾ ಹೋದರೆ 4 ಇಂಟು ಏರಿಯಾ ಆಫ್ ಯಾವ ಏರಿಯಾ OABOಗೆ ಈಕ್ವಲ್ ಆಗ್ತಾ ಇದೆ. ಇಂಟು 4 ಮಾಡ್ಕೋಬೇಕು ಇವಾಗ. ಓಕೆ, ಸೊ ಅದರ ಸಲುವಾಗಿ ಏನಾಗುತ್ತೆ ಇಲ್ಲಿ 4 ಇಂಟು ಇಂಟಿಗ್ರೇಷನ್ ಆಫ್, ನಾನಿಲ್ಲಿ ಫಾರ್ಮುಲಾ ಏನೈತೆ A to B f(x) ಈ ಥರ ಇರುವಂಥದ್ದು ಫಾರ್ಮುಲಾ, ಕರೆಕ್ಟಾ, dx ಪ್ಲಸ್ C ಅಂತ. ಓಕೆ, ಸೊ ಇಲ್ಲಿ 4 ಆಸ್ ಇಟ್ ಈಸ್ ಬರ್ಕೋಣ. A ಏನಾಗುತ್ತೆ, A ಬರ್ಕೋಬೇಕಲ್ವಾ ಇಲ್ಲಿ. ಸೊ ಏನು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಅಂದರೆ ಲಿಮಿಟ್ಸ್ಗಳು A ಮತ್ತು B ಇದು. ಓಕೆ, A ಲಿಮಿಟ್ B ಲಿಮಿಟ್ ನೋಡ್ಬೇಕಂದ್ರೆ ಈ ಒಂದು ಏರಿಯಾದಲ್ಲಿ ಲೀಸ್ಟ್ ಆನ್ಸರ್ ಯಾವುದಿದೆ, ಅದು 0 ಇದೆ, ಹೈಯೆಸ್ಟ್ A ಇದೆ ಅಲ್ವಾ. ಸೊ ಅಂದರೆ ಕೆಳಗಡೆ ಲೋವರ್ ಲಿಮಿಟ್ 0, ಅಪ್ಪರ್ ಲಿಮಿಟ್ A ಆಗಿದೆ. ಓಕೆ, ಸೊ ಅದಾದ್ಮೇಲೆ ಇಲ್ಲಿ ನಾವು ಬರೀಬೇಕಾಗಿರೋದು f(x) ಅಂದರೆ y ರಿಸಲ್ಟ್ ನಮ್ಗೆ ಬೇಕು. ಅಂದರೆ ಇದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೋಬೇಕು. ಯಾವ ಥರ ಮಾಡ್ಕೋಬೇಕು, ಫಸ್ಟ್ ಇಲ್ಲಿ ನೋಡಿ ಈ ಪೂರಾ ರಿಸಲ್ಟ್ನ ಈ ಕಡೆ ಶಿಫ್ಟ್ ಮಾಡ್ಕೋಬೋದಾ. ಅವಾಗ ಏನಾಗುತ್ತೆ x² ಡಿವೈಡ್ ಬೈ A² = 1 ಮೈನಸ್ x² ಈ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಡೋಣ. ಫಸ್ಟು ಇದು y² ಡಿವೈಡ್ ಬೈ B² ಇಲ್ಲೇ ಇಟ್ಟು 1 ಮೈನಸ್ x² ಡಿವೈಡ್ ಬೈ A² ಆಗುತ್ತೆ. ಓಕೆ, ಇಲ್ಲಿ ನೀವು LCM ತೊಗೊಂಡ್ರಿ ಅಂತ ಅನ್ಕೊಳ್ಳಿ. LCM ತೊಗೊಂಡ್ರೆ ಏನಾಗುತ್ತೆ ನೋಡಿ A² ಆಗುತ್ತೆ. ಅಂದರೆ ಇಲ್ಲಿ y² ಡಿವೈಡ್ ಬೈ B² ಇದೆ, LCM ಏನಾಗುತ್ತೆ A² ಆಗುತ್ತೆ. ಅಂದರೆ ಇಲ್ಲಿ A² ಮೈನಸ್ x² ಆಗುತ್ತೆ. ಇವಾಗ B² ಒಂದು ಈ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಟ್ರೆ y² = B² ಇಂಟು ಈ ಕಡೆ ಬಂದ್ಬಿಡುತ್ತೆ. ಅಂದರೆ B² ಡಿವೈಡ್ ಬೈ ಈ ಕಡೆ ಒಂದು ಇಂಟು ಆಯಿತು. ಆಲ್ರೆಡಿ ಇಲ್ಲಿ ಕೆಳಗಡೆ ಒಂದು A² ಇದೆ ಕಾನ್ಸ್ಟೆಂಟು, ಉಳಿದಿರೋದೇನು ಇಲ್ಲಿ A² ಮೈನಸ್ x². ಇವಾಗ ಜಸ್ಟ್ ನಮಗೆ y ಬೇಕಲ್ಲ, f(x) ಅಂದರೆ y ಬರೀಬೇಕಲ್ವಾ. ಹಾಗಾಗಿ ನಾನು ಎರಡು ಕಡೆ ಸ್ಕ್ವೇರ್ ರೂಟ್ ಅಪ್ಲೈ ಮಾಡ್ತೀನಿ. ಅಂದರೆ ಇದೇನಾಯಿತು y = ಇಲ್ಲಿ ಸ್ಕ್ವೇರ್ ರೂಟ್ ಹಾಕಿದರೆ ಇದು BA ಉಳಿದ್ಬಿಡುತ್ತಾ, ಯಾಕಂದರೆ ಎರಡು ಸ್ಕ್ವೇರ್ ರೂಟ್ ಹೋಗ್ಬಿಡ್ತು. ಬಟ್ ಇಲ್ಲಿ ಸ್ಕ್ವೇರ್ ಆಸ್ ಇಟ್ ಈಸ್ ಇರುತ್ತೆ, ಇಲ್ಲಿ A² ಮೈನಸ್ x². ಸೊ ನನಗಿಲ್ಲಿ ಸಿಕ್ಕಿರುವಂಥದ್ದು y = ಅಂದರೆ f(x) ಸಿಕ್ತು. ಇದನ್ನು ನಾವು ಇಲ್ಲಿ ಕ್ವಶನ್ ಒಳಗೆ ಫಿಲಪ್ ಮಾಡ್ಕೊಳ್ಳೋಣ. ಏನು ಬಂದಿದೆ, B/A √A² ಮೈನಸ್ x² dx ಆಗಿದೆ. ಓಕೆ, ಸೊ ಇದನ್ನು ನಾವು ಇಲ್ಲಿ ಫೈಂಡ್ ಔಟ್ ಮಾಡ್ಕೋಬೇಕಾಗಿರೋದು. ಸೊ ಇವಾಗ B/A ಕಾನ್ಸ್ಟೆಂಟ್ ಇರೋದ್ರಿಂದ ಹೊರಗಡೆ ತೊಗೊಂಬರೋಣ ಸ್ಟೂಡೆಂಟ್ಸ್ ಅದನ್ನು. ಓಕೆ, ಎಸ್, 1 ಸೆಕೆಂಡ್. ಸೊ B/A ಕಾನ್ಸ್ಟೆಂಟ್ನ ನಾವು ಹೊರಗಡೆ ತೊಗೊಂಬಂದ್ರೆ ನಮಗೆ ಇಲ್ಲೊಂದು ಮೇನ್ ಫಾರ್ಮುಲಾ ಇದೆ. ಸೊ ಅದು ನಮಗೆ ಇಲ್ಲಿ ಗೊತ್ತಿರಬೇಕು, ಅವಾಗ ಮಾತ್ರ ನಾವು ಇದು ನೆಕ್ಸ್ಟ್ ಕ್ವಶನ್ನ ಸಾಲ್ವ್ ಮಾಡಲಿಕ್ಕೆ ಬರುವಂಥದ್ದು. ಏನಿದೆ ಫಾರ್ಮುಲಾ, B/A ಅಂದರೆ ಇದಾಯಿತು 4B/A ಆಗಿದೆ. ಇಂಟಿಗ್ರೇಷನ್ ಆಫ್ √A² ಮೈನಸ್ x² ಫಾರ್ಮುಲಾ ಏನಿದೆ, ಸೊ ಅದು ಗೊತ್ತಿದ್ರೆ ಇದು ಒಂದೇ ಫಾರ್ಮುಲಾ ಇಲ್ಲಿ ಯೂಸ್ ಆಗುವಂಥದ್ದು. ಅಂದರೆ ಎಕ್ಸಾಂಪಲ್ ಈಸಿ ಆಗುತ್ತೆ. ಏನು x/2 ಇಲ್ಲಿ ಅಗೇನ್ ಕ್ವಶನ್ ಬರ್ಕೊತೀವಿ, A² ಮೈನಸ್ x². ಅದಾದಮೇಲೆ ನೆಕ್ಸ್ಟು ಪ್ಲಸ್ A²/2 ಇದಾಗಿದೆ ಸೈನ್ ಇನ್ವರ್ಸ್ ಆಫ್ x/A. ಓಕೆ, ಸೊ ಇದು ನಮ್ಮದು ಈ ಇಂಟಿಗ್ರೇಷನ್ ಆಫ್ A² ಮೈನಸ್ x² ಫಾರ್ಮುಲಾ. ಓಕೆ, ಇಲ್ಲಿ ಲಿಮಿಟ್ ಅಪ್ಲೈ ಮಾಡಬೇಕಾಗಿರೋದು 0 to A ನ. ಓಕೆ, ಅಪ್ಲೈ ಮಾಡ್ತಾ ಹೋಗಿ. ಇಲ್ಲೇನಿದೆ 4B ಡಿವೈಡ್ ಬೈ A ನ ಬರ್ಕೊಂತೀರಾ. ಫಸ್ಟ್ A ನ ಇಲ್ಲಿ ಅಪ್ಲೈ ಮಾಡಿ. A ಅಪ್ಲೈ ಮಾಡಿದ್ರೆ A² ಮೈನಸ್ x² 0 ಇಂಟು ಎನಿಥಿಂಗ್ 0ನೇ ಆಗುತ್ತೆ. ಇದು ಬಿಟ್ಬಿಡಿ. ಅಗೇನ್ ಇಲ್ಲಿ A²/2 ಬರ್ಕೊಳ್ಳಿ ಆಸ್ ಇಟ್ ಈಸ್. ಇಲ್ಲಿ A ನ ಅಪ್ಲೈ ಮಾಡಿದ್ರೆ A ಕ್ಯಾನ್ಸಲ್ ಆಯ್ತು ಸ್ಟೂಡೆಂಟ್ಸ್. ಅಂದರೆ ಎಷ್ಟು ಉಳಿತು, ಸೈನ್ ಇನ್ವರ್ಸ್ ಆಫ್ 1 ಆಗುತ್ತೆ. ಇಲ್ಲಿ A ಹಾಕಿದಾಗ 1 ಬರುತ್ತೆ. ಇದು ಮುಗಿತಾ. ಇನ್ನು 0 ಹಾಕ್ತೀರಾ, 0 ಇಲ್ಲಿ ಹಾಕಿದೆ ಅಂತ ಅನ್ಕೊಳ್ಳಿ x ಜಾಗದಲ್ಲಿ, 0 ಇಂಟು ದಿಸ್ 0ನೇ ಆಗುತ್ತೆ. ಅಗೇನ್ 0 ಹಾಕಿದರೆ ಸೈನ್ ಇನ್ವರ್ಸ್ 0ನೇ ಇದೆ, ಇದು ಕೂಡ 0 ಆಗುತ್ತೆ. ಓಕೆ, ಸೊ ಇವಾಗ 4B ಡಿವೈಡ್ ಬೈ A
ಇಲ್ಲಿ ಏನೇನು ಉಳಿದಿದೆ ನೋಡಿ ಸ್ಟೂಡೆಂಟ್ಸ್, ಎ ಸ್ಕ್ವೇರ್ ಡಿವೈಡ್ ಬೈ 2, ಜೀರೋನ ಬಿಟ್ಬಿಡಿ. ಸೈನ್ ಇನ್ವರ್ಸ್ ಆಫ್ 1 ಅಂದರೆ ಸೈನ್ 90 ಆನ್ಸರ್ 1 ಇದೆಯಲ್ವಾ, ಹಾಗಾಗಿ ಇದು ಆಯಿತು ಪೈ ಬೈ 2. ಓಕೆ, ಸೊ ಇಲ್ಲಿ ಯಾವ್ಯಾವ ರಿಸಲ್ಟ್ಸ್ಗಳು ಕ್ಯಾನ್ಸಲ್ ಆಗುತ್ತೆ ನೋಡಿ, ಕ್ಯಾನ್ಸಲ್ ಮಾಡ್ಕೊಳ್ಳಿ. 2 1 ಜಾ 2 2 ಜಾ, ಅಗೇನ್ 2 1 ಜಾ 2 2 ಜಾ, ಅಗೇನ್ ಇಲ್ಲಿ ಒಂದು ಎ ಕ್ಯಾನ್ಸಲ್ ಆಯಿತು. ಸೊ ಫೈನಲ್ ಆಗಿ ಉಳಿದಿರುವಂಥ ಆನ್ಸರ್ ಏನು, ಪೈ, ಇಲ್ಲೊಂದು ಎ ಉಳಿದಿದೆ, ಇಲ್ಲೊಂದು ಬಿ ಉಳಿದಿದೆ, ಅಂದರೆ ಪೈ ಎ ಬಿ ಇಸ್ ದ ಲಾಸ್ಟ್ ಆನ್ಸರ್. ಅರ್ಥ ಆಯ್ತಲ್ವಾ ಯಾವ ಥರ ಮಾಡಬೇಕು ಅನ್ನೋದನ್ನು? ಸೊ ನಾನು ಇವಾಗ ಕ್ಲಿಯರಾಗಿ ಹೇಳ್ಕೊಟ್ಟಿದ್ದೀನಿ ಅಂತ ಅನ್ಕೊತೀನಿ. ಇಷ್ಟೇ ಮಾಡೋದಕ್ಕೆ 5 ಮಾರ್ಕ್ಸ್ ಇದೆ. ಸೊ ಬಂದರೆ ಎಲ್ಲಿಪ್ಸ್ ಬರುತ್ತೆ, ಇಲ್ಲಾಂದರೆ ಸರ್ಕಲ್ ಬರುತ್ತೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಓಕೆ, ಅದು ಬಿಟ್ಟರೆ ಕಾಸ್ ಸೈನ್ದು ಏನಾದರೂ ಕೇಳ್ಬೋದು, ಬಟ್ ನನ್ನ ಅನಿಸಿದ ಮಟ್ಟಿಗೆ ಇದರಲ್ಲೇ ಯಾವುದಾದ್ರೂ ಒಂದು ಕೇಳ್ತಾರೆ ಫಸ್ಟ್ ಎಕ್ಸಾಮಲ್ಲಿ. ಓಕೆ, ಸೊ ಈಸಿ ಇದೆ ಅಲ್ವಾ ಸ್ಟೂಡೆಂಟ್ಸ್? ಸೊ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒಂದು ಕ್ವಶನ್ ಬರುವಂಥದ್ದು ಯಾವುದಪ್ಪ ಅಂದರೆ ಡಿಫ್ರೆನ್ಷಿಯಲ್ ಇಕ್ವೇಷನ್ ಮೇಲೆ ಸ್ಟೂಡೆಂಟ್ಸ್. ಇದು ಕೂಡ ಈಸಿ ಟಾಸ್ಕ್ ಆಗುತ್ತೆ. ಸೊ ನೀವೇನಾದರೂ ಟ್ರೈ ಮಾಡಬೇಕಂದ್ರೆ ಫಸ್ಟ್ ರಿಲೇಷನ್ ಕೊಡಿ, ಮ್ಯಾಟ್ರಿಕ್ಸ್ ಕೊಡಿ, ಡಿಟರ್ಮೆಂಟ್ ಬೇಡ, ಡಿಫ್ರೆನ್ಸಿಯೇಷನ್ ಕೊಡಿ, ಅಂದರೆ ಸೆಕೆಂಡ್ ಆರ್ಡರ್ ರಿಸಲ್ಟು. ಅಗೇನ್ ಇಂಟಿಗ್ರೇಷನ್ ಇದ್ದರೆ ಇಂಟಿಗ್ರೇಷನ್ ಕೊಡಿ, ಇಲ್ಲಾಂದರೆ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ ಅಂತೂ ಈಸಿ ಇದ್ದೇ ಇರುತ್ತೆ. ಡಿಫ್ರೆನ್ಷಿಯಲ್ ಇಕ್ವೇಷನ್ ಯಾವುದಾದ್ರೂ 5 ಕ್ವಶನ್ ಮಾತ್ರ ಮಾಡಿ, 4 ಬರೀಬೇಕು, 1 ಎಕ್ಸ್ಟ್ರಾ ಕ್ವಶನ್ ಸಾಕು. ಅಂದರೆ ಡಿಟರ್ಮೆಂಟ್ಗೆ ಲಾಸ್ಟ್ ಆಪ್ಷನ್ ಕೊಡಿ. ಇವೆಲ್ಲನೂ ಡಿಫಿಕಲ್ಟ್ ಆಗಿತ್ತು, ನಿಮ್ಗೆ ಆಪ್ಷನೇ ಇಲ್ಲ ಅಂದರೆ ಅವಾಗ ಡಿಟರ್ಮೆಂಟ್ ಮಾಡಿ, ಯಾಕಂದರೆ ಜಾಸ್ತಿ ಟೈಮ್ ತೊಗೊಳುತ್ತೆ, ಆಮೇಲೆ ಕನ್ಫರ್ಮೇಷನ್ ಇರಲ್ಲ ಅದು ಕರೆಕ್ಟ್ ಆಗುತ್ತಾ ಇಲ್ಲ ಅಂತ ಹೇಳಿ. ಓಕೆ, ಸೊ ಇದೊಂದು ಸಾಲ್ವ್ ಮಾಡೋಣ. ಇದೊಂದು ಏನಿದೆ ಮೆಥಡು, ಫಸ್ಟ್ ನಮಗೆ ಇದು ಲೀನಿಯರ್ ರಿಸಲ್ಟ್ಸನ್ನು ನಾವು ಬರ್ಕೋಬೇಕೇನೋ, ಲೀನಿಯರ್ ಫಂಕ್ಷನ್ ಮೇಲೆ ಇರುವಂಥದ್ದು ಪ್ಲಸ್ 2 ಇಂಟು y ಈಸ್ ಈಕ್ವಲ್ಸ್ ಟು ಸೈನ್ ಆಫ್ ಎಕ್ಸ್ ಇದೆ. ಅಂದರೆ ಇಲ್ಲಿ ಪಿ ಏನಾಯಿತು ನೋಡಿ ಸ್ಟೂಡೆಂಟ್ಸ್, ಪಿ ಆಗಿದೆ 2, ಕ್ಯೂ ಆಗಿದೆ ಸೈನ್ ಎಕ್ಸ್. ಓಕೆ, ಫಸ್ಟ್ ನಾವಿಲ್ಲಿ ಐ ಎಫ್ನ ಫೈಂಡ್ ಮಾಡ್ಕೋಬೇಕಾಗಿರುವಂಥದ್ದು. ಐ ಎಫ್ ಏನಾಗುತ್ತೆ, ಇ ರೇಸ್ ಟು ಇಂಟಿಗ್ರೇಷನ್ ಆಫ್ 2 ಇಂಟು ಡಿ ಎಕ್ಸ್. 2ದ ಇಂಟಿಗ್ರೇಷನ್ ಆಗುತ್ತೆ 2x. ಓಕೆ, ಇ ರೇಸ್ ಟು 2x ಆಯಿತು. ನೆಕ್ಸ್ಟ್ ಏನು ಮಾಡ್ತೀರಾ, y ಇಂಟು ಐ ಎಫ್ ಫಾರ್ಮುಲಾ ಇರೋದಾ, ಫಾರ್ಮುಲಾನ ಬರೀತೀನಿ, ಇಂಟಿಗ್ರೇಷನ್ ಆಫ್ ಕ್ಯೂ ಇಂಟು ಐ ಎಫ್ ಡಿ ಎಕ್ಸ್ ಪ್ಲಸ್ ಸಿ ಇದೆ. ಓಕೆ, ಸೊ ಫಾರ್ಮುಲಾ ಪ್ರಕಾರ ಫಿಲಪ್ ಮಾಡ್ತಾ ಹೋಗೋಣ. ಐ ಎಫ್ ಏನಿದೆ, ಇ ರೇಸ್ ಟು 2x ಇದೆ, ಇಂಟಿಗ್ರೇಷನ್ ಆಫ್ ಕ್ಯೂ ಏನು ಕೊಟ್ಟಿದ್ದಾರೆ, ಸೈನ್ ಎಕ್ಸ್ ಇದೆ, ಸೈನ್ ಎಕ್ಸ್ ಇಂಟು ಇ ರೇಸ್ ಟು 2x ಡಿ ಎಕ್ಸ್ ಪ್ಲಸ್ ಸಿ. ಓಕೆ, ಸೊ ಇದನ್ನು ನಾವು ಇವಾಗ ಇಂಟಿಗ್ರೇಟ್ ಮಾಡ್ಕೋಬೇಕು. ಇದನ್ನು ಇಂಟಿಗ್ರೇಟ್ ಮಾಡಬೇಕಾದ್ರೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮೂಲಕ ಮಾಡಬೇಕಾಗಿರೋದು. ಸೊ ಹಾಗಾಗಿ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್, ಇದಕ್ಕೆ ಅಂದರೆ ಇದಕ್ಕೆ ನಾನು ಇಲ್ಲಿ ಐ ಅಂತ ಡಿನೋಟ್ ಮಾಡಿ ಸಪ್ರೇಟ್ ಆಗಿ ಇದನ್ನು ಸಾಲ್ವ್ ಮಾಡ್ಕೋತೀನಿ, ಅಂದರೆ ಈಸಿ ಆಗುತ್ತೆ ನಮಗೆ ರಿಸಲ್ಟ್ಸ್ಗಳನ್ನ ಬರೆಯೋದಕ್ಕೆ. ಓಕೆ, ಎಸ್, ಸೊ ಇಲ್ಲಿ ಐ ಅಂತ ತಗೊಳ್ಳೋಣ. ಐ ಇಸ್ ಈಕ್ವಲ್ಸ್ ಟು ಏನಿದೆ ನೋಡಿ, ಇದನ್ನ ಮೊದಲಿಗೆ ಬರ್ಕೊಳ್ಳೋಣ. ಏನು, ಇ ರೇಸ್ ಟು 2x ಇಂಟು ಸೈನ್ ಎಕ್ಸ್ ಇದೆ. ಓಕೆ, ಡಿ ಎಕ್ಸ್. ಓಕೆ, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮೂಲಕ ಹೋದರೆ ಫಸ್ಟ್ ಟಿಗ್ನೋಮೆಂಟ್ರಿ, ಅದಾದಮೇಲೆ ಎಕ್ಸ್ಪೋನೆನ್ಷಿಯಲ್ ಲಾಸ್ಟ್ ಬರುತ್ತೆ ಅಂದರೆ ಇರುವಂಥದ್ದು. ಸೊ ಇಲ್ಲಿ ಐನ ಆಸ್ ಇಟ್ ಈಸ್ ಬರ್ಕೊಳ್ಳೋಣ. ಐ ಎನ್ ಇಸ್ ಈಕ್ವಲ್ಸ್ ಟು, ಇದು ಫಸ್ಟ್ ಆಗುತ್ತೆ ಸ್ಟೂಡೆಂಟ್ಸ್, ಇದು ಸೆಕೆಂಡ್ ಪಾರ್ಟ್ ಆಗಿ ಕನ್ಸಿಡರ್ ಮಾಡಬೇಕು, ಯಾಕಂದರೆ ಐಲೈಟ್ ಮೂಲಕ ಟಿಗ್ನೋಮೆಟ್ರಿ ಫಸ್ಟ್ ಬರುತ್ತೆ, ಎಕ್ಸ್ಪೋನೆನ್ಷಿಯಲ್ ಆಮೇಲೆ ಬರೋದಾಗಿರೋದ್ರಿಂದ ಫಸ್ಟು ಸೈನ್ ಎಕ್ಸ್ನ ಆಸ್ ಇಟ್ ಈಸ್ ಬರ್ಕೊಳ್ಳೋಣ. ಓಕೆ, ಇಂಟಿಗ್ರೇಷನ್ ಆಫ್ ಇ ರೇಸ್ ಟು 2x ಇಂಟು ಡಿ ಎಕ್ಸ್ ಆಗುತ್ತೆ, ಮೈನಸ್ ಇಲ್ಲಿ ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್ ಪಾರ್ಟ್ ಏನು ತೊಗೊಂಡಿದ್ದೀವಿ ನಾವು, ಸೈನ್ ಎಕ್ಸ್ ಇದೆ, ಸೊ ಸೈನ್ ಎಕ್ಸ್ ತೆಗೆ ಬರ್ಕೊತೀರಾ. ಅಗೇನ್ ಇಂಟಿಗ್ರೇಷನ್ ಆಫ್ ಇ ರೇಸ್ ಟು 2x ಡಿ ಎಕ್ಸ್. ಓಕೆ, ಐ ಆಸ್ ಇಟ್ ಈಸ್, ಅಗೇನ್ ಸೈನ್ ಎಕ್ಸ್ ಆಸ್ ಇಟ್ ಈಸ್ ಬರ್ಕೊತೀರಾ. ಇ ರೇಸ್ ಟು 2x ಇಂಟಿಗ್ರೇಷನ್ ಇ ರೇಸ್ ಟು 2x ಆಗುತ್ತೆ, 2x ಎಕ್ಸ್ಟ್ರಾ ಪಾರ್ಟ್ ಆಗಿರೋದ್ರಿಂದ ಮತ್ತೊಂದು ಅದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2 ಬರುತ್ತೆ, ಅದನ್ನು ಡಿವೈಡ್ ಒಳಗೆ ಬರ್ಕೋಬೇಕು. ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಆಗುತ್ತೆ ಕಾಸ್ ಎಕ್ಸ್. ಅಗೇನ್ ಇ ರೇಸ್ ಟು 2x ಸೇಮ್ ರಿಸಲ್ಟ್, ಇ ರೇಸ್ ಟು 2x ಡಿವೈಡ್ ಬೈ 2 ಡಿ ಎಕ್ಸ್ ಆಯಿತು. ಓಕೆ, ಇವಾಗ ಮತ್ತೆ ನಾವಿಲ್ಲಿ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಫಾರ್ಮುಲಾನೇ ಮತ್ತೆ ಅಪ್ಲೈ ಮಾಡ್ಕೋಬೇಕಾಗಿರೋದ್ರಿಂದ ಐ ಇಸ್ ಈಕ್ವಲ್ಸ್ ಟು, ಇದನ್ನು ನಾನು ಮೊದಲಿಗೆ ಬರ್ಕೋತೀನಿ, ಇ ರೇಸ್ ಟು 2x ಡಿವೈಡ್ ಬೈ 2 ಸೈನ್ ಎಕ್ಸ್. ಇಲ್ಲಿ 2ನ ಹೊರಗಡೆ ತೊಗೊಂಡ್ಬಿಡೋಣ, ಅಂದರೆ 1/2 ಆಗುತ್ತೆ. ಇಲ್ಲಿ ಒಳಗಡೆ ಅಪ್ಲೈ ಮಾಡ್ತಾ ಹೋಗೋಣ ಸ್ಟೂಡೆಂಟ್ಸ್, ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಮತ್ತೆ ಸೇಮ್ ಪ್ರೊಸೀಜರ್, ಫಸ್ಟ್ ಕಾಸ್ ಎಕ್ಸ್ನ ತಗೋಬೇಕು, ಇಂಟಿಗ್ರೇಷನ್ ಆಫ್ ಇ ರೇಸ್ ಟು 2x, ಈ 2 ಹೊರಗಡೆ ಬರೆದಿದ್ದೀನಿ, ಡಿ ಎಕ್ಸ್ ಮೈನಸ್ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್, ಸಾರಿ ಕಾಸ್ ಇದೆಯಲ್ವಾ ಇವಾಗ. ಓಕೆ, ಕಾಸ್ನ ಬರೀಬೇಕು, ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್, ಅಗೇನ್ ಇಂಟಿಗ್ರೇಷನ್ ಆಫ್ ಇ ರೇಸ್ ಟು 2x ಡಿ ಎಕ್ಸ್. 2 ಸತಿ ಅಪ್ಲೈ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್, ಸೊ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಓಕೆ, ಇದು ಭಾಳ ಡಿಫಿಕಲ್ಟ್ ಇದೆ ಅಂತ ಕೆಲವು ಜನ ಬಿಟ್ಬಿಡ್ತೀರಾ, ಏನಿಲ್ಲ, ಫಸ್ಟ್ ಸತಿ ಮಾಡಿದಾಗ ಇದು ಬಂದಿದೆ, ಇನ್ನೊಂದು ಸತಿ ಮಾಡಿದಾಗ ಮತ್ತೆ ಅಗೇನ್ ಕ್ವಶನ್ನೇ ಬರುವಂಥದ್ದು. ನೋಡಿ ಇಲ್ಲಿ ಏನಾಗುತ್ತೆ, ಐ ಆಸ್ ಇಟ್ ಈಸ್ ಇ ರೇಸ್ ಟು 2x ಡಿವೈಡ್ ಬೈ 2 ಇಂಟು ಸೈನ್ ಎಕ್ಸ್, ಅಗೇನ್ -1/2 ಮಲ್ಟಿಪ್ಲೈ ಮಾಡ್ತಾ ಹೋಗ್ಬಿಡಿ, -1/2 ಕಾಸ್ ಎಕ್ಸ್, ಇ ರೇಸ್ ಟು 2x ಇಂಟಿಗ್ರೇಷನ್ ಇ ರೇಸ್ ಟು 2x ಮತ್ತೊಂದು 2 ಬರುತ್ತೆ, ಇಲ್ಲಿ ಹೊರಗಡೆ ಒಂದು 2 ಇದೆ ನೋಡಿ ಆಲ್ರೆಡಿ. ಸೊ 2 ಇಂಟು 2 ಎಷ್ಟಾಯ್ತು, ಇದು 4 ಆಗುತ್ತಲ್ವಾ. ಸೊ ಇಲ್ಲಿ 4 ಹೋಗ್ಬೇಕು, ಇದನ್ನು ಕ್ಯಾನ್ಸಲ್ ಮಾಡ್ಕೊಂಬಿಡಿ ನೀವು, ಈ 2ನ ತಗೊಂಬಿಡಿ. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ, ಅಗೇನ್ ಪ್ಲಸ್ ಮೈನಸ್ ಆಗುತ್ತೆ, ಇಲ್ಲಿನೂ 1/2 ಹೊರಗಡೆ ಬರ್ಕೊಳ್ಳಿ. ಇವಾಗ ಈ ರಿಸಲ್ಟ್ನ ಅಬ್ಸರ್ವ್ ಮಾಡ್ತಾ ಹೋಗಿ, ಏನಾಗುತ್ತೆ, ಇದು ಮೈನಸ್ ಪ್ಲಸ್ ಆಗಿದೆನಾ. ಓಕೆ, ಸೊ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ಟ್ ಮಾಡ್ಕೋಬೇಕು ಇವಾಗ ಸ್ಟೂಡೆಂಟ್ಸ್. ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ಟ್ ಏನಾಗುತ್ತೆ,
ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ಅಗೇನ್ ಇ ರೇಸ್ ಟು 2x ಇದು ಅಗೇನ್ 2x ಡಿವೈಡ್ ಬೈ 2 dx ಆಯಿತು. ಸೊ ಇಲ್ಲಿ ಏನು ಮಾಡ್ಕೋಬೇಕಪ್ಪ ಅಂದರೆ ಈ ಮೈನಸ್ ಸೈನ್ ಎಕ್ಸ್ ಅನ್ನೋದು ಮೈನಸ್ನ ಹೊರಗಡೆ ತೊಗೊಂಬಂದ್ಬಿಡಿ. ಅವಾಗ ಏನಾಗ್ಬಿಡುತ್ತೆ, ಸೊ ಮೈನಸ್ನ ನಾನು ಇಲ್ಲಿ ಹೊರಗಡೆ ತೊಗೊಂಬಂದ್ಬಿಟ್ಟೆ ಅಂದರೆ ನೋಡಿ ಇಲ್ಲಿ ಒಂದು ಸ್ವಲ್ಪ ಚೇಂಜಸ್ ನಾನು ಮಾಡ್ತಾ ಇದ್ದೀನಿ. ಏನಂದರೆ ಈ ಮೈನಸ್ನ ಹೊರಗಡೆ ತಂದೆ ಅಂದರೆ ಇದು ಪ್ಲಸ್ ಇದ್ದದ್ದು ಮತ್ತೆ ಮೈನಸ್ ಆಗಿ ಹೋಗ್ಬಿಡುತ್ತೆ. ಓಕೆ, ಸೊ ಇದು ಮೈನಸ್ ಆಯಿತು. ಓಕೆ, ಇದು ಮೈನಸ್ ಆದಮೇಲೆ ಈ 2 ಹೊರಗಡೆ ತೊಗೊಂಬರೋಣ. ಓಕೆ, ಯಾಕೆ ಇದನ್ನು ಮಾಡ್ತಾ ಇದ್ದೀನಿ ಅಂದರೆ ಹೇಳ್ತೀನಿ ನಿಮಗೆ. ಈ 2 ಹೊರಗಡೆ ತೊಗೊಂಬರೋಣ. ಅವಾಗ ಏನಾಗುತ್ತೆ, ಇದು 2 ಇದ್ದದ್ದು 2 × 2 ಇದು 4 ಆಗಿಬಿಡುತ್ತೆ. ಕರೆಕ್ಟಾ? ಎಸ್. ಸೊ ಇದು 2 × 2 4 ಆಯಿತು. ಈ ಯಾಕೆ ಇದನ್ನು ನಾನು ಈ ಚೇಂಜಸ್ ಮಾಡ್ಕೊಂಡೆ ಅಂದರೆ ಈಗ ಏನು ಕ್ವಶನ್ ಇದೆಯಲ್ಲ ವಾಪಸ್ ರಿಪೀಟ್ ಆಗಿದೆ ನೋಡಿ. ಐ ಅಂತ ತೊಗೊಂಡಿದ್ವಲ್ಲ, ಇ ರೇಸ್ ಟು 2x × sin x ಬಂದಿದೆಯಲ್ವಾ, ಅಂದರೆ ಇದಕ್ಕೆ ನಾನು ವಾಪಸ್ ಐ ಅಂತ ಕೊಡ್ಬೋದಾ? ಐ ಡಿವೈಡ್ ಬೈ 4 ಇದೆ ಅಂದರೆ ಇದಾಯಿತು. I/4ನ ಪೂರ ಈ ಕಡೆ ತೊಗೊಂಬರ್ಬೋದಲ್ವಾ ಫ್ರೆಂಡ್ಸ್, ಶಿಫ್ಟ್ ಮಾಡ್ಬೋದಲ್ವಾ? ಓಕೆ, ಸೊ ಅದರ ಸಲುವಾಗಿ ನಾನು ಈ ಒಂದಿಷ್ಟು ಚೇಂಜಸ್ಗಳನ್ನ ಮಾಡ್ಕೊಂಡಿದ್ವಿ. ಇನ್ನೊಂದ್ಸತಿ ಬರೀತಿದ್ದೀನಿ ನೋಡಿ. ಇಲ್ಲಿ ಏನೇನು ಬಂದಿತ್ತು, 1/4 ಇಂಟಿಗ್ರೇಷನ್ ಆಫ್ ಇ ರೇಸ್ ಟು 2x sin x ಮಾತ್ರ ಉಳಿದಿತ್ತು ಇಲ್ಲಿ dx. ಇದಕ್ಕೆ ನಾನು ಐ ಡಿವೈಡ್ ಬೈ 4 I/4ನ ಈ ಕಡೆ ತಗೋತೀನಿ. ಅವಾಗ ಏನಾಗುತ್ತೆ, ಇಲ್ಲಿ ಆಲ್ರೆಡಿ ಐ ಇರುತ್ತೆ, ಈ ಕಡೆ ಬಂದರೆ ಪ್ಲಸ್ I/4 ಆಗುತ್ತೆ ಸ್ಟೂಡೆಂಟ್ಸ್. ಯಾಕಂದರೆ ಅಲ್ಲಿ ಮೈನಸ್ ಇತ್ತು, ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ. ಇಲ್ಲಿ ಉಳಿದಿರೋದ್ರಲ್ಲಿ ಈ ವ್ಯಾಲ್ಯೂ ಉಳಿದಿದ್ದಾವೆ. ಸೊ ಕಾಮನ್ ಏನಾದರೂ ತಗೋಬೋದಾ? ಎಸ್, ಇ ರೇಸ್ ಟು 2x ಡಿವೈಡ್ ಬೈ 2ನ ಕಾಮನ್ ತಗೊಳ್ಳೋಣ. ಉಳಿತದೇನೆ ಇಲ್ಲಿ sin x ಉಳಿಯುತ್ತೆ, ಮೈನಸ್ ಈ 2ನ ಕಾಮನ್ ತೊಗೊಂಡ್ಬಿಟ್ರೆ ಇಲ್ಲಿ 4 ಉಳಿದಿದೆ ಅಂದರೆ cos x ಡಿವೈಡ್ ಬೈ 2 ಉಳಿಯುತ್ತೆ. ಓಕೆ, ಸೊ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಎಷ್ಟಾಗುತ್ತೆ ನೋಡಿ, LCM ತೊಗೊತೀರಾ, 4 ಅಂದರೆ 4 + 1 ಅಂದರೆ 5 ಅಂದರೆ 5i. ಅಗೇನ್ ಇದನ್ನು ರಿಪೀಟ್ ಬರೀಬೇಕು. sin x ಮೈನಸ್ cos x ಡಿವೈಡ್ ಬೈ 2. ಓಕೆ, ಈ 5/4 ಒಂದು ಈ ಕಡೆ ಶಿಫ್ಟ್ ಮಾಡಿಬಿಟ್ರೆ ನಮ್ದು ಆನ್ಸರ್ ಫೈನಲ್ ಸಿಕ್ಬಿಡುತ್ತೆ. ಅಂದರೆ i = 5/4 ಬಂದರೆ ಈ ಕಡೆ 4/5 ಆಯಿತು. 4/5 ಇಂಟು ಇ ರೇಸ್ ಟು 2x ಡಿವೈಡ್ ಬೈ 2. ಅಗೇನ್ ಇದು sin x ಮೈನಸ್ cos x ಡಿವೈಡ್ ಬೈ 2 ಆಗಿದೆ. ಇಲ್ಲಿ 2 1 2 2 ಸೊ ಇದು ನಮ್ಮದು ಐ ಆನ್ಸರ್. ನಾನು ಇಲ್ಲಿ ಐಗೆ ವಾಪಸ್ ಬರ್ತೀನಿ. ಇಲ್ಲಿ ಐ ಡಿನೋಟ್ ಮಾಡ್ಕೊಂಡಿದ್ನಲ್ಲ, ಈ ಐನ ಇಲ್ಲಿ ರಿಪ್ಲೇಸ್ ಮಾಡೋಣ. ಏನಾಗುತ್ತೆ, y ಇಂಟು ಇ ರೇಸ್ ಟು 2x = ಇಂಟಿಗ್ರೇಷನ್ ಆಫ್ ಇದು ಐದು ಆನ್ಸರ್ನೇ ಬರ್ಕೊಂಡ್ಬಿಡೋಣ ಡೈರೆಕ್ಟಾಗಿ. ಐ ಅಂತಂದ್ರೆ ಏನು ಬಂದಿದೆ ನೋಡಿ, ಇದು 2/5 ಉಳಿದಿದೆಯಾ ಇಲ್ಲಿ? ಎಸ್, 2 ಡಿವೈಡ್ ಬೈ 5 ಇ ರೇಸ್ ಟು 2x ಇಂಟು ಬ್ರ್ಯಾಕೆಟ್ sin x ಮೈನಸ್ cos x ಡಿವೈಡ್ ಬೈ 2 ಪ್ಲಸ್ ಸಿ. ನೀವು ಬೇಕಿದ್ರೆ ಇ ರೇಸ್ ಟು 2x ಈ ಕಡೆ ಶಿಫ್ಟ್ ಮಾಡ್ಕೊಂಬಿಡಿ. ಏನಾಗುತ್ತೆ, ಫೈನಲ್ ಆನ್ಸರ್ ಬರುತ್ತೆ. 2x ಡಿವೈಡ್ ಮಾಡಿದ್ರೆ ಇದಾಯಿತು 2/5. ಇ ರೇಸ್ ಟು 2x ಹೋಗ್ಬಿಡ್ತು. ಇಲ್ಲಿ sin x ಮೈನಸ್ cos x ಡಿವೈಡ್ ಬೈ 2. ಇಲ್ಲಿ ನೀವು ಡಿವೈಡ್ ಮಾಡೋದ್ರಿಂದ ಇ ರೇಸ್ ಟು ಮೈನಸ್ 2x ಅಂತ ಬರೀಬೇಕು. ಇದಾಗಿದೆ ನಮ್ಮದು ಫೈನಲ್ ಆನ್ಸರ್. ಕ್ವಶನ್ ಪೇಪರ್ 2ನ ಸಾಲ್ವ್ ಮಾಡ್ತಾ ಇದ್ದೀನಿ. ಕ್ವಶನ್ಸ್ಗಳಿದ್ದಾವೆ, ಅದರಲ್ಲಿ ನಾವು ಸಾಲ್ವ್ ಮಾಡಬೇಕಾಗಿರುವಂಥದ್ದು ಯಾವುದಾದ್ರೂ 4. ಸೊ ನಾನು ಎಲ್ಲ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ ಒಂದೊಂದಾಗಿ. ಫಸ್ಟ್ ಒನ್ ಬರುವಂಥದ್ದು ಸ್ಟೂಡೆಂಟ್ಸ್, ರಿಲೇಷನ್ ಅಂಡ್ ಫಂಕ್ಷನ್ ಮೇಲೆ ಬರುವಂಥ ಒಂದು ಈಸಿಯೆಸ್ಟ್ ಕ್ವಶನ್ ಅಂತ ಹೇಳ್ಬೋದು. ಇದು ಮ್ಯಾಕ್ಸಿಮಮ್ ಟೈಮ್ ರಿಪೀಟೆಡ್ ಆಗಿದೆ. ಸೊ ಇದು ಕೂಡ ರಿಪೀಟ್ ಆಗುವಂಥ ಚಾನ್ಸಸ್ಗಳು ಭಾಳಷ್ಟಿದೆ. ಯಾಕಂದ್ರೆ ಹಿಂದಿನ ಇಲ್ಲಿವರೆಗೂ ನಾವು ಒಂದು 10 ವರ್ಷದ ಪೇಪರ್ ನೋಡಿದ್ರೆ ಮ್ಯಾಕ್ಸಿಮಮ್ ಸಪ್ಲಿಮೆಂಟರಿ ಎಲ್ಲ ನೋಡ್ತಾ ಹೋದ್ರೆ more than 9 to 8 ಟೈಮ್ಸ್ ರಿಪೀಟೆಡ್ಲಿ ಕೇಳಿರುವಂಥ ಒಂದೇ ಒಂದು ಕ್ವಶನ್ ಇದು. ಓಕೆ, ಸೊ ಏನಿದೆ ಇಲ್ಲಿ ಅಂದ್ರೆ ಕನ್ಸಿಡರ್ R2R f(x) = 4x + 3 ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾವು ಶೋ ದಟ್ ಇಟ್ ಇಸ್ ಇನ್ವರ್ಟೇಬಲ್ ಅಂತ ಪ್ರೂವ್ ಮಾಡ್ಬೇಕು. ಆಮೇಲೆ ಇನ್ವರ್ಸ್ ನ ಚೆಕ್ ಮಾಡುವಂಥದ್ದು. ಫಸ್ಟ್ ಕೊಟ್ಟಿರುವಂತ ಫಂಕ್ಷನ್ ನ f(x) = ಬರ್ಕೊಂತಾ ಇದ್ದೀನಿ ನಾನು ಇಲ್ಲಿ 4x + 3. ಇದಕ್ಕೆ ಇಕ್ವೇಶನ್ 1 ಅಂತ ಡಿನೋಟ್ ಮಾಡ್ತೀರಾ ಮಾಡಿ. ಓಕೆ, ಇದರಲ್ಲಿ ನಾವು ಏನ್ ಮಾಡ್ಕೋಬೇಕು, ಫಸ್ಟ್ ಇನ್ವರ್ಸ್ ನ ಚೆಕ್ ಮಾಡ್ಕೋಬೇಕಾ. ಸೊ ಇನ್ವರ್ಸ್ ಚೆಕ್ ಮಾಡ್ಕೊಳ್ಳೋ ಸಲುವಾಗಿ ನಾನು ಇಲ್ಲಿ ಏನ್ ಮಾಡ್ತೀನಿ, ಇದಕ್ಕೆ ಫಸ್ಟ್ y ಅಂತ ಡಿನೋಟ್ ಮಾಡ್ಕೊಂತೀನಿ. 4x + 3. 3ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. ಅವಾಗ ಏನಾಗುತ್ತೆ, ಇಲ್ಲಿ 4x ಉಳಿಯುತ್ತೆ. 4x ನ ಈ ಕಡೆ ಇಟ್ಕೊಂಡು +3 ಕಡೆ ಹಾಕೊಂಡ್ರೆ y - 3 ಆಗುತ್ತೆ. ಅಗೇನ್ x = ನಂಗೆ ಸಿಕ್ತು y - 3 ಡಿವೈಡ್ ಬೈ ಇಂಟು 4 ಇದೆ, ಈ ಕಡೆ ಬಂದ್ರೆ ಡಿವೈಡ್ ಬೈ 4. ಇದು ನಮ್ದು g(y) ಆಗಿದೆ. ಓಕೆ, ಇದು f(x) ಇಕ್ವೇಶನ್ 1, ಇದು g(y) ಇಕ್ವೇಶನ್ 2. ಆಕ್ಚುಲಿ ಇದು ನಮ್ದು ಇನ್ವರ್ಸ್ ಆಗಿರುತ್ತೆ. ಇದು ಇನ್ವರ್ಸ್ ಇದೆ ಅಂತ ನಾವು ಪ್ರೂವ್ ಮಾಡ್ಬೇಕಂದ್ರೆ ಇಲ್ಲಿ ಏನು 2 ಇಂಪಾರ್ಟೆಂಟ್ ಕಂಡೀಷನ್ಸ್ಗಳಿದ್ದಾವೆ. ಏನೆಲ್ಲ 2 ಕಂಡೀಷನ್ ಅಪ್ಪ ಅಂತಂದ್ರೆ f(g(y) ದ ಆನ್ಸರ್ y ಬರಬೇಕು. ಇನ್ನೊಂದು ಆನ್ಸರ್ ಏನು, g(f(x) ದ ಆನ್ಸರ್ x ಬರಬೇಕು. ಇಲ್ಲಿ ನೋಡಿ, ಲಾಸ್ಟ್ ಅಲ್ಲಿ f ಇದ್ರೆ x ಬರುತ್ತೆ ಅದರ ಆನ್ಸರು, ಲಾಸ್ಟ್ ಅಲ್ಲಿ g ಇದ್ರೆ ಅದರ ಆನ್ಸರ್ y ಬರುತ್ತೆ. ಇದನ್ನ ನಾವು ಪ್ರೂವ್ ಮಾಡ್ಬಿಟ್ರೆ ಇನ್ವರ್ಟೇಬಲ್ ಇದೆ ಅಂತ ಹಂಗಾಯ್ತು. ಇದು ನಿಮ್ದು ಇನ್ವರ್ಸ್ ಆಗಿದೆ. ಓಕೆ, ಸೊ ಇದನ್ನ ಯಾವ ತರ ಪ್ರೂವ್ ಮಾಡಬೇಕು, ಫಸ್ಟ್ ಒನ್ ನಾನು ಇಲ್ಲಿ ಪ್ರೂವ್ ಮಾಡ್ತಾ ಇದ್ದೀನಿ. ಅಬ್ಸರ್ವ್ ಮಾಡಿ. ಫಸ್ಟ್ ಒನ್ ಏನು, f(g(y) ಕರೆಕ್ಟಾ. ಸೊ ನಾವು ಇಲ್ಲಿ ಯಾವ ತರ ಬರೀಬೇಕಂದ್ರೆ f(g(y) ಈ ತರ ಬರ್ಕೋಬೇಕಾ ಸ್ಟೂಡೆಂಟ್ಸ್.
ಓಕೆ, ಸೊ ಇದರಲ್ಲಿ ಏನಿದೆ, ಫಸ್ಟ್ ಎಫ್ ಆಫ್ ಆಸ್ ಇಟ್ ಇಸ್ ಇರ್ತೀರಾ, ಜಿ ಆಫ್ ಐ ಏನ್ ಬಂದಿದೆ ಪೂರಾನೇ ಪೇಸ್ಟ್ ಮಾಡಿ. ಇಲ್ಲಿ ಏನಿದೆ y ಮೈನಸ್ 3 ಡಿವೈಡ್ ಬೈ 4 ಇದೆ. ಓಕೆ, ಇವಾಗ ಇದನ್ನ ಎಫ್ ಆಫ್ ಎಕ್ಸ್ ಒಳಗೆ ಹಾಕ್ಬೇಕಂದ್ರೆ ಇಕ್ವೇಶನ್ 1. ಇಕ್ವೇಶನ್ 1 ಏನಿದೆ ಎಫ್ ಆಫ್ ಎಕ್ಸ್ ಇದ್ದಾಗ ಇದಿದೆ, ಬಟ್ ಈಗ ಎಕ್ಸ್ ಜಾಗದಲ್ಲಿ ಹೊಸ ನಂಬರ್ ಬಂದಿದೆ, ಅದನ್ನ ಎಕ್ಸ್ ಜಾಗದಲ್ಲಿ ರಿಪ್ಲೇಸ್ ಮಾಡ್ತೀರಾ. 4 ಇಲ್ಲಿ ಎಕ್ಸ್ ಬರ್ಕೊಂತೀವಿ ಪ್ಲಸ್ 3, ಇದು ನಿಮ್ದು ಎಫ್ ಆಫ್ ಎಕ್ಸ್ ಎಕ್ಸ್ ಇದ್ದಾಗ ಬರೀತೀವಿ, ಬಟ್ ಎಕ್ಸ್ ಜಾಗದಲ್ಲಿ ಏನೋ ಹೊಸ ನಂಬರ್ ಬಂದಿದೆಯಲ್ಲ ಅದನ್ನ ಇಲ್ಲಿ ಫಿಲ್ ಅಪ್ ಮಾಡೋಣ. ಡಿವೈಡ್ ಬೈ 4. ಇವಾಗ ನೋಡಿ 4 4 ಕ್ಯಾನ್ಸಲ್ ಆಯ್ತು. ಸೊ ಉಳಿತೇನು ನೋಡಿ ಸ್ಟೂಡೆಂಟ್ಸ್, ಇಲ್ಲಿ y ಮೈನಸ್ 3 ಪ್ಲಸ್ 3, ಇಲ್ಲಿ 3 3 ಹೋಗ್ಬಿಟ್ಟು ಬಂದಿರೋ ಆನ್ಸರ್ ಏನಂತ ಆಯ್ತು ಸ್ಟೂಡೆಂಟ್ಸ್, y ಆಯ್ತಾ. ಸೊ ಇದನ್ನೇ ನಾವು ಇಲ್ಲಿ ಪ್ರೂವ್ ಮಾಡಬೇಕಾಗಿತ್ತು. ಫಸ್ಟ್ ಕೇಸು ಪ್ರೂವ್ ಆಯ್ತು. y ಅಂದ್ರೆ y ಅಂತ ಬರಿತೀವಿ ನಾವು. ಓಕೆ, ಸೊ ಇದು ಫಸ್ಟ್ ಕೇಸ್ ಕ್ಲಿಯರ್ ಆಯ್ತು. ಇನ್ನು ಸೆಕೆಂಡ್ ಕೇಸ್ ಏನ್ ಮಾಡ್ಕೋಬೇಕಾಗಿರೋದು, ಜಿ ಆಫ್ ಎಫ್ ಆಫ್ ಎಕ್ಸ್, ಅದನ್ನ ಜಿ ಆಫ್ ಎಫ್ ಆಫ್ ಎಕ್ಸ್ ಈ ತರ ಬರಿತೀವಿ. ಇವಾಗ ಫಸ್ಟ್ ಎಫ್ ಆಫ್ ಎಕ್ಸ್ ನ ಫಿಲ್ಅಪ್ ಮಾಡಿ. ಎಫ್ ಆಫ್ ಎಕ್ಸ್ ಏನಿದೆ 4x ಪ್ಲಸ್ 3 ಇದೆ. ಓಕೆ, ಈ ಪೂರ ರಿಸಲ್ಟ್ ಜಿ ಆಫ್ y ಒಳಗೆ ಫಿಲ್ಅಪ್ ಮಾಡ್ಕೋಬೇಕು. ಅಂದ್ರೆ y ಎಲ್ಲಿದೆ, ಈ ಜಾಗದಲ್ಲಿ y ಇದೆ, ಜಿ ಆಫ್ y ಆಸ್ ಇಟ್ ಬರ್ಕೊಳ್ಳೋಣ. y ಮೈನಸ್ 3 ಡಿವೈಡ್ ಬೈ 4 ಇದೆ. ಸೊ y ಜಾಗದಲ್ಲಿ ಏನ್ ಬಂದಿದೆ ನೋಡಿ ಸ್ಟೂಡೆಂಟ್ಸ್, ಇವಾಗ ಆ ಒಂದು ಹೊಸ ನಂಬರ್ ಇಲ್ಲಿ ಫಿಲ್ಅಪ್ ಮಾಡಬೇಕು, ಪ್ಲಸ್ 3. ಓಕೆ, ಸೊ ಇವಾಗ ನಾನು ಇಲ್ಲಿ ಬ್ರಾಕೆಟ್ ನ ರಿಮೂವ್ ಮಾಡ್ಕೋಬಹುದಲ್ವಾ, ಯಾಕಂದ್ರೆ ಆಲ್ರೆಡಿ ಇಲ್ಲಿ ಪ್ಲಸ್ ಮೈನಸ್ ಮೈನಸ್ ಬಂದಿದೆ. ಸೊ ಹಾಗಾಗಿ ನಾನು ಇಲ್ಲಿ ಬ್ರಾಕೆಟ್ ನ ರಿಮೂವ್ ಮಾಡ್ಕೊಂಡ ತಕ್ಷಣ ಈ 3 ಹೋಗ್ಬಿಡುತ್ತೆ. ಉಳಿದಿರೋದೇನು 4x ಡಿವೈಡ್ ಬೈ 4, ಅಂದ್ರೆ ನಮ್ಗೆ ಆನ್ಸರ್ ಎಕ್ಸ್ ಬಂತಲ್ವಾ. ಎಕ್ಸ್ ಅಂದ್ರೆ ಆ ಎಕ್ಸ್ ಬಂದ ಹಾಗೆ, ಅಂದ್ರೆ ನಾವು ಈ ಒಂದು ಕಂಡೀಷನ್ ನ ಪ್ರೂವ್ ಮಾಡಿದಾಗ ಆಯ್ತಲ್ಲ ಸ್ಟೂಡೆಂಟ್ಸ್. ಸೊ ಇದು ಪ್ರೂವ್ ಮಾಡಿದಾಗ ಆದ್ರೆ ನಾವು ಇಲ್ಲಿ ಏನ್ ಬರೀಬೇಕಾಗಿರೋದು ಕನ್ಕ್ಲೂಷನ್, ದ ಗಿವನ್ ಫಂಕ್ಷನ್ ಎಫ್ ಈಸ್ ಇನ್ವರ್ಟೇಬಲ್ ಅಂಡ್ ಇಟ್ಸ್ ಇನ್ವರ್ಸ್ ಈಸ್, ಇದು ಬರೀಬೇಕು ಕಂಪಲ್ಸರಿ. ಓಕೆ, ಕ್ವಶನ್ ಕನ್ಕ್ಲೂಷನ್ ಬರೆಯೋದು ನೋಡಿ, ಎಫ್ ಈಸ್ ದ ಗಿವನ್ ಫಂಕ್ಷನ್ ಎಫ್ ಈಸ್ ಇನ್ವರ್ಟೇಬಲ್. ಇದು ಫಸ್ಟ್ ಒಂದು ಕನ್ಕ್ಲೂಷನ್. ಆದ್ರೆ ಇನ್ನೊಂದು ಕನ್ಕ್ಲೂಷನ್ ಏನ್ ಮಾಡ್ಬೇಕು, ಇದ್ರದ್ದು ಇನ್ವರ್ಸ್ ಬರಿ ಅಂತ ಹೇಳಿದಾರಲ್ವಾ. ಸೊ ಇನ್ವರ್ಸ್ ಒಂದು ಬರ್ಕೊಂಡ್ಬಿಡ್ಬೇಕು. ಸೊ ಇನ್ವರ್ಸ್ ಆಫ್ ದಿಸ್ ಫಂಕ್ಷನ್ ಎಫ್ ಇನ್ವರ್ಸ್ ಆಫ್, ಇಲ್ಲಿ y ಇದೆಯಲ್ವಾ, ಸೊ ಜಿ ಆಫ್ y ಬೇಕು, ಇದೇ ಆಕ್ಚುಲಿ ಇನ್ವರ್ಸ್ ಆಗಿರುವಂತದ್ದು. ಸೊ ಇದನ್ನ y ಒಳಗೆ ಬರೆದ್ರೆ y ಒಳಗೆ ಬರೀಬೇಕು. ಇದನ್ನ ನಾವು ಎಕ್ಸ್ ಒಳಗೆ ಬರೀತಾ ಇದ್ದೇವೆ ನಾವು. ಎಫ್ ಇನ್ವರ್ಸ್ ಆಫ್ ಎಕ್ಸ್ ಅಂದ್ರೆ y ಜಾಗದಲ್ಲಿ ಎಕ್ಸ್ ಹಾಕಿ, ಎಕ್ಸ್ ಮೈನಸ್ 3 ಡಿವೈಡ್ ಬೈ 4. ಓಕೆ, ಸೊ ಇದು ಮೇನ್ ಹೈಲೈಟ್ ಮಾಡ್ಬೇಕಾಗಿರೋದು ಸ್ಟೂಡೆಂಟ್ಸ್ ನೀವು. ಓಕೆ, ಇಷ್ಟು ಮಾಡಿದ್ದೆ ಆದ್ರೆ ನಿಮ್ಗೆ ಇಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಮಾರ್ಕ್ಸ್ ಸಿಗುತ್ತೆ. ಇಲ್ಲ ಅಂತಂದ್ರೆ ಲಾಸ್ಟ್ ಅಲ್ಲಿ 1 ಮಾರ್ಕ್ಸ್ ಕಳ್ಕೊಂತೀರಾ. ಎಲ್ಲಾನು ಬರ್ದು ಬಂದಿರ್ತೀರಾ, ಬಟ್ ಲಾಸ್ಟ್ ಅಲ್ಲಿ 1 ಮಾರ್ಕ್ಸ್ ಮಿಸ್ ಆಗುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇದನ್ನ ಮಾಡ್ತೀರಾ, ಎಕ್ಸ್ ವರ್ಗು ಬಂದ್ಬಿಟ್ಟು ಬಿಟ್ಬಿಡ್ತೀರಾ. ಇನ್ವರ್ಟೇಬಲ್ ಅಂತ ಬರೀಬೇಕು, ಇದ್ರದ್ದು ಇನ್ವರ್ಸ್ ಎಫ್, ಇದನ್ನ ಒಂದೇ ಬರೀಲಾರ್ದಕ್ಕೆ 1 ಮಾರ್ಕ್ಸ್ ಕಟ್ ಮಾಡ್ಕೊಂತಾರೆ. ಓಕೆ, ಸೊ ಅದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಕ್ವಶನ್ ಹೋಗೋಣ. ನೆಕ್ಸ್ಟ್ ಒಂದು ಕ್ವಶನ್ ಮ್ಯಾಟ್ರಿಸಸ್ ಮೇಲೆ ಇರುವಂತ ಒಂದು ಈಸಿಯೆಸ್ಟ್ ಕ್ವಶನ್ ಅಂತಾನೆ ಹೇಳ್ಬೋದು. ಇಲ್ಲಿ ಎ ಬಿ ಸಿ 3 ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಎ ಪ್ಲಸ್ ಬಿ ಮಾಡಿ, ಬಿ ಮೈನಸ್ ಸಿ ಮಾಡಿ, ಆಲ್ಸೋ ವೆರಿಫೈ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೆಲ್ಲಾನು ಅದನ್ನ ನಾವು ಸಿಂಪ್ಲಿಫೈ ಮಾಡೋದ್ರಿಂದ ಫಸ್ಟ್ ಈ ಎಲ್ ಎಚ್ ಎಸ್ ಪಾರ್ಟ್ ನ ಮಾಡ್ಕೋಬೇಕು. ಅದಕ್ಕೆ ಬಿ ಮೈನಸ್ ಸಿ ಮೊದಲಿಗೆ ಮಾಡ್ಕೊಳ್ಳಿ, ಅದಾದ್ಮೇಲೆ ಪ್ಲಸ್ ಸಿ ಜೊತೆ ಮಾಡಿ ಕಂಪ್ಲೀಟ್ ಎಲ್ ಎಚ್ ಎಸ್ ಆಗುತ್ತೆ. ಅದಾದ್ಮೇಲೆ ಎ ಪ್ಲಸ್ ಬಿ ಮಾಡಿ, ಆಮೇಲೆ ಮೈನಸ್ ಸಿ ಮಾಡ್ಕೊಳ್ಳಿ, ಅವಾಗ ಆರ್ ಎಚ್ ಎಸ್ ಸಿಗುತ್ತೆ. ಓಕೆ, ಸೊ ಫಸ್ಟ್ ಇಲ್ಲಿ ಏನ್ ಮಾಡ್ಕೋಬೇಕಾಗಿರೋದು, ನಮ್ಗೆ ಇವಾಗ ಬೇಕಾಗಿರೋದು ಇಲ್ಲ ಸಪರೇಟ್ ಆಗಿ ಎ ಪ್ಲಸ್ ಬಿ, ಬಿ ಮೈನಸ್ ಸಿ ಮೊದಲಿಗೆ ಮಾಡ್ಕೊಂಡು ಅದಾದ್ಮೇಲೆ ಸಿಂಪ್ಲಿಫಿಕೇಶನ್ ಕೂಡ ಮಾಡ್ಬೋದು. ಓಕೆ, ಸೊ ಇವಾಗ ಕ್ವಶನ್ ಅವ್ರು ಕೇಳಿದ್ದಾರೆ ಎ ಪ್ಲಸ್ ಬಿ. ಸೊ ಹಾಗಾಗಿ ನಾನು ಇಲ್ಲಿ ಕೂಡ ಏನ್ ಮಾಡ್ತೀನಿ, ಫಸ್ಟ್ ಎ ಪ್ಲಸ್ ಬಿ ಇಂದಾನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎ ಪ್ಲಸ್ ಬಿ. ಓಕೆ, ಸೊ ಇಲ್ಲಿ ಎ ಪ್ಲಸ್ ಬಿ ಬರೆದ್ರೆ ಫಸ್ಟ್ ಇಲ್ಲಿ ಎ ಮ್ಯಾಟ್ರಿಕ್ಸ್ ನ ಬರ್ಕೊಳ್ಳಿ ಸ್ಟೂಡೆಂಟ್ಸ್. 1 2 -3 5 0 2, ನೆಕ್ಸ್ಟ್ 1 -1 1 ಪ್ಲಸ್ ಬಿ ಮ್ಯಾಟ್ರಿಕ್ಸ್ ಏನಿದೆ ಫಸ್ಟ್ ರೋ 3 -1 2. ಇಲ್ಲಿ ಬರ್ಕೋಬೇಕಾದ್ರೆ ಒಂದೇನಾದ್ರೂ ಸೈನ್ ಮಿಸ್ಟೇಕ್ ಮಾಡಿದ್ರೆ ಎಲ್ಲ ಆನ್ಸರ್ ರಾಂಗ್ ಆಗುತ್ತೆ. ಸೊ ಕೇರ್ಫುಲ್ ಆಗಿ ವೆರಿಫೈ ಮಾಡ್ತಾ ಬರ್ಕೊಳ್ಳಿ. ಓಕೆ, 2 0 3. ಓಕೆ, ಇವೆರಡಕ್ಕೂ ನಾವು ಇವಾಗ ಅಡಿಷನ್ ಮಾಡ್ಕೊಳ್ಳೋಣ. ಏನ್ ಆನ್ಸರ್ ಬರುತ್ತೆ ಇಲ್ಲೇ ಬರೀತಾ ಇದೀನಿ ನೋಡಿ. ಓಕೆ, 1 + 3 ಅಂದ್ರೆ ಆಯ್ತು 4. ನೆಕ್ಸ್ಟ್ 2 ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ. ಸೊ 2 - 1 ಅಂದ್ರೆ ಸ್ಟೂಡೆಂಟ್ಸ್ ಇದಾಗುತ್ತೆ 1. -3 + 2 ಪ್ಲಸ್ ಮೈನಸ್ ಮೈನಸ್ 3 - 2 ಮಾಡಿದ್ರೆ -1 ಬರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ 5 + 4 ಅಂದ್ರೆ ಇದಾಯ್ತು 9 ಆನ್ಸರ್. 0 + 2 ಅಂದ್ರೆ 2 ಆಗುತ್ತೆ. 2 + 5 ಅಂದ್ರೆ 7 ಆಗುತ್ತೆ. ಅರ್ಥ ಆಯ್ತಾ ಇದೆ ಅಲ್ವಾ? 1 + 2 ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ನೇ ಆಡ್ ಮಾಡ್ತಾ ಹೋಗ್ಬೇಕು. 1 + 2 ಅಂದ್ರೆ ಇದಾಯ್ತು 3. -1 + 0 ಅಂದ್ರೆ -1 ಆಗುತ್ತೆ. 1 + 3 ಅಂದ್ರೆ 4 ಆಯ್ತು. ಸೊ ಇದು ನಿಮ್ಗೆ ಸಿಕ್ತು ಎ ಪ್ಲಸ್ ಬಿ ಆನ್ಸರ್. ಆಮೇಲೆ ಏನ್ ಹೇಳಿದ್ದಾರೆ, ಬಿ ಮೈನಸ್ ಸಿ ಒಂದು ಹೇಳಿದ್ದಾರೆ. ಸೊ ಬಿ ಮೈನಸ್ ಸಿ ಒಂದು ಸಿಂಪ್ಲಿಫೈ ಮಾಡ್ಕೊಂಡ್ಬಿಡಿ. ಫಸ್ಟ್ ಬಿ ಮ್ಯಾಟ್ರಿಕ್ಸ್ 3 -1 2 4 2 5 2 0 3 ಮೈನಸ್ ಸಿ ಮ್ಯಾಟ್ರಿಕ್ಸ್. ಸಿ ಮ್ಯಾಟ್ರಿಕ್ಸ್ ಏನ್ ಕೊಟ್ಟಿದ್ದಾರೆ 4 1 2 0 3 2 1 -2 3. ಸೊ ಇವೆರಡಕ್ಕೆ ಸಬ್ಟ್ರಾಕ್ಟ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ಸೈನ್ ಮಿಸ್ಟೇಕ್ ಆಗುವಂತ ಚಾನ್ಸಸ್ ಗಳಿರುತ್ತೆ. 3 - 4 ಅಂದ್ರೆ -1 ಆಗುತ್ತೆ.
-1 ಅಂದ್ರೆ -2 ಆಗುತ್ತೆ. 2 - 2 ಇದು ಆಯ್ತು 0. ಅರ್ಥ ಆಗ್ತಾ ಇದೆನಾ? ನೆಕ್ಸ್ಟ್ 4 - 0 ಅಂದ್ರೆ 4 ಆಗುತ್ತೆ. 2 - 3 ಅಂದ್ರೆ -1. 5 - 2 ಅಂದ್ರೆ +3. 2 - 1 ಅಂದ್ರೆ 1. 0 - ಇದು +2 ಆಗುತ್ತೆ. ನೋಡಿ ಇಲ್ಲೇ ಮಿಸ್ಟೇಕ್ ಮಾಡೋದು. ಇಲ್ಲಿ 0 ಇದೆ, ಇಲ್ಲಿ -2 ಇದೆ, -2 ಬರೀತಾರೆ ಕೆಲವು ಜನ. ಯಾಕೆಂದ್ರೆ ಇಲ್ಲಿ ಒಂದು ಮೈನಸ್, ಇದೆರಡು ಮೈನಸ್ ಮೈನಸ್ ಪ್ಲಸ್ ಆಗುತ್ತಲ್ವಾ. ಸೊ 0 ಬಿಟ್ಬಿಡಿ, 2 ಉಳಿತು. ನೆಕ್ಸ್ಟ್ 3 - 3 ಅಂದ್ರೆ ಇದಾಗುತ್ತೆ 0. ಓಕೆ, ಸೊ B - C ಸಿಕ್ತು, ಎಲ್ಲಾನು ಸಿಕ್ತು. ಇವಾಗ ನಾವು ಕಂಪ್ಲೀಟ್ ಆಗಿ LHS ನ ಮಾಡ್ಕೊಳ್ಳೋಣ ಸ್ಟೂಡೆಂಟ್ಸ್, ಹೌದಾ? ಸೊ LHS ಅಲ್ಲಿ ಏನೇನಿದೆ ನೋಡಿ, ಇಲ್ಲಿಂದ LHS ಬರೀತೀನಿ ನಾನು. LHS ಅಲ್ಲಿ ಏನಿದೆ, A ಪ್ಲಸ್ B - C ಮಾಡ್ಕೋಬೇಕು. ಓಕೆ, ಸೊ A ಮ್ಯಾಟ್ರಿಕ್ಸ್ ಏನಿದೆ ಅದನ್ನ ಮೊದಲಿಗೆ ಬರ್ಕೊಳ್ಳೋಣ. A ಮ್ಯಾಟ್ರಿಕ್ಸ್ ಏನಿದೆ 1 2 -3. ಸೆಕೆಂಡ್ ರೋ ಅಲ್ಲಿ ಇದೆ 5 0 2 ಇದೆ. ಓಕೆ, ಥರ್ಡ್ ರೋ ಅಲ್ಲಿ 1 - 1 1 ಇದೆ. ಕರೆಕ್ಟಾ? ಓಕೆ, ಅದರ ಜೊತೆ ಪ್ಲಸ್ ಮಾಡ್ತಾ ಇರಬೇಕಾಗಿರೋದು B - C. ಇದು ನಮ್ದು B - C ಆನ್ಸರ್ ಬಂದಿದೆಯಲ್ವಾ ಇಲ್ಲಿ, ಅದನ್ನ ಕಾಪಿ ಪೇಸ್ಟ್ ಮಾಡ್ಕೊಳ್ಳೋಣ. -1 -2 0, 4 - 1 3, 1 2 0. ಓಕೆ, ಇವೆರಡನ್ನ ಅಡಿಷನ್ ಮಾಡ್ಕೊಂಡ್ರೆ ನಮಗೆ ಕಂಪ್ಲೀಟ್ ಆಗಿ LHS ಆನ್ಸರ್ ಬರುತ್ತಾ? ಓಕೆ, 1 ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ ಅಂದ್ರೆ 1 - 1 0 ಆಗುತ್ತೆ. 2 ಪ್ಲಸ್ ಮೈನಸ್ ಮೈನಸ್ ಅಂದ್ರೆ ಇದು 0 ಆಗುತ್ತೆ. -3 ಪ್ಲಸ್ 0 ಅಂದ್ರೆ ಇದಾಯ್ತು -3. ನೆಕ್ಸ್ಟ್ 5 ಪ್ಲಸ್ 4 ಅಂದ್ರೆ ಇದಾಗುತ್ತೆ 9. 0 ಪ್ಲಸ್ ಮೈನಸ್ ಮೈನಸ್ ಅಂದ್ರೆ ಇದಾಗುತ್ತೆ -1. 2 ಪ್ಲಸ್ 3 ಅಂದ್ರೆ ಇದಾಗುತ್ತೆ 5. 1 ಪ್ಲಸ್ 1 ಅಂದ್ರೆ 2 ಆಗುತ್ತೆ. -1 ಪ್ಲಸ್ 2 ಅಂದ್ರೆ +1 ಆಗುತ್ತೆ. 1 ಪ್ಲಸ್ 0 ಅಂದ್ರೆ 1 ಆಯ್ತು. ಓಕೆ, ನಮಗೆ LHS ಆನ್ಸರ್ ಸಿಕ್ಕಾಯ್ತಲ್ವಾ ಸ್ಟೂಡೆಂಟ್ಸ್? ಇವಾಗ ನಾವು ಮಾಡ್ಕೋಬೇಕಾಗಿರೋದು RHS ರಿಸಲ್ಟ್. ಓಕೆ, ಸೊ ಇವಾಗ RHS ರಿಸಲ್ಟ್ ಏನಿದೆ ಸ್ಟೂಡೆಂಟ್ಸ್, ಅದನ್ನ ನಾನು ಇಲ್ಲಿ ಬರಿತಾ ಇದ್ದೀನಿ. RHS ಅಲ್ಲಿ ಇರುವಂತದ್ದು A ಪ್ಲಸ್ B ಗೆ -C ನ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. A ಪ್ಲಸ್ B ಫಸ್ಟ್ ಅಲ್ಲಿ ಮಾಡಿದೀವಿ ನಾವು ಆಲ್ರೆಡಿ, ಅದನ್ನ ಇಲ್ಲಿ ಬರ್ಕೊಳ್ಳೋಣ. ಏನಿದೆ ನೋಡಿ, 4 1 -1 ಇದು A ಪ್ಲಸ್ B ದ ಆನ್ಸರ್ ಅಲ್ವಾ, ಅದನ್ನ ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ ನಾನು. 9 2 7. ನೆಕ್ಸ್ಟ್ 3 -1 4. ಇದಕ್ಕೆ ನಾವು ಸಬ್ಟ್ರಾಕ್ಟ್ ಮಾಡಬೇಕಾಗಿರೋದು C ಮ್ಯಾಟ್ರಿಕ್ಸ್. ಓಕೆ, C ಮ್ಯಾಟ್ರಿಕ್ಸ್ ಏನಿದೆ 4 1 2, ಸೆಕೆಂಡ್ ರೋ 0 3 2, ಥರ್ಡ್ ರೋ 1 -2 3, 1 -2 3. ಇಲ್ಲಿ ಬರ್ಕೋಬೇಕಾದ್ರೆ ಏನಾದ್ರು ಮಿಸ್ಟೇಕ್ ಮಾಡಿದ್ರಿ ಅಂದ್ರೆ ಅಗೇನ್ ರಾಂಗ್ ಆಗುವಂಥದ್ದು ನೋಡಿ. ಓಕೆ, ಸೊ ಸಿಂಪ್ಲಿಫೈ ಮಾಡ್ತಾ ಹೋಗಿ. 4 - 4 0, 1 - 1 0, -1 -2 ಅಂದ್ರೆ -3 ಆಗುತ್ತೆ. ನೆಕ್ಸ್ಟ್ 9 -0 ಅಂದ್ರೆ 9 ಆಗುತ್ತೆ. 2 - 3 ಅಂತಂದ್ರೆ -1 ಆಗುತ್ತೆ. 7 - 2 ಮಾಡಿದ್ರೆ ಎಷ್ಟಾಗುತ್ತೆ? 5 ಆಗುತ್ತೆ. ನೆಕ್ಸ್ಟ್ 3 - 1 ಮಾಡಿದ್ರೆ 2 ಬರುತ್ತೆ. -1 ಮೈನಸ್ ಇದು +2 ಅಂದ್ರೆ +3 2 ಆಯ್ತು ಸ್ಟೂಡೆಂಟ್. +2 - 1 ಅಂದ್ರೆ 1 ಆಗುತ್ತೆ. ಅಗೇನ್ 4 - 3 ಮಾಡಿದ್ರೆ 1 ಬರುತ್ತೆ. ಸೊ ಇದಾಗಿದೆ ನಮ್ದು RHS ಆನ್ಸರ್. ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಇವೆರಡೂ ರಿಸಲ್ಟ್ಸ್ ಗಳೇನ್ ಬಂದಿದಾವೆ, ಸೇಮ್ ಬಂದಿದೆನಾ? LHS = RHS ಅಂತ ಹೇಳಿ. ಎಷ್ಟಾದ್ಮೇಲೆ ಲಾಸ್ಟ್ ಅಲ್ಲಿ ನಾವು ಬರೀಬೇಕಾಗಿರೋದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ಕನ್ಕ್ಲೂಷನ್ ಏನಂತ ನಾವು ಪ್ರೂವ್ ಮಾಡಿದೀವಿ. LHS = RHS A - B = A plus B minus C. ಈ ಎರಡು ಆನ್ಸರ್ ಈಕ್ವಲ್ ಬಂದಿದೆ. ಲಾಸ್ಟ್ ಇದನ್ನ ಬರೆಯೋದು ಮಾತ್ರ ಮಿಸ್ ಮಾಡಬೇಡಿ. ಇದು ಮಿಸ್ ಮಾಡಿದ್ರೆ ಮತ್ತೆ ಒಂದು ಮಾರ್ಕ್ಸ್ ಕಟ್ ಮಾಡ್ತಾರೆ. ಓಕೆ, ಎರಡು ಆನ್ಸರ್ ಈಕ್ವಲ್ ಬಂದಿದಾವೆ ಅಂತ ಹೇಳಿ ಬರೀಬೇಕು ಇದನ್ನ ಲಾಸ್ಟ್ ಕನ್ಕ್ಲೂಷನ್ ಅಲ್ಲಿ. ಓಕೆ, ಇದು ಇಲ್ಲಿ ತರ ಮಾಡಿ ಬಿಟ್ಬಿಡ್ತಾರೆ ಕೆಲವು ಜನ, ಇದನ್ನ ಬರೆಯೋದಿಲ್ಲ, ಲಾಸ್ಟ್ ಇದನ್ನ ಬರೀಬೇಕು, ಎರಡು ಆನ್ಸರ್ ಈಕ್ವಲ್ ಬಂದಿದೆ ಅಂತ ಹೇಳಿ. ಇಲ್ಲಿ ಮಾರ್ಕ್ಸ್ ಯಾವ ತರ ಇರುತ್ತೆ ಅಂದ್ರೆ ಒಂದೊಂದು ಸ್ಟೆಪ್ಗೆ ಒಂದೊಂದು ಮಾರ್ಕ್ಸ್ ಇರುತ್ತೆ ಸ್ಟೂಡೆಂಟ್ಸ್. ನೀವು ಅಲ್ಲಿ ಅಬ್ಸರ್ವ್ ಮಾಡಬೇಕು. ಇದಕ್ಕೆ 1 ಮಾರ್ಕ್ಸ್, ಇದಕ್ಕೆ 1 ಮಾರ್ಕ್ಸ್, ಇದಕ್ಕೆ 1 ಮಾರ್ಕ್ಸ್, ಇದಕ್ಕೆ 1 ಮಾರ್ಕ್ಸ್, ಇದು ಬರೆಯೋದಕ್ಕೆ 1 ಮಾರ್ಕ್ಸ್. ನೋಡಿ, ಟೋಟಲಿ 5 ಮಾರ್ಕ್ಸ್. ಇದನ್ನ ಮಿಸ್ ಮಾಡಿದ್ರಿ ಹೋಯ್ತು ನಿಮ್ಗೆ. ಜಸ್ಟ್ ಎಲ್ಲಾನು ಕರೆಕ್ಟ್ ಇದ್ರು 4 ಮಾರ್ಕ್ಸ್ ಸಿಗುವಂತದ್ದಾಗಿರುತ್ತೆ. ಈಸಿ ಇದೆನಾ? ಎಸ್. ಸೊ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒಂದು ಕ್ವಶನ್ ಬರುವಂತದ್ದು ಡಿಟರ್ಮಿನೆಂಟ್ ಮೇಲೆ ಬರುವಂತ ಕ್ವಶನ್ ಸ್ಟೂಡೆಂಟ್ಸ್. ಇದು ಏನಿದೆ ಅಂದ್ರೆ ಸಾಲ್ವ್ ದ ಸಿಸ್ಟಮ್ ಆಫ್ ಇಕ್ವೇಶನ್. ಈ ಎಲ್ಲ ಇಕ್ವೇಶನ್ ತಗೊಂಡು ನಾವು ಏನ್ ಮಾಡ್ಕೋಬೇಕು, ಎಕ್ಸ್ ವೈ ಝೆಡ್ ವ್ಯಾಲ್ಯೂ ಮಾಡಬೇಕು. ಓಕೆ, ಸೊ ಇದೊಂದು ಈಸಿ ಮೆಥಡ್ ಅಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ, ಕೇರ್ಫುಲ್ ಅಬ್ಸರ್ವ್ ಮಾಡಿ. ಫಸ್ಟ್ ನಾವಿಲ್ಲಿ ಏನ್ ಮಾಡ್ಕೊಂತೀವಿ, ಎ ಮ್ಯಾಟ್ರಿಕ್ಸ್ ನ ಬರ್ಕೊಂತೀವಿ. ಸೊ ನಾವು ಡೈರೆಕ್ಟ್ ಆಗಿ ಎ ಮ್ಯಾಟ್ರಿಕ್ಸ್ ನೇ ಬರೀತಾ ಇದ್ದೀನಿ. ಅಂದ್ರೆ ಫಸ್ಟ್ ಕಾಂಪೋನೆಂಟ್ಸ್ ಏನಿದಾವೆ 1 1 1 ಇದೆ. ಸೆಕೆಂಡ್ ಅಲ್ಲಿ ಏನಿದೆ ಅಂದ್ರೆ ಎಕ್ಸ್ ಇಲ್ಲ, ಇಲ್ಲಿ ಎಕ್ಸ್ ಮಿಸ್ಸಿಂಗ್ ಇದೆ ಅಂದ್ರೆ ಎಕ್ಸ್ 0 ತಗೋಬೋದಾ? ಓಕೆ, ಎಕ್ಸ್ 0, ವೈ 1 ಇದೆ, ಝೆಡ್ 3 ಇದೆ. ನೆಕ್ಸ್ಟ್ ಥರ್ಡ್ ರೋ ಅಲ್ಲಿ 1 -2 1 ಇದು ನಮ್ಗೆ ಸಿಕ್ತು ಎ ಮ್ಯಾಟ್ರಿಕ್ಸ್. ಇನ್ನು ಬಿ ಮ್ಯಾಟ್ರಿಕ್ಸ್ ಏನಿರುತ್ತೆ = ಆ ಕಡೆ ಇರೋದೆಲ್ಲ ಬಿ ಮ್ಯಾಟ್ರಿಕ್ಸ್. 6 11 0 ಇದಾಗಿದೆ ನಮ್ದು ಬಿ ಮ್ಯಾಟ್ರಿಕ್ಸ್.
ಇನ್ ನೆಕ್ಸ್ಟ್ ಎಕ್ಸ್ ಮ್ಯಾಟ್ರಿಕ್ಸ್ ಅಂತ ನಮ್ಗೆ ಗೊತ್ತೇ ಇರುವಂತದ್ದು ಎಕ್ಸ್ ವೈ ಝೆಡ್. ಇದಿಷ್ಟು ಬರ್ಕೊಂಡ್ಮೇಲೆ ಒಂದ್ಸತಿ ವೆರಿಫೈ ಮಾಡ್ಕೊಳ್ಳಿ, ಯಾಕಂದ್ರೆ ಎಲ್ಲಾನು ಟೈಮ್ ವೇಸ್ಟ್ ಆಗುವಂಥದ್ದು ಇದು. ಆಮೇಲೆ ಒಂದೇನಾದ್ರೂ ಸೈನ್ ಮಿಸ್ಟೇಕ್ ಮಾಡಿದ್ರೆ ಎಲ್ಲಾನು ರಾಂಗ್ ಆಗ್ತಾ ಹೋಗುವಂಥದ್ದು. ಸೊ ಬೆಟರ್ ಕೊಟ್ಟಿರುವಂತ ಇಕ್ವೇಶನ್ ಕಾಂಪೋನೆಂಟ್ಸ್ ನಾನು ಕರೆಕ್ಟ್ ಬರ್ಕೊಂಡಿದ್ದೀನಾ ಇಲ್ವಾ ಅಂತ ಒಂದ್ಸತಿ ವೆರಿಫೈ ಮಾಡ್ಕೊಂಡು ನೆಕ್ಸ್ಟ್ ನೀವು ಕಂಟಿನ್ಯೂ ಆಗ್ಬೇಕಾಗಿರುವಂಥದ್ದು. ಓಕೆ, ಸೊ ಫಸ್ಟ್ ಇಲ್ಲಿ ಏನ್ ಮಾಡ್ಕೊಂತೀವಿ ನಾವು, ಡಿಟರ್ಮಿನೆಂಟ್ ಆಫ್ ಎ. ಓಕೆ, ಇಲ್ಲಿ ಪ್ಲಸ್ ಮೈನಸ್ ಪ್ಲಸ್ ಈ ತರ ಇರುತ್ತೆ ಸೈನು. ಓಕೆ, ಸೊ ಪ್ಲಸ್ ಅಂದ್ರೆ 1 ಇಂಟು 1 1 ಮೈನಸ್ 3 ಇಂಟು 2 ಮೈನಸ್ ಮೈನಸ್ ಪ್ಲಸ್ 6 ಮೈನಸ್ 1. ಸೊ ಇದು ಕ್ಯಾನ್ಸಲ್ ಆಗುತ್ತೆ. 1 ಇಂಟು 0 0 ಮೈನಸ್ 3. ನೆಕ್ಸ್ಟ್ ಪ್ಲಸ್ 1 ಇಂಟು ಇದು ಕ್ಯಾನ್ಸಲ್ ಆಗುತ್ತೆ, 0 ಆಗುತ್ತೆ. 0 ಇಂಟು ಮೈನಸ್ 2 ಅದಾಗಿ ಇಲ್ಲಿ ಮೈನಸ್ 1. ಸೊ ಎಷ್ಟು ಬಂತು ನೋಡಿ ಸ್ಟೂಡೆಂಟ್ಸ್, ಡಿಟರ್ಮಿನೆಂಟ್ ಆಫ್ ಎ ಆನ್ಸರ್. ಇದು 6 ಪ್ಲಸ್ 1 7, 7 ಇಂಟು 1 7 ಆಗುತ್ತೆ. ಇದು ಮೈನಸ್ 3 ಇಂಟು ಮೈನಸ್ 1 ಅಂದ್ರೆ ಪ್ಲಸ್ 3 ಆಗುತ್ತೆ. ಇದು ಮೈನಸ್ 1 ಆಗುತ್ತೆ. ಓಕೆ, ಸೊ 7 ಪ್ಲಸ್ 3 ಅಂದ್ರೆ 10 ಮೈನಸ್ 1 ಅಂದ್ರೆ ಇದಾಯಿತು 9. 9 ಈಸ್ ನಾಟ್ ಈಕ್ವಲ್ಸ್ ಟು 0 ಇದೆ. ಓಕೆ, ಸೊ ಇದು ಕರೆಕ್ಟ್ ಇದೆ. ಸೊ ಇವಾಗ ನಾವು ಮಾಡಬೇಕು, ನೀವು ಯೂಶುವಲಿ ಏನ್ ಮಾಡ್ತೀರಾ, ಮೈನರ್ ಫ್ಯಾಕ್ಟರ್, ಕೋ ಫ್ಯಾಕ್ಟರ್, ಅದಾದ್ಮೇಲೆ ಅಡ್ಜಾಯಿಂಟ್. ನಾನು ಇಲ್ಲಿ ಡೈರೆಕ್ಟ್ ಕೋ ಫ್ಯಾಕ್ಟರ್ ಯಾವ ತರ ಮಾಡ್ಬೇಕು ಅನ್ನೋದೊಂದು ಈಜಿ ಮೆಥಡ್ ಹೇಳ್ತಾ ಇದ್ದೀನಿ. ಕೋ ಫ್ಯಾಕ್ಟರ್ಗೆ ಏನ್ ಬರೀತೀವಿ ನಾವು, ಕ್ಯಾಪಿಟಲ್ ಲೆಟರ್ A11, ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ A12, ಅದಾದ್ಮೇಲೆ A13 ಈ ತರ ಬರೀತೀವಾ. ಅದನ್ನೇ ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ ನಾನು. A21, A22, ಇಲ್ಲಿ A23, ಲಾಸ್ಟ್ ಅಲ್ಲಿ ಲಾಸ್ಟ್ ಏನಾಗಿರುತ್ತೆ A31, A32, A33. ಕರೆಕ್ಟಾ? ಸೊ ಇದಿಷ್ಟು ಆನ್ಸರ್ನ ಡೈರೆಕ್ಟ್ ಆಗಿ ಕೊಡ್ತೀನಿ. ಅದು ಯಾವ ತರ ಅಂತ ಅಬ್ಸರ್ವ್ ಮಾಡ್ತಾ ಹೋಗಿ. ಫಸ್ಟ್ ಇಲ್ಲಿ ಏನ್ ಮಾಡ್ಬೇಕು, ಫಸ್ಟ್ ಮ್ಯಾಟ್ರಿಕ್ಸ್ ಇದನ್ನ ಆಸ್ ಇಟ್ ಈಸ್ ಬರ್ಕೋಬೇಕು. ಇಲ್ಲಿ 1 1 1 ಇದು ಶಾರ್ಟ್ ಮೆಥಡ್. 0 1 3, ನೆಕ್ಸ್ಟ್ 1 ಮೈನಸ್ 2 1. ಲಾಸ್ಟ್ ಅಲ್ಲಿ ನಾನು ಹೇಳಿದೀನಿ ಇದನ್ನ ಮೆಥಡ್ ನ. ಫಸ್ಟ್ ಕೊಟ್ಟಿರುವಂತ ಮ್ಯಾಟ್ರಿಕ್ಸ್ ನ ಆಸ್ ಇಟ್ ಈಸ್ ಬರ್ಕೊಳ್ಳಿ. 1 1 1 1 0 1 2 ಅಗೇನ್ 1 ಮೈನಸ್ 2 ಇದೆ. ಫಸ್ಟ್ 2 ರೋಗಳನ್ನ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ ತೆಳಗಡೆ. 1 1 1 0 1 3. ನೆಕ್ಸ್ಟ್ ಫಸ್ಟ್ 2 ಕಾಲಮ್ಗಳನ್ನ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ ಈ ಕಡೆ. 1 0 1 1 0. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಕಾಲಮ್ 1 1 ಮೈನಸ್ 2 1 1. ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಕೋಬೇಕಂದ್ರೆ ಫಸ್ಟ್ ರೋ ಫಸ್ಟ್ ಕಾಲಮ್ ನ ಡೆಲೀಟ್ ಮಾಡಿ. ಫಸ್ಟ್ ರೋ ಫಸ್ಟ್ ಕಾಲಮ್ ನ ಡೆಲೀಟ್ ಮಾಡಿ, ಉಳಿತಲ್ವಾ? ಸೊ ಈ ಒಂದು ರಿಸಲ್ಟ್ಸ್ ಗೆ ನಾವು ಇವಾಗ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. ಇದನ್ನ ಸಿಂಪ್ಲಿಫೈ ಮಾಡಿ ಈ 4 ರಿಸಲ್ಟ್ ನ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಸಿಗುವಂತದ್ದು ಫಸ್ಟ್ ಆನ್ಸರ್. ಓಕೆ, ಸೊ 1 ಇಂಟು 1 ಅಂದ್ರೆ ಇಲ್ಲಿ ಬರೀತಾ ಹೋಗ್ತೀನಿ ನೋಡಿ. 1 ಇಂಟು 1. ಓಕೆ, ಸೊ 1 ಇಂಟು 1 ಏನಾಗುತ್ತೆ 1 ಆಗುತ್ತೆ. ಮೈನಸ್ ಮೈನಸ್ ಪ್ಲಸ್ 6 ಅಂದ್ರೆ 6 ಪ್ಲಸ್ 1 7 ಅಂದ್ರೆ A11 ಕೋ ಫ್ಯಾಕ್ಟರ್ ಚೆಕ್ ಮಾಡಿ 7 ಬರುತ್ತೆ. ನೆಕ್ಸ್ಟ್ A12 ಮಾಡ್ಕೋಬೇಕು. ಇವಾಗ A12 ಮಾಡಬೇಕಂದ್ರೆ ಈ 4 ರಿಸಲ್ಟ್ 0 ಇದೆ ಸ್ಟೂಡೆಂಟ್ಸ್. ಈ 4 ರಿಸಲ್ಟ್ಸ್ ಗಳನ್ನ ಅಬ್ಸರ್ವ್ ಮಾಡಿ. ಓಕೆ, ಏನ್ ಬರುತ್ತೆ ನೋಡಿ, ಇಲ್ಲಿ ಇದು 3 ಇದೆ. ಓಕೆ, ಅದು 0 ಆಗ್ಬಿಡತ್ತೆ. ಸೊ ಮೈನಸ್ 0 ಅಂತಂದ್ರೆ ಬರೀರಿ, ಅಂದ್ರೆ ಆನ್ಸರ್ 3 ಬಂತಲ್ವಾ. ನೆಕ್ಸ್ಟ್ A13 ಅಂದ್ರೆ ಈ 4 ರಿಸಲ್ಟ್ಸ್ ಗಳನ್ನ ಅಬ್ಸರ್ವ್ ಮಾಡಿ. ಇವಾಗ ಇದೇನಿದೆ 0 ಇದೆ, ಮೈನಸ್ 1 ಅಂದ್ರೆ ಇಲ್ಲೇನ್ ಬಂತು ಆನ್ಸರ್ ಮೈನಸ್ 1. ಸೊ ಇದು ಫಸ್ಟ್ ರೋದು ಕೋ ಫ್ಯಾಕ್ಟರ್ ಸಿಕ್ಬಿಡ್ತು ಸ್ಟೂಡೆಂಟ್ಸ್ ನಿಮಗೆ. ನೆಕ್ಸ್ಟ್ ಸೆಕೆಂಡ್ A21 ಅಂದ್ರೆ ಈ 4 ರಿಸಲ್ಟ್ಸ್ ಗಳನ್ನ ಮಲ್ಟಿಪ್ಲೈ ಮಾಡಿ. ಮೈನಸ್ 2 ಅಗೇನ್ ಮೈನಸ್ 1. ಕರೆಕ್ಟಾ? ಸೊ ಮೈನಸ್ 2 ಮೈನಸ್ 1 ಅಂದ್ರೆ ಮೈನಸ್ 3 ಆಗಿದೆ. ಇನ್ 2 2 ಅಂದ್ರೆ ಈ ಮಿಡಲ್ ಅಲ್ಲಿ ಇರುವಂತದ್ದು. 1 ಇಂಟು 1 1 ಮೈನಸ್ 1 1 ಮೈನಸ್ 1 ಅಂದ್ರೆ 0 ಆಗುತ್ತೆ. ಇದು A23 ಅಂದ್ರೆ ಈ 4 ರಿಸಲ್ಟ್ಸ್ ಗಳು. 1 ಇಂಟು 1 1 ಮೈನಸ್ ಪ್ಲಸ್ ಆಗುತ್ತೆ, ಇದು ಆಯ್ತು 3. ಇನ್ನು ಲಾಸ್ಟ್ ಅಲ್ಲಿ ಈ 4 ರಿಸಲ್ಟ್ಸ್ ಗಳನ್ನ ತಗೊಳ್ಳಿ. 1 ಇಂಟು 3 ಅಂದ್ರೆ 3 ಆಗುತ್ತೆ. ಮೈನಸ್ 1 ಅಂದ್ರೆ ಇದ್ರ ಆನ್ಸರ್ ಆಗುತ್ತೆ 3 ಮೈನಸ್ 1 ಅಂದ್ರೆ 2 ಆಯ್ತು. ಫಸ್ಟ್ ಡಯಾಗೋನಲ್, ಅದಾದ್ಮೇಲೆ ನಾನ್ ಡಯಾಗೋನಲ್ ನ ಮಲ್ಟಿಪ್ಲೈ ಮಾಡಿ. ನೆಕ್ಸ್ಟ್ A32 ಅಂದ್ರೆ ಈ 4 ರಿಸಲ್ಟ್ಸ್ ಗಳು. 1 ಇಂಟು 0 0 ಆಗುತ್ತೆ. 1 ಇಂಟು 0 0 ಆಗುತ್ತೆ. ಅಗೇನ್ 3 ಇಂಟು 1 ಅಂದ್ರೆ ಮೈನಸ್ 3. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಒನ್ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಫಸ್ಟ್ ಇದು 0 ಇದೆ, ಮೈನಸ್ 3 ಇದೆ ಅಂದ್ರೆ ಮೈನಸ್ 3 ಬಂತು ಇದ್ರ ಆನ್ಸರ್. ಏನಾದ್ರು ಸೈನ್ ಮಿಸ್ಟೇಕ್ ಆದ್ರೆ ಹೋಗುತ್ತಾ? ಸೊ ಕೇರ್ಫುಲ್ ಆಗಿ ಫಸ್ಟ್ ಡಯಾಗೋನಲ್ ಎಲಿಮೆಂಟ್ಸ್ ಮೇಲೆ ನಾನ್ ಡಯಾಗೋನಲ್. ಅದಕ್ಕೆ ಲಾಸ್ಟ್ ಒನ್ ಆನ್ಸರ್ 1 ಇಂಟು 1 1 ಮೈನಸ್ 0 ಅಂದ್ರೆ ಇದ್ರ ಆನ್ಸರ್ ಆಯ್ತು 1. ನಮ್ಗೆ ಸಿಕ್ಬಿಡ್ತಲ್ಲ ಎಲ್ಲ ಕೋ ಫ್ಯಾಕ್ಟರ್ ಆನ್ಸರ್. ಕೋ ಫ್ಯಾಕ್ಟರ್ ಸಿಕ್ಕಾದ್ಮೇಲೆ ನೆಕ್ಸ್ಟ್ ಏನು, ಅಡ್ಜಾಯಿಂಟ್ A ಇನ್ವರ್ಸ್ ಅಗೇನ್ XYZ ವ್ಯಾಲ್ಯೂ ಸಿಂಪ್ಲಿಫೈ ಮಾಡೋದು. ಸ್ಟೂಡೆಂಟ್ಸ್ ಇವಾಗ ನಾವು ಬರೀಬೇಕಾಗಿರುವಂತದ್ದು ಇದ್ರದ್ದು ಅಡ್ಜಾಯಿಂಟ್ ಆನ್ಸರ್ ಫಸ್ಟ್. ಓಕೆ, ಸೊ ಇವಾಗ ನಾನು ಅಡ್ಜಾಯಿಂಟ್ ನ ಬರಿತಾ ಇದ್ದೀನಿ. ಅಡ್ಜಾಯಿಂಟ್ ಆಫ್ A ಇಸ್ ಈಕ್ವಲ್ಸ್ ಟು ಯಾವ ತರ ಬರೀಬೇಕಂದ್ರೆ, ಇವಾಗ ಏನಿಲ್ಲ ಆನ್ಸರ್ಸ್ ಬಂದಿದ್ವಲ್ಲ ಇದನ್ನ ಡೈರೆಕ್ಟ್ ಆಗಿ ಬರೀಬೇಕು. ಅದರದ್ದು ಕೋ ಫ್ಯಾಕ್ಟರ್ ಇರುತ್ತಲ್ವಾ ನಮ್ದು ಆನ್ಸರು. ಓಕೆ, ಸೊ ಅದೊಂದನ್ನ ವ್ಯಾಲ್ಯೂನ ಫಿಲ್ಅಪ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್ ಏನಿದೆ 7, ಇಲ್ಲಿ 3, ಇಲ್ಲಿ ಬಂದಿರೋದು ಮೈನಸ್ 1. ಅದಾದ್ಮೇಲೆ ಸೆಕೆಂಡ್ ರೋ
-3 ಇದಕ್ಕೆ ನಾವು a21 ಅಂತೇವಲ್ವಾ, ಸೊ ಅದನ್ನ ಇಲ್ಲಿ ನಾವು ಬರಿತಾ ಇದೀವಿ a21. ನೆಕ್ಸ್ಟ್ ಮಿಡಲ್ ಅಲ್ಲಿ 0 ಇದೆ, ಅಗೇನ್ ಇಲ್ಲಿ 3 ಇದೆ. ನೆಕ್ಸ್ಟ್ 2 -3 1. ಇದಕ್ಕೆ ನಾವು ಟ್ರಾನ್ಸ್ಪೋಸ್ ತಗೋಬೇಕು, ಅವಾಗ ನಮ್ಗೆ ಅಡ್ಜಾಯಿಂಟ್ ಆಫ್ ಎ ಆನ್ಸರ್ ಬರೋದು. ಓಕೆ, ಇದನ್ನ ಟ್ರಾನ್ಸ್ಪೋಸ್ ತಗೊಂಡು ಬರ್ಕೊಳ್ಳೋಣ. 7 3 -1 -3 0 3 ಅಗೇನ್ 2 -3 1. ಇದಾಗಿದೆ ನಮ್ದು ಅಡ್ಜಾಯಿಂಟ್ ಆಫ್ ಎ ಆನ್ಸರ್. ಸೊ ಅಡ್ಜಾಯಿಂಟ್ ಆಫ್ ಎ ಆನ್ಸರ್ ಬಂದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಎ ಇನ್ವರ್ಸ್ ಫಾರ್ಮುಲಾ ಏನಿದೆ 1 ಡಿವೈಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ. ಓಕೆ, ಇದಕ್ಕೆ 1 ಮಾರ್ಕ್ಸ್ ಇರುವಂತದ್ದು ನೋಡಿ. ಓಕೆ, ಸೊ ಇದನ್ನ ಆನ್ಸರ್ ಏನಾಗುತ್ತೆ, ಫಸ್ಟು ನಾವಿಲ್ಲಿ 1 ಡಿವೈಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಎಷ್ಟು ಬಂದಿದೆ, 9 ಇದೆ, ಸೊ 9 ಬರಿತೀವಿ. ಅಡ್ಜಾಯಿಂಟ್ ಆನ್ಸರ್ ಎಲ್ಲಿದೆ, 7 -3, ಸಾರಿ ಇಲ್ಲಿ ನಾವು ಟ್ರಾನ್ಸ್ಫರ್ ತಗೊಂಡಿದ್ದು ಬರಿಬೇಕಲ್ವಾ, ಇಲ್ಲಿ 3 ಇದೆ, ಸೊ 7 3 -1 -3 0 3 2 -3 1. ಓಕೆ, ಅಡ್ಜಾಯಿಂಟ್ ಸಿಕ್ತು. ಇವಾಗ ನಮ್ದು ಆಕ್ಚುಲಿ ಫಾರ್ಮುಲಾ x = a ಇನ್ವರ್ಸ್ ಇಂಟು ಬಿ. ಓಕೆ, ಎ ಇನ್ವರ್ಸ್ ಆನ್ಸರ್ ಇಲ್ಲಿ ಇದೆಯಲ್ವಾ, 1/9. ಓಕೆ, ಇಲ್ಲಿ ಬರಿಬೇಕು 7 -3 2 3 0 -3 -1 3 1. ಇದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕಾಗಿರೋದು ಆಕ್ಚುಲಿ ಯಾವುದು, ಬಿ ಮ್ಯಾಟ್ರಿಕ್ಸ್ 6 11 0. ಓಕೆ, ಸೊ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರೆಯೋಣ, ಇಲ್ಲೇ ಬರೀತಾ ಇದೆ ನೋಡಿ ನನ್ನ ಸೈಡ್ ಅಲ್ಲಿ. ಓಕೆ, ಸೊ ಇದರ ಆನ್ಸರ್ ಏನೇನಾಗುತ್ತೆ ಅಬ್ಸರ್ವ್ ಮಾಡ್ತಾ ಹೋಗಿ. ಫಸ್ಟ್ ರೋ ಇಂಟು ಫಸ್ಟ್ 1/9 ಬರ್ಕೊಂಡ್ಬಿಡಿ. ಫಸ್ಟ್ ರೋ ಫಸ್ಟ್ ಕಾಲಮ್ 7 × 6 ಅಂದ್ರೆ 42, 3 × 11 ಅಂದ್ರೆ -33. ಇದಂತೂ 0 ಆಗುತ್ತೆ. ಓಕೆ, ಫಸ್ಟ್ ರೋ ಮುಗಿತು. ಸೆಕೆಂಡ್ ರೋ ಮಲ್ಟಿಪ್ಲೈ ಆಯ್ತು, ಫಸ್ಟ್ ಕಾಲಮ್ 3 × 6 ಅಂತಂದ್ರೆ 18, ಇದು 0 ಆಯ್ತು. ನೆಕ್ಸ್ಟ್ -3 × 0 ಇದು 0, ಎಲ್ಲಾನು 0 ಆಯ್ತು ಇದು. ನೆಕ್ಸ್ಟ್ 1 × 6 ಅಂತಂದ್ರೆ ಇದು -6 ಆಗುತ್ತೆ. 3 × 11 ಅಂದ್ರೆ +33 ಆಯ್ತು, ಇದು 0 ಆಗುತ್ತೆ. ಓಕೆ, ಸೊ ಇವಾಗ ಬಂದಿರೋ ಈ ಎಲ್ಲ ಆನ್ಸರ್ ಎಕ್ಸ್ ಮ್ಯಾಟ್ರಿಕ್ಸ್ ಆನ್ಸರ್ ಬಂದಿದೆ. ಎಕ್ಸ್ ಅಂತಂದ್ರೆ ಏನು ತಗೊಂತೀವಿ ಸ್ಟೂಡೆಂಟ್ ನಾವು, ಎಕ್ಸ್ ವೈ ಝೆಡ್ ಮ್ಯಾಟ್ರಿಕ್ಸ್ ಅಂದಾಗೆ. ಓಕೆ, ಇಲ್ಲಿ ಬರ್ತಿದ್ದೀವಲ್ವಾ. ಓಕೆ, ಇವಾಗ ಇದು 1/9 ಏನೇನು ಬಂತು ನೋಡಿ. 42 - 33 ಮಾಡಿದ್ರೆ 9 ಬರುತ್ತೆ. ಇದು 18 0 0 ಮಾಡಿದ್ರೆ 18 ಇದೆ. -6 + 33 ಅಂದ್ರೆ 27 ಆಯ್ತು ಸ್ಟೂಡೆಂಟ್ಸ್. ಇವಾಗ ಒಂದೊಂದಾಗಿ ಡಿವೈಡ್ ಮಾಡಿ ಬರೆದ್ಬಿಟ್ರೆ XYZ ವ್ಯಾಲ್ಯೂ ಸಿಕ್ಬಿಡ್ತು. 9 ಡಿವೈಡ್ ಬೈ 9 ಮಾಡಿದ್ರೆ 1 ಬರುತ್ತೆ. 18/2 ಅಂದ್ರೆ 2 ಬರುತ್ತೆ. ಅಗೇನ್ 27/9 ಅಂದ್ರೆ 3 ಇದೆ. ಅಂದ್ರೆ ಏನೇನಾಯ್ತು ನೋಡಿ, ನಮ್ದು XYZ ವ್ಯಾಲ್ಯೂ x = ಪೂರ ಇಲ್ಲಿ ಬರೆಯೋಣ. ನಮ್ದು XYZ ವ್ಯಾಲ್ಯೂ x = 1 ಇದೆ, y = 2 ಇದೆ, z = 3 ಇದೆ. ಎಷ್ಟು ಮಾಡಿದ್ರೆ ನಮ್ಮ ಎಕ್ಸಾಂಪಲ್ ಇಲ್ಲಿಗೆ ಕಂಪ್ಲೀಟ್ ಆಯ್ತು. ಇದಕ್ಕೆ ಇರುವಂತದ್ದು ಕಂಪ್ಲೀಟ್ ಆಗಿ 5 ಮಾರ್ಕ್ಸ್. ಮೋಸ್ಟ್ ಇಂಪಾರ್ಟೆಂಟ್, ಈ ರಿಸಲ್ಟ್ ನಮ್ದು ಕರೆಕ್ಟ್ ಬಂತ, ಎಲ್ಲಾನು ಕರೆಕ್ಟ್ ಆಗುತ್ತೆ. ಇದನ್ನೇನಾದ್ರೂ ಒಂದು ಸೈನ್ ಮಿಸ್ಟೇಕ್ ಮಾಡಿದೆ ಅಂದ್ರೆ ಆಗುತ್ತೆ. ನೀವು ಏನ್ ಮೆಥಡ್ ಮಾಡ್ತೀರಿ ನೋಡಿ ಕ್ಲಾಸಲ್ಲಿ, ಮೈನರ್ ಫ್ಯಾಕ್ಟರ್, ಕೋ ಫ್ಯಾಕ್ಟರ್, ಅದರಲ್ಲಿ ಸೈನ್ ಮಿಸ್ಟೇಕ್ ಆಗುತ್ತೆ. ಇದರಲ್ಲಿ ಸೈನ್ ಮಿಸ್ಟೇಕ್ ಆಗೋ ಸಾಧ್ಯತೆನೇ ಇಲ್ಲ, ನಾ ಈಗ ಕೊಟ್ಟಿರುವಂತ ಶಾರ್ಟ್ ಮೆಥಡ್ ಇಂದ. ಓಕೆ, ಅರ್ಥ ಆಯ್ತು ಅಂತ ಅನ್ಕೊಂತೀನಿ ನಾನು ಈ ಒಂದು ಕ್ವಶನ್. ಇವಾಗ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಸ್ಟೂಡೆಂಟ್ಸ್. ಎಸ್, ಸೊ ನೆಕ್ಸ್ಟ್ ಒಂದು ಕ್ವಶನ್ ಬರುವಂತದ್ದು ಡಿಫ್ರೆನ್ಸಿಯೇಷನ್ ಈಸಿಯೆಸ್ಟ್ ಕ್ವಶನ್ ಅಂತಾನೆ ಹೇಳ್ಬೋದು ಇದು. ಓಕೆ, ಸೊ ಏನಿದೆ ಇಲ್ಲಿ, y = sin ಇನ್ವರ್ಸ್ ಆಫ್ x ಕೊಟ್ಟಿದ್ದಾರೆ. ಇದನ್ನ ನಾವು ಪ್ರೂವ್ ಮಾಡಬೇಕು. ಫಸ್ಟ್ ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡ್ಕೊಂತೀರಾ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಇಲ್ಲಿ ಏನಾಗುತ್ತೆ, dy/dx. ಸೈನ್ ಇನ್ವರ್ಸ್ ಡಿಫ್ರೆನ್ಸಿಯೇಷನ್ ಏನಿದೆ ಸ್ಟೂಡೆಂಟ್ಸ್, 1 ಡಿವೈಡ್ ಬೈ √1 - x² ಇದೆನಾ. ಓಕೆ, ಸೊ ಇವಾಗ ಏನ್ ಮಾಡ್ಕೋಬೇಕು, ಈ ಏನೇ ಡಿಫ್ರೆನ್ಸಿಯೇಷನ್ ಮಾಡಿದ್ಮೇಲೆ ಒಂದು ಡಿನಾಮಿನೇಟರ್ ಉಳಿದ್ರೆ ಅದನ್ನ ಈ ಕಡೆ ಶಿಫ್ಟ್ ಮಾಡ್ಕೋಬೇಕು. ಮಾಡಿದಾಗ ಇಂಟು ಆಗುತ್ತೆ. ಇದು ಇಲ್ಲಿ dy/dx = 1 ಬರುತ್ತೆ. ಇವಾಗ ನಾವು ಇನ್ನೊಂದ್ಸತಿ ಡಿಫ್ರೆನ್ಸಿಯೇಷನ್ ಮಾಡ್ಕೋಬೇಕು, ಯಾಕಂದ್ರೆ ಡಬಲ್ ಡಿಫ್ರೆನ್ಸಿಯೇಷನ್ ಇದೆ. ಸೊ ಅಗೇನ್ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಇಲ್ಲಿ u × v ಫಾರ್ಮುಲಾ ಆಗುವಂಥದ್ದು, ಇದು ಬಹಳ ಇಂಪಾರ್ಟೆಂಟ್. u × v ಫಾರ್ಮುಲಾ ಮಾಡ್ಕೊಂಡ್ರೆ ಏನಾಗುತ್ತೆ, ಸೊ ಅದನ್ನ ನಾನು ಸೈಡ್ ಅಲ್ಲೇ ಮಾಡ್ತಾ ಇದ್ದೀನಿ ನೋಡಿ. u × v ಫಾರ್ಮುಲಾ ಅಪ್ಲೈ ಮಾಡ್ತಾ ಹೋಗಿ. ಇದನ್ನ ಪೂರ u ಅಂತ ತಗೊಳ್ಳಿ, ಇದನ್ನ v ಅಂತ ತಗೊಳ್ಳಿ. ಫಸ್ಟ್ u ಆಸ್ ಇಟ್ ಇಸ್ ಬರ್ಕೊಂತೀವಿ, 1 - x². ಇದಕ್ಕೆ ನಾವು ಡಿಫ್ರೆನ್ಶಿಯೇಟ್, v ಡಿಫ್ರೆನ್ಶಿಯೇಷನ್ ಒಂದೊಂದ್ಸತಿ dy/dx ಇನ್ನೊಂದ್ಸತಿ ಮಾಡಿದ್ರೆ ಏನಾಗುತ್ತೆ, ಇದಾಗುತ್ತೆ d²y/dx² ಪ್ಲಸ್. ಇವಾಗ dy/dx ಆಸ್ ಇಟ್ ಇಸ್ ಇರಬೇಕು, ಇದಕ್ಕೆ ಡಿಫ್ರೆನ್ಶಿಯೇಟ್ ಅಂದ್ರೆ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು. ಓಕೆ, √x ಫಾರ್ಮುಲಾ ಏನಿದೆ ಸ್ಟೂಡೆಂಟ್ಸ್, √x ಫಾರ್ಮುಲಾ ಇದೆ 1 ಡಿವೈಡ್ ಬೈ 2√x. ಓಕೆ, ಸೊ 1 - x². ಇದು ಎಕ್ಸ್ಟ್ರಾ ಪಾರ್ಟ್ ಆಯ್ತಲ್ವಾ, ಇದಕ್ಕೆ ನಾವು ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಬೇಕು. 1 ಡಿಫ್ರೆನ್ಶಿಯೇಷನ್ ಏನಾಗುತ್ತೆ, 0 ಆಗುತ್ತೆ. -x ಡಿಫ್ರೆನ್ಶಿಯೇಷನ್ -2x ಆಗುತ್ತೆ. ಓಕೆ, ಅದನ್ನ ನಾನು ಇಲ್ಲಿ ಬರ್ದಿದ್ದೀನಿ. ಅಗೇನ್ ಉಳಿದಿರೋದು ಇದಂದ್ರೆ ಆಸ್ ಇಟ್ ಇಸ್ ಬರೀಬೇಕು ನಾವು ಇಲ್ಲಿ, dy/dx u × v ಫಾರ್ಮುಲಾ ಪ್ರಕಾರ. ಅಗೇನ್ ಒಂದು ಡಿಫ್ರೆನ್ಶಿಯೇಷನ್ 0 ಆಯ್ತು. ಇದು ಅರ್ಥ ಆಯ್ತಾ, ಇದು ಅರ್ಥ ಆಗ್ಬೇಕು, ಬಹಳ ಇಂಪಾರ್ಟೆಂಟ್. ಇಲ್ಲಿ ನಾವು
ಈ ಟೂ ನ ಕ್ಯಾನ್ಸಲ್ ಮಾಡ್ಕೋಬಹುದಾ? ಸೊ ಉಳಿದಿರೋ ರಿಸಲ್ಟ್ಸ್ಗೆ ನೆಕ್ಸ್ಟ್ ಈ ಕಂಪ್ಲೀಟ್ ಇಕ್ವೇಶನ್ಗೆ ಮಲ್ಟಿಪ್ಲೈಯಿಂಗ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ನ ಮಾಡ್ಕೊಂಡ್ಬಿಟ್ರೆ ಮುಗೀತು ನೋಡಿ. ಅಂದ್ರೆ ಈ ಕಂಪ್ಲೀಟ್ ಕೊಟ್ಟಿರುವಂತ ಬಂದಿರುವಂತ ರಿಸಲ್ಟ್ಸ್ಗೆ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ, ಈಗ ಆಲ್ರೆಡಿ ಒಂದು 1 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ, ಇದಕ್ಕೆ ಇನ್ನೊಂದು ರಿಸಲ್ಟ್ ನ ಮಲ್ಟಿಪ್ಲೈ ಮಾಡ್ಕೊಬೇಕು. ಓಕೆ, ಅದ್ರ ಬಾಜು ಏನಿದೆ ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್. ಅಗೇನ್ ನೋಡಿ, ಇಲ್ಲಿ ಪ್ಲಸ್ ಮೈನಸ್ ಮೈನಸ್ ಆಗಿ ಹೋಗ್ಬಿಡುತ್ತಾ ಓ ರಿಸಲ್ಟ್. ನೆಕ್ಸ್ಟ್ ಇಲ್ಲಿ ಏನು ಉಳಿದಿದೆ, ಎಕ್ಸ್ ಉಳಿದಿದೆ, ಅದಕ್ಕೆ ಇದೊಂದು ಮಲ್ಟಿಪ್ಲೈ ಮಾಡ್ಕೊಂತೀರಾ, ಅಂದ್ರೆ 1 ಮೈನಸ್ ಎಕ್ಸ್ ಸ್ಕ್ವೇರ್. ಆಲ್ರೆಡಿ ತಳಗಡೆ ಒಂದು ಉಳಿದಿದೆ 1 ಮೈನಸ್ ಎಕ್ಸ್ ಸ್ಕ್ವೇರ್, ಬಾಜುದಲ್ಲಿರುವಂಥದ್ದು ಡಿ ವೈ ಬೈ ಡಿ ಎಕ್ಸ್. ಇದಕ್ಕೆ ನೀವು ಮಲ್ಟಿಪ್ಲೈ ಮಾಡಿ ಜೀರೋನೇ ಇರುವಂಥದ್ದಲ್ವಾ. ಓಕೆ, ಇಲ್ಲಿ ನೋಡಿ ಈ ಪೂರಾ ಪಾರ್ಟ್ ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತು. ಇವಾಗ ಎರಡು ರೂಟ್ಗಳು ಕೂಡಿದಾಗ ಏನಾಗ್ಬಿಡುತ್ತೆ, ಸಿಂಗಲ್ ಟರ್ಮ್ ಬಂದ್ಬಿಡುತ್ತಾ, ಅಂದ್ರೆ 1 ಮೈನಸ್ ಎಕ್ಸ್ ಸ್ಕ್ವೇರ್ ಉಳಿಯುತ್ತೆ. ಇಲ್ಲಿ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು 0. ಇದೇ ಆಗಿದೆ ಅಲ್ವಾ ಫ್ರೆಂಡ್ಸ್? ಲಾಸ್ಟ್ ಅಲ್ಲೇ ಆನ್ಸರ್ ಚೆಕ್ ಮಾಡ್ಕೊಳ್ಳಿ, ಬಂತಲ್ವಾ ಆನ್ಸರ್? ಎಷ್ಟು ಈಸಿ ಮತ್ತೆ ಎಷ್ಟು ಬೇಗನೆ ಇದನ್ನ ನಾವು ಸಾಲ್ವ್ ಮಾಡ್ಬೋದು ಕಂಪೇರ್ ಟು ಡಿಟರ್ಮಿನೆಂಟ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಈ ಎಲ್ಲ ಕ್ವಶನ್ ಈಸಿ ಇದೆ ಅಲ್ವಾ, ಇದನ್ನ ಮಾಡ್ಬೋದಾ ಅಂತ ಅಬ್ಸರ್ವ್ ಮಾಡ್ಕೊಂಡು ಇದಕ್ಕೆ ಫೋಕಸ್ ಮಾಡಿ. ಡಿಫರೆನ್ಷಿಯಲ್ ಇಕ್ವೇಶನ್ ಆಗಿರ್ಬೋದು, ಆಮೇಲೆ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ ಕೂಡ ಈಸಿ ಬರುತ್ತೆ ಕಂಪೇರ್ ಟು ಡಿಟರ್ಮಿನೆಂಟ್. ಇಂಟಿಗ್ರೇಷನ್ ಬೇಗನೆ ಮುಗಿಸ್ಬೋದು. ಓಕೆ, ಅದನ್ನು ಕ್ವಶನ್ ಇವಾಗ ಸಾಲ್ವ್ ಮಾಡ್ತೀನಿ, ಅಬ್ಸರ್ವ್ ಮಾಡ್ತಾ ಹೋಗಿ. ಓಕೆ, ಇಲ್ಲಿದೆ ನೋಡಿ. ಸೊ ಇಂಟಿಗ್ರೇಷನ್ದು ಈ ಒಂದು ರಿಸಲ್ಟ್ ನಾವು ಪ್ರೂವ್ ಮಾಡಬೇಕು. ಇಂಟಿಗ್ರೇಷನ್ ಫಾರ್ಮುಲಾ ಇದೆ. ಅದಾದ್ಮೇಲೆ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 16 ನ ಸಾಲ್ವ್ ಮಾಡಬೇಕು. ಅಂದ್ರೆ 1 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇದೆಯಲ್ವಾ. ಸೊ ಇದು ನಾನು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಏನಾಗ್ಬಿಡುತ್ತೆ ನೋಡಿ, ಇದು ಎ ಪ್ಲಸ್ ಬಿ ಎ ಮೈನಸ್ ಬಿ ಬರೀಬಹುದಾ? ಎ ಪ್ಲಸ್ ಬಿ ಎ ಮೈನಸ್ ಬಿ ಅಂತ ಬರೆದ್ವಿ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾ ಇದೀನಿ ಅಂದ್ರೆ ಮಲ್ಟಿಪ್ಲೈಂಗ್ ಡಿವೈಡಿಂಗ್ ಬೈ 2a ಮಾಡ್ಕೊಂತಾ ಇದ್ದೀನಿ. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ಇದು ಬಹಳ ಇಂಪಾರ್ಟೆಂಟ್. ನಿಮ್ ಟೆಕ್ಸ್ಟ್ ಬುಕ್ ಅಲ್ಲೇನೆ ಇದನ್ನು ಕೊಟ್ಟಿಲ್ಲ, ಡೈರೆಕ್ಟ್ ಆಗಿ ಕೊಟ್ಟಿರ್ತಾರೆ. 1/2a ಅಂದ್ರೆ 2a ಕ್ಯಾನ್ಸಲ್, ಅಗೇನ್ ನಮಗೆ ಸೇಮ್ ಆನ್ಸರ್ ಬರುವಂತದಲ್ವಾ. ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಕೋಬೇಕು, ಮೇಲ್ಗಡೆ ಇರುವಂತ ರಿಸಲ್ಟ್ಸ್ ನ 1/2a ಇದನ್ನ ಆಸ್ ಇಟ್ ಈಸ್ ಇಟ್ಕೊಳ್ಳಿ. ಇಲ್ಲಿ ತೆಳಗಡೆ ಏನ್ ಬಂದಿದೆ ನಮಗೆ ಎಕ್ಸ್ ಪ್ಲಸ್ ಎ ಬಂದಿದೆ, ಅಗೇನ್ ಇನ್ನೊಂದು ಎಕ್ಸ್ ಮೈನಸ್ ಎ ಬಂದಿದೆ. ಅದಕ್ಕೆ ಈ 2a ನಾನು ಏನ್ ಮಾಡ್ತೀನಿ, ಇಲ್ಲೊಂದು ಎ ಬರ್ಕೋತೀನಿ, ಇಲ್ಲೊಂದು ಎ ಬರ್ಕೋತೀನಿ. ಓಕೆ, ಸೊ ಎರಡು ಎ ಬರ್ಕೊಂಡೆ, ಇದನ್ನ ಪ್ಲಸ್ ಎ ಅಂತ ಬರ್ಕೊಳ್ಳಿ. ಇವಾಗ ಅದ್ರ ಜೊತೆ ಎಕ್ಸ್ ಒಂದು ಆಡ್ ಮಾಡ್ಕೋಬೇಕಾ. ಸೊ ಎಕ್ಸ್ ನಾನು ಈ ತರ ಬರ್ತೀನಿ. ಫಸ್ಟ್ ಇಲ್ಲಿ ಪ್ಲಸ್ ಎಕ್ಸ್ ಹಾಕೋತೀನಿ, ಅದಾದ್ಮೇಲೆ ಒಂದು ಮೈನಸ್ ಎಕ್ಸ್. ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಎರಡು ಕ್ಯಾನ್ಸಲ್ ಆದ್ರೆ ಏನು ಉಳಿಯುತ್ತೆ, ಮತ್ತೆ ಎ ಪ್ಲಸ್ ಎ 2a ಉಳಿಯುತ್ತಲ್ವಾ. ಓಕೆ, ಇದಾದ್ಮೇಲೆ ಇಲ್ಲಿಂದ ಸ್ವಲ್ಪ ಇಂಪಾರ್ಟೆಂಟ್ ಇದೆ, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಇದೇ ಸ್ಟೆಪ್ ಬಾ ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಇರುವಂತದ್ದು. ಸೊ 2a ಇದು ತಳಗಡೆದಂತೂ ಎಕ್ಸ್ ಪ್ಲಸ್ ಎ ಇದೆ, ಅಗೇನ್ ಇಲ್ಲಿ ಎಕ್ಸ್ ಮೈನಸ್ ಎ ಇದೆ. ಸೊ ಇದನ್ನ ನಾನು ಬ್ರಾಕೆಟ್ ಹಾಕೋತೀನಿ ಫ್ರೆಂಡ್ಸ್. ಫಸ್ಟ್ ರಿಸಲ್ಟ್ ಏನು, ಎಕ್ಸ್ ಪ್ಲಸ್ ಎ. ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಮೈನಸ್ ನ ಕಾಮನ್ ತಗೋತೀನಿ. ಮೈನಸ್ ಕಾಮನ್ ತಗೊಂಡ ತಕ್ಷಣ ಏನ್ ಉಳಿಯುವಂತದಪ್ಪ ಅಂತಂದ್ರೆ ಇಲ್ಲಿ ಎಕ್ಸ್ ಮೈನಸ್ ಇ ಉಳಿಯುತ್ತೆ. ಮೈನಸ್ ವಾಪಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಮೈನಸ್ ಎಕ್ಸ್ ಆಗುತ್ತೆ, ಮೈನಸ್ ಮೈನಸ್ ಪ್ಲಸ್ ಎ ಆಗುತ್ತೆ. ಕರೆಕ್ಟ್ ಇದೆಯಲ್ವಾ? ಓಕೆ, ಯಾಕೆ ಈ ತರ ಮಾಡ್ಕೊಂಡಿವಿ ಅಂದ್ರೆ ಇವಾಗ ನಾವು ಇಂಟಿಗ್ರೇಷನ್ ಅಪ್ಲೈ ಮಾಡ್ಕೊಳ್ಳೋಣ, ಆಗ ನಮ್ಗೆ ಗೊತ್ತಾಗುವಂಥದ್ದು ಯಾಕೆ ನಾವು ಈ ತರ ಚೇಂಜಸ್ ಗಳನ್ನ ಮಾಡ್ಕೊಂಡ್ವಿ ಅಂತ. ಇಂಟಿಗ್ರೇಟ್ ಆಫ್ ಅಂತ ಇದೆಯಲ್ವಾ, ಇವಾಗ ಈ ಕ್ವಶನ್ ಬರೀತೀನಿ ನೋಡಿ. ಇಂಟಿಗ್ರೇಷನ್ ಆಫ್ 1 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು, ಇಲ್ಲೇನಿದೆ 1/2a ಕಾನ್ಸ್ಟೆಂಟ್ ಇದೆ, ಸೊ ಹೊರಗಡೆನೆ ಇಟ್ಕೊಂಡ್ಬಿಡೋಣ ಇದನ್ನ. 1/2a ಇಂಟಿಗ್ರೇಷನ್ ಆಫ್, ಇದಕ್ಕೆ ಇಚ್ಕೊಳ್ಳಿ ಬಂದಿರುವಂತಲ್ವಾ ಇದು. ಓಕೆ, ಈ ಒಂದು ಡಿನಾಮಿನೇಟರ್ ನ ಎರಡಕ್ಕೂ ಸಪರೇಟ್ ಆಗಿ ಡಿವೈಡ್ ಮಾಡಿ ಬರಿತೀನಿ ನಾನು ಇಂಟಿಗ್ರೇಷನ್ ಅಲ್ಲಿ. ಓಕೆ, ಇಲ್ಲೇನಿದೆ ಎಕ್ಸ್ ಪ್ಲಸ್ ಎ ಇದೆ, ಕೆಳಗಡೆ ಡಿನಾಮಿನೇಟರ್ ಎರಡಕ್ಕೂ ಸೇಮೇ ಇಡ್ಬೇಕಲ್ವಾ, ಎಕ್ಸ್ ಪ್ಲಸ್ ಎ ಎಕ್ಸ್ ಮೈನಸ್ ಎ. ಓಕೆ, ಮಧ್ಯದಲ್ಲಿ ಏನಿದೆ ಸ್ಟೂಡೆಂಟ್ಸ್, ಮೈನಸ್ ಸೈನ್ ಇದೆ, ಇಲ್ಲಿ ಎಕ್ಸ್ ಮೈನಸ್ ಎ ಬಂದಿದೆ, ಅಗೇನ್ ಡಿನಾಮಿನೇಟರ್ ಸೇಮ್ ಎಕ್ಸ್ ಪ್ಲಸ್ ಎ ಎಕ್ಸ್ ಮೈನಸ್ ಎ, ಇಲ್ಲಿ ಡಿ ಎಕ್ಸ್ ಬರ್ಕೊಳ್ಳೋಣ. ಅರ್ಥ ಆಯ್ತಲ್ವಾ ಈ ಸ್ಟೆಪ್? ಓಕೆ, ಸೊ ಇದು ಇಲ್ಲಿ ಏನು ಉಳಿದಿರುವಂತದ್ದು 1/2a ಹೊರಗಡೆ ಆಸ್ ಇಟ್ ಈಸ್ ಕಾನ್ಸ್ಟೆಂಟ್. ಇವಾಗ ಡಿವೈಡ್ ಮಾಡ್ಕೊಂಡ ತಕ್ಷಣ ಈ ಎರಡು ರಿಸಲ್ಟ್ಸ್ ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತೆ. ಉಳಿದಿರುವಂತದ್ದೇನು, ಇಂಟಿಗ್ರೇಷನ್ ಆಫ್ 1 ಡಿವೈಡ್ ಬೈ ಎಕ್ಸ್ ಮೈನಸ್ ಎ. ಓಕೆ, ಇಂಟಿಗ್ರೇಷನ್ ಕೂಡ ಸಪರೇಟ್ ತಗೊಂಡ್ಬಿಡೋಣ, ಬ್ರಾಕೆಟ್ ಹಾಕಿ ಡಿ ಎಕ್ಸ್. ಅಗೇನ್ ಇಲ್ಲಿ ಏನ್ ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಇದು ಕ್ಯಾನ್ಸಲ್ ಆಗಿ 1 ಡಿವೈಡ್ ಬೈ ಎಕ್ಸ್ ಪ್ಲಸ್ ಎ ಉಳಿಯುತ್ತೆ. ಅಗೇನ್ ಇಲ್ಲಿ ಡಿ ಎಕ್ಸ್. ಓಕೆ, ಇಲ್ಲಿ ಬ್ರಾಕೆಟ್ ಕಂಪ್ಲೀಟ್. ಇಂಟಿಗ್ರೇಷನ್ ಈಸಿ ಆಗಿ ತಗೋಬಹುದು. ಅದನ್ನ ಸಬ್ಸ್ಟಿಟ್ಯೂಷನ್ ತಗೊಂಡ್ವಿ ಅಂದ್ರೆ ಅಲ್ಲೇನ್ ಬರುವಂತದ್ದು ಲಾಗ್ ಟಿ ಫಾರ್ಮುಲಾ. ಓಕೆ, ಸೊ 1/2a ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇದನ್ನ ಟಿ ತಗೊಂಡ್ರೆ 1/t ಲಾಗ್ ಫಾರ್ಮುಲಾ ಆಗುತ್ತೆ, ಲಾಗ್ ಆಫ್ ಟಿ ಆಗುತ್ತೆ. ಟಿ ಜಾಗದಲ್ಲಿ ಏನಿದೆ ಎಕ್ಸ್ ಮೈನಸ್ ಎ ಮೈನಸ್ ಲಾಗ್ ಆಫ್ ಎಕ್ಸ್ ಪ್ಲಸ್ ಎ, ಇದಕ್ಕೂ ಸೇಮ್ ಫಾರ್ಮುಲಾನೇ, ಇಲ್ಲಿ ಹೊರಗಡೆ ಪ್ಲಸ್ ಸಿ ಅಂತ ಬರೀರಿ. ಓಕೆ, 1 ಡಿವೈಡ್ ಬೈ 2a. ನಾನು ಇಲ್ಲಿ ಲಾಗ್ ಪ್ರಾಪರ್ಟಿ ಅಪ್ಲೈ ಮಾಡ್ಬೋದಲ್ಲ ಸ್ಟೂಡೆಂಟ್ಸ್. ಲಾಗ್ ಪ್ರಾಪರ್ಟಿ ಲಾಗ್ ಆಫ್ ಎಕ್ಸ್ ಮೈನಸ್ ಲಾಗ್ ಆಫ್ ವೈ ಇದ್ರೆ ಲಾಗ್ ಎಕ್ಸ್ ಬೈ ವೈ ಅಂತ ಬರೀಬಹುದು. ಅಂದ್ರೆ ಲಾಗ್ ಎಕ್ಸ್ ಮೈನಸ್ ಸಿ ಡಿವೈಡ್ ಬೈ ಎಕ್ಸ್ ಪ್ಲಸ್ ಎ ಪ್ಲಸ್ ಸಿ. ಇದಾಗಿದೆ ನಮ್ದು ಇಂಟಿಗ್ರೇಷನ್ ಫಾರ್ಮುಲಾ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಸ್ಟೂಡೆಂಟ್ಸ್ ಇಷ್ಟು ಮಾಡಿದ್ರೆ
ಇಲ್ಲಿ ತನ ನಿಮ್ಗೆ 4 ಮಾರ್ಕ್ಸ್ ಸಿಕ್ಕಿದೆ. ಇನ್ನೂ ಒಂದು ಅಟ್ಯಾಚ್ ಒಂದು ಕ್ವಶನ್ ಇದೆ ನೋಡಿ, ಅದಂತೂ ಈಸಿಯೆಸ್ಟ್ ಕ್ವಶನ್ ಅಂತಾನೆ ಹೇಳ್ಬೋದು. ಓಕೆ, ಅದನ್ನ ಯಾವ ತರ ಸಾಲ್ವ್ ಮಾಡೋದು ನೋಡಿ, ಇಲ್ಲೇ ಹೇಳ್ತಾ ಇದ್ದೀನಿ ನಾನು ಅದನ್ನ. ಓಕೆ, ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಕ್ವಶನ್ ಅಟ್ಯಾಚ್ ಅಂದ್ರೆ dx ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 16 ಅಂತ ಇದೆ ಅಲ್ವಾ. 16 ನಾನು 4 ಸ್ಕ್ವೇರ್ ಅಂತ ಬರಿಬಹುದಾ ಅಂದ್ರೆ ಇವಾಗ ಇದೆ ಆಸ್ ಇಟ್ ಈಸ್ ಫಾರ್ಮುಲಾ ಇದೆ. ಎ ಜಾಗದಲ್ಲಿ ಏನ್ ಬರೀಬೇಕು, ಜಸ್ಟ್ 4 ಫಿಲ್ ಅಪ್ ಮಾಡಿ ಬರ್ಬಿಟ್ರೆ ಮುಗಿತು ನೋಡಿ. 1 ಡಿವೈಡ್ ಬೈ ಎ ಜಾಗದಲ್ಲಿ 4 ತಗೊಂಡ್ರೆ 4 ಇಂಟು 2 ಎಷ್ಟಾಗುತ್ತೆ, 8 ಆಗುತ್ತೆ. ಲಾಗ್ ಆಫ್ ಮಾಡ್ ಆಫ್ ಎಕ್ಸ್ ಮೈನಸ್ ಎ ಜಾಗದಲ್ಲಿ ಏನಿದೆ ಸ್ಟೂಡೆಂಟ್ಸ್, 4 ಇದೆ. ಸೊ ಎಕ್ಸ್ ಮೈನಸ್ 4 ಎಕ್ಸ್ ಪ್ಲಸ್ 4 ಪ್ಲಸ್ ಸಿ. ಇಷ್ಟು ಮಾಡೋಕೆ ಇದಕ್ಕೊಂದು ಮಾರ್ಕ್ಸ್ ಇದೆ. ಟೋಟಲ್ ಆಗಿ 5 ಮಾರ್ಕ್ಸ್. ಈಸಿಯೆಸ್ಟ್ ಕ್ವಶನ್ ಅಲ್ವಾ, ಕಂಪೇರ್ ಟು ಡಿಟರ್ಮಿನೆಂಟ್ ಇದು ಬೇಗನೆ ಮುಗಿಯುತ್ತೆ, ಮತ್ತೆ ಎರರ್ ಲೆಸ್ ಇದೆ, ಆರಾಮಾಗಿ ಸಾಲ್ವ್ ಮಾಡ್ಬೋದು. ಭಾಷಣ ಇಂಟಿಗ್ರೇಷನ್ ಟಫ್ ಇದೆ ಅಂತ ಅನ್ಕೊಂಡು ಸ್ಕಿಪ್ ಮಾಡೋರಿಗೆ ಇದು ಹೇಳ್ತಾ ಇದ್ದೀನಿ. ಓಕೆ, ಸೊ ಯಾವುದೇ ಕಾರಣಕ್ಕೂ ಇದನ್ನ ಸ್ಕಿಪ್ ಮಾಡಬೇಡಿ. ನೆಕ್ಸ್ಟ್ ಒಂದು ಕ್ವಶನ್ ಹೋಗೋಣ. ನೆಕ್ಸ್ಟ್ ಒಂದು ಕ್ವಶನ್ ಇದು ಯೂಸಿಂಗ್ ದ ಮೆಥಡ್ ಆಫ್ ಇಂಟಿಗ್ರೇಷನ್ ಫೈಂಡ್ ದ ಏರಿಯಾ ಆಫ್ ಎನ್ಕ್ಲೋಸ್ಡ್ ಬೈ ದ ಸರ್ಕಲ್. ಓಕೆ, ಸೊ ಇದು ಕೂಡ ಈಸಿ ಇದೆ. ಒಂದು ಸರ್ಕಲ್ ಕೇಳ್ಬೋದು, ಇಲ್ಲ ಅಂದ್ರೆ ಎಲಿಪ್ಸ್ ಕೇಳ್ಬೋದು. ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ ಇದನ್ನ ಮಾತ್ರ ಸ್ಕಿಪ್ ಮಾಡೋ ಹಾಗೇನೆ ಇಲ್ಲ. ಓಕೆ, ಸೊ ಇದರಲ್ಲಿ ಫಸ್ಟ್ ನಾವಿಲ್ಲಿ ಏನ್ ಮಾಡ್ಕೋಬೇಕು, ಒಂದು ಸರ್ಕಲ್ ನ ಡ್ರಾ ಮಾಡ್ಕೊಂತಾ ಇದೀನಿ ಸ್ಟೂಡೆಂಟ್ಸ್. ಫಸ್ಟ್ ನಾವಿಲ್ಲಿ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ನ ತಗೊಂಡಿದ್ವಿ, ಅದಾದ್ಮೇಲೆ ಸರ್ಕಲ್ ನ ಡ್ರಾ ಮಾಡ್ಕೊಳ್ಳೋಣ ಸ್ಟೂಡೆಂಟ್ಸ್. ಸರ್ಕಲ್ ನಾವು ಇಲ್ಲಿ ಏನ್ ಮಾಡ್ಕೋಬೇಕಪ್ಪ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಅಂದ್ರೆ ಅದ್ರ ಸರ್ಕಲ್ ಸೆಂಟರ್ ಎಲ್ಲಿದೆ ಅಂದಂಗಾಯ್ತು, ಒರಿಜಿನಲ್ ಇದೆ. ಓಕೆ, ಒರಿಜಿನಲ್ಲಿ ನಮ್ಮ ಸರ್ಕಲ್ದು ಏರಿಯಾ ಬರಬೇಕು ಸ್ಟೂಡೆಂಟ್ಸ್. ಒರಿಜಿನ್ ಇಸ್ ದ ಸೆಂಟರ್ ಪಾಯಿಂಟ್ ಆಫ್ ಸರ್ಕಲ್. ಆಗ್ತಾ ಇದೆ ಅನ್ನಲ್ವಾ? ಎಸ್. ಸೊ ಇದು ನಿಮ್ಗೆ ಐ ಥಿಂಕ್ ಎಲ್ರಿಗೂ ವಿಸಿಬಲ್ ಆಗ್ತಾ ಇದೆ ಅಂತ ಅನ್ಕೋತೀನಿ. ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೇಕಾಗಿರುವಂತ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಇಲ್ಲಿದೆ ನೋಡಿ, ಇದು ನಮ್ದು ಒರಿಜಿನ್ ಆಗಿದೆ, ಸರ್ಕಲ್ ಸೆಂಟರ್. ಈ ಸರ್ಕಲ್ದು ಇಕ್ವೇಶನ್ ಏನ್ ಕೊಟ್ಟಿದ್ದಾರೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಈ ಪೂರ 4 ಏರಿಯಾಗಳನ್ನ ನಾವು ಇಲ್ಲಿ ಫೈಂಡ್ ಮಾಡಬೇಕು. ಸೊ ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್, ಈ ಒಂದು ಏರಿಯಾನ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ಈ ಒಂದು ಏರಿಯಾನ ಫೈಂಡ್ ಮಾಡ್ಕೊಂಡ್ಬಿಟ್ಟು ಓಕೆ, ಇಲ್ಲಿ ಬೇಕಿದ್ರೆ ಹೆಸರು ಕೊಡೋಣ. ಇಲ್ಲಿ ಏನಂತ ಇದೆ ನೋಡಿ, ಇದು ಓ ಎ ಅಂತ ಇರುತ್ತೆ, ಇದಕ್ಕೆ ಎ ಅಂತ ಕೊಡೋಣ, ಇದು ಬಿ ಅಂತ ಕೊಡೋಣ. ಓ ಎ ಬಿ ನ ಫಸ್ಟ್ ಫೈಂಡ್ ಮಾಡ್ಕೊಂತೀನಿ. ಅದಾದ್ಮೇಲೆ 4 ಏರಿಯಾಗಳು ಈಕ್ವಲ್ ಇರೋದ್ರಿಂದ ಇಂಟು 4 ಮಾಡ್ಕೋಬಹುದಲ್ವಾ. ಸೊ ಅದೇ ಮೇನ್ ರಿಸಲ್ಟ್ ಇರುವಂತದ್ದು ಇಲ್ಲಿ. ಏನಂತಂದ್ರೆ ನಾವಿಲ್ಲಿ ಏನ್ ಬರಿಬೇಕಾಗಿರುವಂತದ್ದು, ಫಸ್ಟ್ ರಿಕ್ವೈರ್ಡ್ ಏರಿಯಾ ಆಫ್ ಸರ್ಕಲ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, 4 ಇಂಟು ಏರಿಯಾ ಆಫ್ ಯಾವ ಏರಿಯಾ, ಓ ಎ ಬಿ ಓ, ಓ ಎ ಬಿ ಓ. ಇದಕ್ಕೆ ನಾನು ಇಂಟು 4 ಮಾಡ್ಕೊಂಡ್ರೆ ಕಂಪ್ಲೀಟ್ ಏರಿಯಾ ಸಿಕ್ಕಾಗಲ್ವಾ. ಸೊ ಅದ್ರ ಸಲುವಾಗಿ ಸ್ಟೂಡೆಂಟ್ಸ್. ಓಕೆ, ಇವಾಗ ಫಾರ್ಮುಲಾ ಏನಾಗುತ್ತೆ, 4 ಇಂಟು ನಾವು ಫಾರ್ಮುಲಾ ಬರೀಬೇಕಾಗಿದ್ದು ಇಂಟಿಗ್ರೇಷನ್ ಆಫ್ ಎ ಟು ಬಿ. ಸೊ ನಾನು ಮೊದಲಿಗೆ ಫಾರ್ಮುಲಾ ಬರೀತಾ ಇದ್ದೀನಿ, ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಈ ತರ ಬರೀತೀವಲ್ವಾ. ಓಕೆ, 4 ಆಸ್ ಇಟ್ ಈಸು ಎ ಟು ಬಿ ಮೊದಲಿಗೆ ಲಿಮಿಟ್ ಡಿಫೈನ್ ಆಗಬೇಕು. ಇದು ಅಂತೂ ಒರಿಜಿನ್ 0 ಇದ್ದೇ ಇರುತ್ತೆ. ಎ ಪಾಯಿಂಟ್ ಅಂದ್ರೆ ಇದ್ರದ್ದು ರೇಡಿಯಸ್ ಗೊತ್ತಾಗಬೇಕಂದ್ರೆ ಇದಕ್ಕೆ ಸ್ಕ್ವೇರ್ ರೂಟ್ ಹಾಕೊಂಡ್ಬಿಡ್ಬೇಕು ಸ್ಟೂಡೆಂಟ್ಸ್. ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಏನಾಗುತ್ತೆ, ಎ ಆಗುತ್ತೆ. ಅಂದ್ರೆ ಓ ಎ ಇದೆ ಅಂದ್ರೆ ಎ ಪಾಯಿಂಟ್ ಏನಾಗುತ್ತೆ, ಎ ಕಾಮ 0 ಆಗುತ್ತಲ್ವಾ. ಅಂದ್ರೆ ಹೈಯೆಸ್ಟ್ ಎಷ್ಟಿದೆ, ಎ ಇದೆ, ಲೋಯೆಸ್ಟ್ ಎಷ್ಟಿದೆ, 0 ಇದೆ. ಅಂದ್ರೆ 0 ಟು ಎ ಇಸ್ ದ ಲಿಮಿಟ್. ಇವಾಗ ಎಫ್ ಆಫ್ ಎಕ್ಸ್ ಅಂದ್ರೆ ವಾಯ್ ಇಸ್ ಈಕ್ವಲ್ಸ್ ಟು ಬರೀಬೇಕು ನಾವು ಇವಾಗ. ಸೊ ವಾಯ್ ಇಸ್ ಈಕ್ವಲ್ಸ್ ಟು ಬರೀಬೇಕಂದ್ರೆ ಇವಾಗ ಎಲ್ಲಿ ಮಾಡ್ಕೊ, ಇದನ್ನ ಸಿಂಪ್ಲಿಫೈ ಮಾಡ್ಕೋಬೇಕು ಸ್ಟೂಡೆಂಟ್ಸ್. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಇದೆಯಲ್ವಾ. ಸೊ ಎಕ್ಸ್ ಸ್ಕ್ವೇರ್ ನ ಆ ಕಡೆ ತಗೊಂಡ್ಬಿಟ್ರೆ ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ದೆನ್ ವೈ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಇವಾಗ ವಾಯ್ ಅಂತಂದ್ರೆ ಏನು, ಎಫ್ ಆಫ್ ಎಕ್ಸ್ ಸಿಕ್ಕಾಯ್ತಲ್ವಾ. ಓಕೆ, ಇದನ್ನ ನಾವು ಕ್ವಶನ್ ಒಳಗೆ ಫಿಲ್ ಅಪ್ ಮಾಡ್ಕೊಳ್ಳೋಣ. ಏನ್ ಬಂದಿದೆ, ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಇದು ಒಂದೇ ಫಾರ್ಮುಲಾ ಪೂರಾ ಚಾಪ್ಟರ್ ಅಲ್ಲಿ ಇರುವಂತದ್ದು. ಓಕೆ, ಎಲಿಪ್ಸ್ ತಗೊಳ್ಳಿ ಅವಾಗ್ಲೂ ಇದೇ ಬರುತ್ತೆ. ಓಕೆ, ಇಂಟಿಗ್ರೇಷನ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಫಾರ್ಮುಲಾ ಏನಿದೆ ಅದನ್ನ ಇಲ್ಲಿ ಬರೀತಾ ಹೋಗ್ತೀನಿ ನೋಡಿ. ಎಕ್ಸ್ ಡಿವೈಡ್ ಬೈ 2 ಇಲ್ಲಿ ಕ್ವಶನ್ ಪೇಸ್ಟ್ ಮಾಡ್ಕೋಬೇಕು. ಅದಾದ್ಮೇಲೆ ಪ್ಲಸ್ ಎ ಸ್ಕ್ವೇರ್ ಬೈ 2, ಎ ಸ್ಕ್ವೇರ್ ಡಿವೈಡ್ ಬೈ 2 ಇಂಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ. ಇದೆ ನಮ್ದು ಫಾರ್ಮುಲಾ. ಇವಾಗ ಲಿಮಿಟ್ ಏನಿದೆ 0 ಟು ಎ ನ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡ್ಕೊಳ್ಳಿ, ಏನೇನ್ ಬರುತ್ತೆ ನೋಡಿ. 4 ಇಂಟು ಬ್ರಾಕೆಟ್ ಇಲ್ಲಿ ಎ ನ ಹಾಕಿದ್ರೆ ಎ ಮೈನಸ್ 0 ಆಗಿದ್ದು ಪೂರಾ 0 ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಪ್ಲಸ್ ಇಲ್ಲಿ ಎ ಸ್ಕ್ವೇರ್ ಬೈ 2 ಆಸ್ ಇಟ್ ಈಸು ಸೈನ್ ಇನ್ವರ್ಸ್ ಆಫ್ ಇಲ್ಲಿ ನೋಡಿ ಎ ಬೈ ಎ ಅಂದ್ರೆ 1 ಆಗುತ್ತೆ, ಇದು 1 ಬಂತು, ಮೈನಸ್ ಇಲ್ಲಿ 0 ಹಾಕೋಬೇಕು ಇವಾಗ ಎಕ್ಸ್ ಜಾಗದಲ್ಲಿ. ಇಲ್ಲಿ ಎಕ್ಸ್ ಜಾಗದಲ್ಲಿ 0 ಹಾಕೊಂಡ್ರೆ 0 ಬೈ 2 0 ಇಂದ ಏನೇ ಮಲ್ಟಿಪ್ಲೈ ಮಾಡಿ 0ನೇ ಬರುತ್ತೆ. ಇದು 0 ಆಯ್ತು. ನೆಕ್ಸ್ಟ್ ಇಲ್ಲಿ 0 ಹಾಕೊಂಡ್ರೆ ಸೈನ್ ಇನ್ವರ್ಸ್ 0, ಸೈನ್ ಇನ್ವರ್ಸ್ 0ನೇ ಇದೆ. ಸೊ 0 ಇಂದ ಎ ಸ್ಕ್ವೇರ್ ಬ್ಯಾಡ್ ಮಾಡಿದ್ರೆ ಅಲ್ಲಿನೂ 0ನೇ ಬರುತ್ತೆ. ಸೊ ಫೈನಲಿ ಏನ್ ಉಳಿದಿರೋದು ನೋಡಿ ಸ್ಟೂಡೆಂಟ್ಸ್, ನಿಮ್ಮ ಫೈನಲ್ ರಿಸಲ್ಟು 4 ಇಂಟು ಇದು ಎ ಸ್ಕ್ವೇರ್ ಬೈ 2 ಉಳಿದಿದೆ, ಸೈನ್ ಇನ್ವರ್ಸ್ ಆಫ್ 1. ಸೈನ್ ಯಾವ್ದು ಆನ್ಸರ್ 1 ಇದೆ, 90 ಡಿಗ್ರಿ ಅಂದ್ರೆ
ಪೈ ಬೈ 2 ಇದೆ. ಕರೆಕ್ಟಾ? ಇದು 2 1 2 2 ಅಗೇನ್ 2 1 2 1 ಅಂದ್ರೆ ಫೈನಲ್ ಆಗಿ ಏನ್ ಬಂತು? ಪೈ a ಸ್ಕ್ವೇರ್ ಈಸ್ ದ ಲಾಸ್ಟ್ ಆನ್ಸರ್. ಎಷ್ಟು ಮಾಡಿಬಿಟ್ರೆ ನಮ್ಮ ಎಕ್ಸಾಂಪಲ್ ಇಲ್ಲಿಗೆ ಕಂಪ್ಲೀಟ್ ಆಗೋದಾಗಿ ನೋಡಿ ಸ್ಟೂಡೆಂಟ್ಸ್. ಓಕೆ, ಸೊ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಕಂಪ್ಲೀಟ್ ರಿಸಲ್ಟು. ಇಷ್ಟೇ ಮಾಡೋದಕ್ಕೆ ಸ್ಟೂಡೆಂಟ್ಸ್ 5 ಮಾರ್ಕ್ಸ್ ಇರುವಂಥದ್ದು. ನೋಡಿ ಏನಿದೆ ಹೇಳಿ ಇದರಲ್ಲಿ, ಎಷ್ಟು ಬೇಗನೆ ಕಂಪ್ಲೀಟ್ ಮಾಡ್ಬೋದಲ್ವಾ? ಸೊ ಇಂಟಿಗ್ರೇಷನ್, ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್, ಆಮೇಲೆ ಮ್ಯಾಟ್ರಿಕ್ಸು, ರಿಲೇಷನ್ ಫಂಕ್ಷನ್, ಇವು ನಿಮ್ಮ ಮೇನ್ ಇಂಪಾರ್ಟೆಂಟ್. ಅಗೇನ್ ಇನ್ನೊಂದು ಕ್ವಶನ್ ಇದೆ, ಅದೊಂದು ಕಂಪ್ಲೀಟ್ ಮಾಡಿಬಿಡ್ತೀನಿ. ಏನಪ್ಪಾ ಅಂತಂದ್ರೆ ಡಿಫರೆನ್ಷಿಯಲ್ ಈಕ್ವೇಷನ್ ಮೇಲೆ ಬರುವಂಥ ಕ್ವಶನ್. ಇದು ಕೂಡ ಈಜಿಯೆಸ್ಟ್ ಕ್ವಶನ್, ಇದು ಲಾಸ್ಟ್ ಕ್ವಶನ್ ಆಗಿದೆ ನಿಮ್ಮ 5 ಮಾರ್ಕ್ಸ್ ಕ್ವಶನ್ ಅಲ್ಲಿ, ಅದಲ್ವಾ? ಇದಾದ್ಮೇಲೆ ನೆಕ್ಸ್ಟ್ ಬರುವಂತದ್ದು 10 ಮಾರ್ಕ್ಸ್ ಕ್ವಶನ್. ಓಕೆ, ಇದನ್ನು ಕೂಡ ನೀವು ಸಾಲ್ವ್ ಮಾಡ್ಬೋದು. ಏನ್ ಕೊಟ್ಟಿದ್ದಾರೆ ಇಲ್ಲಿ? ಜನರಲ್ ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. dy by dx ಪ್ಲಸ್ y ಇಂಟು cot of x is equals to 4x ಅಗೇನ್ cosec of x ಅಂತ ಇದೆ. ಕರೆಕ್ಟಾ? 4x ಇಂಟು cosec x ಇದೆ. ಓಕೆ, cosec x ಇದೆ ಅಂದ್ರೆ ಇಲ್ಲಿ ಏನಾಯ್ತು ನಮಗೆ dy by dx ಅಂದ್ರೆ ಇದು p ಆಗತ್ತೆ, ಇದು ನಮ್ದು q ಆಯ್ತು. ಓಕೆ, ಫಸ್ಟ್ ನಾವಿಲ್ಲಿ ಫೈಂಡ್ ಮಾಡ್ಬೇಕಾಗಿರೋದು if ನ. ಓಕೆ, if ನ ಯಾವ ತರ ಫೈಂಡ್ ಮಾಡ್ತೀವಿ? e raised to integration of p. p ಏನಿದೆ ಫ್ರೆಂಡ್ಸ್? ಇದು ನಿಮ್ದು p ನ, ಅಂದ್ರೆ cot of x ಬರ್ಕೊಂತೀವಿ ಇಲ್ಲಿ dx. ಅಗೇನ್ ಇಲ್ಲಿ e raised to integration of cot x ಏನಿದೆ? log of mod of sin x ಇದೆ, log of mod of sin x. ಓಕೆ, ಸೊ ಇಲ್ಲಿ ನಮಗೆ ಇನ್ನೊಂದು ರಿಸಲ್ಟ್ ಏನಿದೆ? ಇಲ್ಲಿ ಪವರ್ ಏನಿಲ್ಲ ಅಂದ್ರೆ ಈ ಇರುತ್ತೆ, ಎರಡು ಪವರ್ಗಳು ಸೇಮ್ ಆಗಿಬಿಟ್ರೆ ಎರಡು ಕ್ಯಾನ್ಸಲ್ ಆಗಿ ಇದರ ಆನ್ಸರ್ ಬರುತ್ತೆ ಜಸ್ಟ್ sin x ಮಾತ್ರ. ಅಂದ್ರೆ if ಏನ್ ಬಂದಂಗ ಆಯ್ತು ಸ್ಟೂಡೆಂಟ್ಸ್? sin x ಬಂತ. ಇನ್ನು ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಕೋಬೇಕು? y ಇಂಟು if ಏನಿದೆ? sin x ಇದೆ, ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ q ಏನಿದೆ? ಇದು ಪೂರಾ ನಮ್ದು q ಅಲ್ವಾ? ಓಕೆ, ಇದನ್ನ ಬರ್ಕೊಳ್ಳೋಣ. 4x ಇಂಟು cosec x ಇಂಟು if ಏನಿದೆ? sin x ಇದೆ, sin x ಬರೀತೀರಾ. ಅಗೇನ್ ಇಲ್ಲಿ dx. ಫ್ರೆಂಡ್ಸ್ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೇಕಾದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ 4x. cosec ಅಂದ್ರೆ ನಾನು 1 by sin x ಬರೀಬಹುದಲ್ವಾ? ಅಗೇನ್ ಇಲ್ಲಿನೂ sin x ಇದೆ, ಸೊ ಎರಡು sin x ಹೋಗ್ಬಿಡ್ತು. ಉಳಿದಿರೋದೇನು? ಜಸ್ಟ್ 4x ಮಾತ್ರ. 4x ಗೆ ನಾವು ಇಂಟಿಗ್ರೇಟ್ ಮಾಡ್ಕೊಂಡ್ಬಿಟ್ರೆ ಈ ಎಕ್ಸಾಂಪಲ್ ಇಲ್ಲಿಗೆ ಮುಗಿದು ಹೋಗ್ಬಿಡುತ್ತೆ ನೋಡಿ. ಕರೆಕ್ಟ್ ಅಲ್ವಾ? ಏನಿದೆ? y ಇಂಟು sin x ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ 4 ಹೊರಗಡೆ ಬಂತು, x ಇಂಟಿಗ್ರೇಷನ್ ಏನಾಗುತ್ತೆ? x ಸ್ಕ್ವೇರ್ ಡಿವೈಡ್ ಬೈ 2 ಪ್ಲಸ್ c. ಓಕೆ, ಇವಾಗ ಸೈನ್ ನಾವು ಈ ಕಡೆ ತಗೊಂಡ್ಬಂದು ಬರೋದು ಕೂಡ ನಡೆಯುತ್ತೆ, ಲೇಟರ್ ಕೂಡ ನಡೆಯುತ್ತೆ. y ಇಸ್ ಈಕ್ವಲ್ಸ್ ಟು ಸೈನ್ ಈ ಕಡೆ ಬಂದ್ರೆ ಏನಾಗುತ್ತೆ ನೋಡಿ, ಇದನ್ನ ಕ್ಯಾನ್ಸಲ್ ಮಾಡ್ಕೊಂಡ 2 1 2 2 ಅಂದ್ರೆ ಇಲ್ಲಿ ಉಳಿಯುತ್ತೆ ಜಸ್ಟ್ 2 ಉಳಿಯುತ್ತಲ್ವಾ ಇದು. ಓಕೆ, ಇದಾಯ್ತು 2 ಇಂಟು ಎಕ್ಸ್ ಸ್ಕ್ವೇರ್ ಅಗೇನ್ ಡಿವೈಡ್ ಬೈ ಸೈನ್ ಎಕ್ಸ್, ಡಿವೈಡಿಂಗ್ ಬೈ ಸೈನ್ ಎಕ್ಸ್. ಅದಾದ್ಮೇಲೆ ಪ್ಲಸ್ ಸಿ ಡಿವೈಡ್ ಬೈ ಸೈನ್ ಎಕ್ಸ್. ಇಲ್ಲ ಇಲ್ಲೇ ಇಟ್ಟರು ಕೂಡ ನಡೆಯುತ್ತೆ. ಇಷ್ಟು ಮಾಡಿದೆ. ಯು ಸಿ ಸೆಕೆಂಡ್ ಇಯರ್ದು ಮಾಡಲ್ ಕ್ವಶನ್ ಪೇಪರ್ 3 ನ ಇವತ್ತಿನ ದಿವಸ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಮೊದಲೇದಾಗಿ ಫಸ್ಟ್ ಒಂದು ಕ್ವಶನ್ ಸಾಲ್ವ್ ಮಾಡೋಣ. ಫಸ್ಟ್ ಒಂದು ಕ್ವಶನ್ ಬರುವಂತದ್ದು ರಿಲೇಷನ್ ಮೇಲೆ ಬರುವಂತದ್ದಾಗಿರುತ್ತೆ. ಸೊ ಏನಿದೆ ನೋಡಿ ಸ್ಟೂಡೆಂಟ್ಸ್ ಇಲ್ಲಿ ಕ್ವಶನ್. ಫಸ್ಟ್ ಎಫ್ ಈಸ್ ಆರ್ ಟು ಆರ್ ಅಂತ ಹೇಳ್ತಾ ಇದ್ದಾರೆ. ಡಿಫೈನ್ ಆಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 + x², ದೆನ್ ಶೋ ದಟ್ ಎಫ್ ಈಸ್ ಐದರ್ 1 1 ನಾರ್ ಆನ್ 2 ಅಂತ ಹೇಳಿ. ಓಕೆ, 1 1 ಆನ್ 2 ನ ನಾವಿಲ್ಲಿ ಚೆಕ್ ಮಾಡ್ಬೇಕಾಗಿರುವಂತದ್ದು. ಓಕೆ, ಸೊ ಚೆಕ್ ಮಾಡೋಣ. ಫ್ರೂ ದ್ಯಾಟ್ ಅಂತ ಹೇಳಿರುವಂತದ್ದು. ಫಸ್ಟ್ ನಾವಿಲ್ಲಿ 1 1 ನ ಚೆಕ್ ಮಾಡೋಣ. ಓಕೆ, 1 1 ನ ನಾವು ಆಗಿರುವಂತದ್ದು. ಫಸ್ಟ್ ಕೊಟ್ಟಿರುವಂತ ಫಂಕ್ಷನ್ ಏನಿದೆ ನೋಡಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 + x² ಇದೆ. ಸೊ 1 1 ಚೆಕ್ ಮಾಡ್ಬೇಕಂದ್ರೆ ನಮ್ದು ಏನಿದೆ ರೂಲು? ಎಫ್ ಆಫ್ x1 ಇಸ್ ಈಕ್ವಲ್ಸ್ ಟು ಎಫ್ ಆಫ್ x2 ಅಂತ ತಗೋತೀವಿ. ಸೊ ಇಲ್ಲಿ ನಾವು ಫಿಲ್ ಅಪ್ ಮಾಡಿದ್ವಿ ಅಂತ ಅನ್ಕೊಳ್ಳಿ. 1 + x1², ಇಲ್ಲಿನೂ 1 + x2². ಇಲ್ಲಿ 1 1 ಕ್ಯಾನ್ಸಲ್ ಆಗುತ್ತೆ. x1² ಇಸ್ ಈಕ್ವಲ್ಸ್ ಟು x2². ಇಲ್ಲಿ ಮೇನ್ ರಿಸಲ್ಟ್ ನೋಡಿ, ರಿಯಲ್ ನಂಬರ್ ಟು ರಿಯಲ್ ನಂಬರ್ ಇದೆ. ಸೊ ಅಬ್ವಿಯಸ್ಲಿ ಇದು ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, x1 ಇಸ್ ಈಕ್ವಲ್ಸ್ ಟು x2 ಬರುತ್ತೆ. ಬಟ್ ಇಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ ಸ್ಕ್ವೇರ್ ರೂಟ್ ನ ನಾವು ತೆಗೆದಾಗ ಇಲ್ಲಿ ಪ್ಲಸ್ ಆರ್ ಮೈನಸ್ ಬರುವಂತದ್ದಾಗಿರುತ್ತೆ. ಸೊ ಹಾಗಾಗಿ ಯಾವಾಗ್ಲೂ ಇವು ಈಕ್ವಲ್ ಆಗಕ್ಕೆ ಸಾಧ್ಯ ಇಲ್ಲ. ಒಂದ್ ಕಡೆ ಪ್ಲಸ್ ಬಂತು, ಒಂದ್ ಕಡೆ ಮೈನಸ್ ಬಂತು. ಇವಾಗ ನೋಡಿ -2 ಈಸ್ ನಾಟ್ ಈಕ್ವಲ್ಸ್ ಟು +2 ಅಲ್ವಾ? ಆ ತರ ಆನ್ಸರ್ ಆಗುವಂತದ್ದು ಇಲ್ಲಿ. ಸೊ ಹಾಗಾಗಿ ಇದು 1 1 ಸ್ಯಾಟಿಸ್ಫೈ ಆಗಿರೋದಿಲ್ಲ. ಸೊ ಇದನ್ನ ನಾವು ಈ ತರ ಬರೆದ್ರು ನಡೆಯುತ್ತೆ. ಇಲ್ಲ ಅಂದ್ರೆ ನೀವು ಕೌಂಟರ್ ಎಕ್ಸಾಂಪಲ್ ಕೂಡ ಕೊಟ್ಟು ಬರೀ, ಇಲ್ಲಿ ಬರೆದು ಕನ್ಕ್ಲೂಷನ್ ಬರೀಬಹುದು ನೀವು. ಎಫ್ ಈಸ್ ನಾಟ್ 1 1 ಅಂತ ಈ ತರ ಬರೆದ್ರು ಕೂಡ ನಡೆಯುತ್ತೆ. ಇಲ್ಲ ನೀವು ಆರ್, ಇನ್ನೊಂದು ಮೆಥಡ್ ಹೇಳ್ತೀನಿ ನೋಡಿ, ಆರ್ ಅಂತ. ಇದನ್ನ ಯಾವ ತರ ಮಾಡ್ಬೇಕಂದ್ರೆ, ಇವಾಗ ನೀವು ಕೌಂಟರ್ ಎಕ್ಸಾಂಪಲ್ ಯಾವುದು ಅಂದ್ರೆ, ನೀವು ಇವಾಗ 2 ತಗೊಂಡ್ರಿ ಅಂತ ಅನ್ಕೊಳ್ಳಿ. ಸೊ ಇದರಲ್ಲಿ 2 ಫಿಲ್ ಅಪ್ ಮಾಡಿ. 1 + 2², 1 + 2² ಆನ್ಸರ್ 4 ಆಗುತ್ತೆ. ಎಫ್ ಆಫ್ 2, ಸೊ ಇದು ಆನ್ಸರ್ ಆಯ್ತು 5. ಇನ್ ನೆಕ್ಸ್ಟ್ ಎಫ್ ಆಫ್ -2 ತಗೊಂಡ್ರಿ ಅಂತ ಅನ್ಕೊಳ್ಳಿ. 1 + -2², ಇದ್ರ ಆನ್ಸರ್ 4 ಬರುತ್ತೆ. 4 + 1 5 ಬಂತು. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು,
ಎಫ್ ಆಫ್ 2 ಈಸ್ ಈಕ್ವಲ್ಸ್ ಟು ಎಫ್ ಆಫ್ ಮೈನಸ್ 2 ಈಸ್ ಈಕ್ವಲ್ಸ್ ಟು 5. one ಡೆಫಿನೇಷನ್ ಏನ್ ಹೇಳುತ್ತೆ, ಡಿಫರೆಂಟ್ ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್ ಡಿಫರೆಂಟ್ ಇಮೇಜಸ್, ಬಟ್ ಇಲ್ಲಿ ಏನ್ ಬಂತು, ಸೇಮ್ ಬಂತಲ್ವಾ. ಸೊ ಆ ಕಾರಣದಿಂದ ಏನಾಗಿದೆ, ದ ಗಿವನ್ ಫಂಕ್ಷನ್ ಎಫ್ ಈಸ್ ನಾಟ್ 1 1, ಈ ತರನು ಬರೀಬಹುದು. ಓಕೆ, ಸೊ ಇದು ಕೌಂಟರ್ ಎಕ್ಸಾಂಪಲ್ ಕೊಡೋದು ಯಾವಾಗ ಸ್ಯಾಟಿಸ್ಫೈ ಆಗೋದಿಲ್ಲ ಅವಾಗ, ಇಲ್ಲಾಂದ್ರೆ ಉಳ್ಕಿ ಟೈಮಲ್ಲಿ ಇದೇ ಮೆಥಡ್ ನಾವು ಸಾಲ್ವ್ ಮಾಡುವಂಥದ್ದು. ಓಕೆ, ಸೊ ಯಾವ್ದಾದ್ರು ಒಂದು ಮೆಥಡ್ ನೀವು ಬರೀರಿ ಎಕ್ಸಾಮ್ ಅಲ್ಲಿ. ಇನ್ನು ನೆಕ್ಸ್ಟ್ ಆಂಟುದಂತೂ ಸಾಲ್ವ್ ಮಾಡೋಣ. ಸೊ ಆಂಟು ಕಂಡೀಷನ್ ಏನ್ ಹೇಳುತ್ತೆ ನೋಡಿ, ಆಂಟುದು ಫಸ್ಟ್ ನಾವು ಕೊಟ್ಟಿರುವಂತ ಫಂಕ್ಷನ್ ನ y ಅಂತ ಬರ್ಕೊಂತೀವಿ, ಕರೆಕ್ಟಾ. ಓಕೆ, ಇವಾಗ ನಾವು 1 ಈ ಕಡೆ ಶಿಫ್ಟ್ ಮಾಡ್ಕೊಂಡ್ರೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು y ಮೈನಸ್ 1 ಆಗುತ್ತೆ, ಎಕ್ಸ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ y ಮೈನಸ್ 1, ಕರೆಕ್ಟಾ. ಫ್ರೆಂಡ್ಸ್, ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದು, y ಜಾಗದಲ್ಲಿ ನೀವು ಯಾವುದೇ ರಿಯಲ್ ನಂಬರ್ನ ಫಿಲ್ಅಪ್ ಮಾಡ್ತಾ ಹೋದ್ರೆ ಬರುವಂತ ರೂಟ್ ಅಲ್ಲಿರೋ ಆನ್ಸರ್ ಇದು ಬಿಲಾಂಗ್ಸ್ ಟು ಆರ್ ಆಗಬೇಕು. ಕೋಡ್ ಡೊಮೇನ್ ಏನಿದೆ ನೋಡಿ ಆರ್ ಇದೆ, ಸೊ ಇದು ಬಿಲಾಂಗ್ಸ್ ಟು ಆರ್ ಆಗೋದಿಲ್ಲ. ಯಾಕೆಂದ್ರೆ ಇವಾಗ ಇಲ್ಲಿ ನಾವು y ಜಾಗದಲ್ಲಿ ರಿಯಲ್ ನಂಬರ್ನ ಫಿಲ್ಅಪ್ ಮಾಡ್ತಾ ಹೋಗ್ತೀವಿ, ಅದು ಏನಾಗುತ್ತೆ, ಅದು ಫಿಲ್ಅಪ್ ಮಾಡಿದ್ಮೇಲೆ ಸಿಂಪ್ಲಿಫೈ, ಇವಾಗ ಅಬ್ಸರ್ವ್ ಮಾಡಿ 5 ತಗೊಂಡ್ರಿ ಅಂತ ಅನ್ಕೊಳ್ಳಿ, y ಜಾಗದಲ್ಲಿ 5 ಮೈನಸ್ 1 ಏನಾಗುತ್ತೆ 4 ಆಗುತ್ತೆ, ರೂಟ್ 4 ಆನ್ಸರ್ 2. ಓಕೆ, ಕರೆಕ್ಟ್ ಇದೆ, ಅದು ರಿಯಲ್ ನಂಬರ್ ಆಗಿದೆ. ಅಥವಾ ನೀವು 6 ತಗೊಂಡ್ರಿ ಅನ್ಕೊಳ್ಳಿ, 6 ಮೈನಸ್ 1 ರೂಟ್ 5, ರೂಟ್ 5 ಇಸ್ ಆಲ್ಸೋ ರಿಯಲ್ ನಂಬರ್. ಈ ತರ ಸ್ಯಾಟಿಸ್ಫೈ ಬಹಳಷ್ಟು ಇದಾವೆ. ಬಟ್ ನೀವೇನಾದ್ರೂ y ಜಾಗದಲ್ಲಿ 1ಕ್ಕಿಂತಲೂ ಕಡಿಮೆ ನಂಬರ್ ಯಾವುದು 0 ತಗೊಂಡಿವಿ ಅಂತ ಅನ್ಕೊಳ್ಳಿ, ಅವಾಗ ಏನಾಗುತ್ತೆ, 0 ಮೈನಸ್ 1 ಅಂದ್ರೆ ಮೈನಸ್ 1 ಆಗಿಬಿಡುತ್ತಲ್ವಾ ಈ ರಿಸಲ್ಟು. ಇದೇನಾಯ್ತು, ಮೈನಸ್ 1 ಆಯ್ತು. ಸೊ 0 ಮೈನಸ್ 1 ಆನ್ಸರ್ ಮೈನಸ್ 1. ಮೈನಸ್ 1 ಇಸ್ ನಾಟ್ ಅ ರಿಯಲ್ ನಂಬರ್, ಇದು ಕಾಂಪ್ಲೆಕ್ಸ್ ನಂಬರ್ ಆಗಿ ಹೋಗ್ಬಿಡುತ್ತೆ. ಓಕೆ, ಮೈನಸ್ 2 ಮೈನಸ್ 3 ಯಾವುದೇ ನೆಗೆಟಿವ್ ನಂಬರ್ ತಗೊಂತಾ ಹೋಗಿ ಅವಾಗ ಏನಾಗುತ್ತೆ, ಈ ಒಂದು ರಿಸಲ್ಟ್ ರಿಯಲ್ ನಂಬರ್ ಆಗಂಗಿಲ್ಲ. ಯಾಕಂದ್ರೆ ರೂಟ್ ಒಳಗೆ ಯಾವಾಗ್ಲೂ ನೆಗೆಟಿವ್ ಬರಬಾರ್ದಲ್ವಾ. ಸೊ ಆದ ಕಾರಣದಿಂದ ಇದು ಬಿಲಾಂಗ್ಸ್ ಟು ಆರ್ ಆಗಿಲ್ಲ. ಸೊ ಬಿಲಾಂಗ್ಸ್ ಟು ಆರ್ ಆಗಿಲ್ಲ ಅಂತಂದ್ರೆ ನಾವು ಇಲ್ಲಿ ಕನ್ಕ್ಲೂಷನ್ ಅಲ್ಲಿ ಏನ್ ಬರೀಬೇಕು ಸ್ಟೂಡೆಂಟ್ಸ್, ಕನ್ಕ್ಲೂಷನ್ ಅಲ್ಲಿ ಬರೀಬೇಕಾಗಿರೋದು ದ ಗಿವನ್ ರಿಲೇಷನ್ ಆರ್ ಈಸ್, ಸಾರಿ ರಿಲೇಷನ್ ಅಲ್ಲ, ಇದು ಫಂಕ್ಷನ್ ಇದೆ. The function is not onto. ಅವ್ರು ಮೊದಲೇ ಹೇಳಿದ್ರು ನೈದರ್ 1 1 ನಾರ್ ಆನ್ಟು ಅಂತ, ಇದು 1 1 ಆಗಿಲ್ಲ ಆನ್ಟುನು ಆಗಿಲ್ಲ. ಎಷ್ಟು ಪ್ರೂವ್ ಮಾಡಿದ್ರೆ 5 ಮಾರ್ಕ್ಸ್ ಇದೆ ನೋಡಿ ಸ್ಟೂಡೆಂಟ್ಸ್. ಇದರಲ್ಲಿ ಏನಿದೆ ಡಿಫಿಕಲ್ಟಿ ಹೇಳಿ. ಓಕೆ, ನಾವು ಸುಮ್ಮನೆ ಕನ್ಫ್ಯೂಷನ್ ಮಾಡ್ಕೊಂಡು ಇದು ಬಿಟ್ಬಿಡ್ತೀವಿ, ಸೊ ಬರೆಯೋದಾಗಲ್ಲ ಅಂತ ಹೇಳಿ. ಸೊ ಈಜಿಯೆಸ್ಟ್ ಟಾಸ್ಕ್ ಆಗುತ್ತೆ, ಯಾವುದೇ ಕಾರಣಕ್ಕೂ ಈ ಕ್ವಶನ್ ಮಾತ್ರ ಮಿಸ್ ಮಾಡೋ ಹಾಗಿಲ್ಲ. ಇನ್ನು ನೆಕ್ಸ್ಟ್ ಒನ್ ಮೋರ್ ಈಜಿಯೆಸ್ಟ್ ಕ್ವಶನ್ ಕೇಳಿರುವಂಥದ್ದು ಮ್ಯಾಟ್ರಿಸಸ್ ಮೇಲೆ. ಓಕೆ, ಯಾಕೆಂದ್ರೆ ಎ ಬಿ ಹೋಲ್ ಡ್ಯಾಶ್ ಇಸ್ ಈಕ್ವಲ್ಸ್ ಟು ಬಿ ಡ್ಯಾಶ್ ಇಂಟು ಎ ಡ್ಯಾಶ್ ನ ಪ್ರೂವ್ ಮಾಡ್ಬೇಕಾಗಿರೋದು. ಸೊ ಇಲ್ಲಿ ಎ ಇದೆ, ಸೊ ನಾವು ಇವಾಗ ಏನ್ ಮಾಡ್ಕೋಣ, ಫಸ್ಟ್ ಎಲ್ ಎಚ್ ಎಸ್ ರಿಸಲ್ಟ್ ನ ಮಾಡ್ಕೋಬೇಕು. ಓಕೆ, ಸೊ ಎಲ್ ಎಚ್ ಎಸ್ ರಿಸಲ್ಟ್ ಮಾಡ್ಕೋಬೇಕಾಗಿತ್ತಂದ್ರೆ ಎ ಇಂಟು ಬಿ ನಮಗೆ ಬೇಕು. ಓಕೆ, ಸೊ ಫಸ್ಟ್ ನಾನು ಇಲ್ಲಿ ಎ ಇಂಟು ಬಿ ನ ಮಲ್ಟಿಪ್ಲೈ ಮಾಡ್ಕೋತೀನಿ. ಓಕೆ, ಎ ಮ್ಯಾಟ್ರಿಕ್ಸ್ ಏನಿದೆ -2 4 5 ಇಂಟು ಬಿ ಮ್ಯಾಟ್ರಿಕ್ಸ್ ಇರುವಂತದ್ದು 1 3 -6. ಓಕೆ, ಸೊ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕಾದ್ರೂ ಕೆಲವು ಜನ ಮಿಸ್ಟೇಕ್ ಮಾಡ್ತಾರೆ. ಈಜಿಯೆಸ್ಟ್ ಕ್ವಶನ್ ಇದು, ಹೌದಾ. ಯಾವುದು, ಇವಾಗ ನೋಡಿ ಇದ್ರದ್ದು ಆರ್ಡರ್ ಏನಿದೆ ಅದನ್ನ ಬರ್ಕೊಳ್ಳಿ, ಅಂದ್ರೆ ಗೊತ್ತಾಗುತ್ತೆ ನಮಗೆ, ಇಲ್ಲಿ ಮಿಸ್ಟೇಕ್ ಆಗಲ್ಲ. ಆರ್ಡರ್ ಏನಿದೆ, 3 ರೋ ಇದೆ 1 ಕಾಲಮ್ ಇದೆ, ಇದು 1 ರೋ ಇದೆ 3 ಕಾಲಮ್. ಆನ್ಸರ್ ಏನ್ ಬರಬೇಕು, 3 × 3 ಬರ್ಬೇಕಲ್ಲ. ಓಕೆ, ಅದು ನಮಗೆ ಗೊತ್ತಿದ್ರೆ ಯಾವುದೇ ಕಾರಣಕ್ಕೂ ಎರರ್ ಆಗಲ್ಲ. ಅಂದ್ರೆ 3 × 3 ಆರ್ಡರ್ ಆನ್ಸರ್ ಬರುತ್ತೆ. ಓಕೆ, ಮಲ್ಟಿಪ್ಲೈ ಮಾಡಿ. ಫಸ್ಟ್ ರೋ ಮಲ್ಟಿಪ್ಲೈ ಫಸ್ಟ್ ಕಾಲಮ್, -2 × 1 -2 -2 × 3 -6 ಮೈನಸ್ ಮೈನಸ್ ಪ್ಲಸ್ 6 × 2 12 ಆಯ್ತು. ಇದು ಮುಗಿತಾ. 4 × 1 4 ಆಗಿದೆ, 4 × 3 12, 4 × -6 ಅಂದ್ರೆ -24. ನೆಕ್ಸ್ಟ್ 5 × 1 5 ಆಗಿದೆ, 5 × 3 15, 5 × 6 -30. ಇದು ನಮ್ದು ಎ ಬಿ ಮ್ಯಾಟ್ರಿಕ್ಸ್. ಇದಕ್ಕೆ ನಾವು ಎಲ್ ಎಚ್ ಎಸ್ ನ ಇವಾಗ ಬರೀತೀವಿ ನೋಡಿ. ಇದಕ್ಕೆ ನಾವು ಟ್ರಾನ್ಸ್ಪೋಸ್ ತಗೊಂಡ್ರೆ ಕಂಪ್ಲೀಟ್ ಆಗಿ ಎಲ್ ಎಚ್ ಎಸ್ ಬರುವಂತದ್ದು. ಓಕೆ, ಟ್ರಾನ್ಸ್ಪೋಸ್ ತಗೊಂಡ್ ಬರೋಣ. -2 -6 12, ಇಲ್ಲಿ 4 12 -24, ಇದಾಗಿದೆ 5 15 -30. ಓಕೆ, ಸೊ ಇದು ಎಲ್ ಎಚ್ ಎಸ್ ಇಲ್ಲಿ ಕಂಪ್ಲೀಟ್ ಆಯ್ತಾ. ಇವಾಗ ಆರ್ ಎಚ್ ಎಸ್ ನ ಫೈಂಡ್ ಮಾಡೋಣ ಸ್ಟೂಡೆಂಟ್ಸ್. ಆರ್ ಎಚ್ ಎಸ್ ಅಲ್ಲಿ ಏನಿದೆ, ಬಿ ಡ್ಯಾಶ್ ಮತ್ತೆ ಎ ಡ್ಯಾಶ್ ನ ಬರ್ಕೋಬೇಕು. ಇಲ್ಲಿ ನೋಡಿ ಮಾಸ್ ಡಿಸ್ಟ್ರಿಬ್ಯೂಷನ್ ಇಲ್ಲಿಗೆ 1 ಮಾರ್ಕ್ಸ್ ಇರುತ್ತೆ. ಓಕೆ, ಎ ಇಂಟು ಬಿ 1 ಮಾರ್ಕ್ಸ್, ಎ ಇಂಟು ಬಿ ಹೋಲ್ ಡ್ಯಾಶ್ಗೆ 1 ಮಾರ್ಕ್ಸ್. ಇನ್ನು ನೆಕ್ಸ್ಟ್ ಬಿ ಡ್ಯಾಶ್ ಎ ಡ್ಯಾಶ್ ಬರ್ಕೋಬೇಕು, ಇದನ್ನು ಕೂಡ ಮಾರ್ಕ್ಸ್ ಇರುವಂತದ್ದಾಗಿರುತ್ತೆ. ಸೊ ಫಸ್ಟ್ ಇಲ್ಲಿ ಏನ್ ಮಾಡ್ಕೋತೀರಾ, ಬಿ ಡ್ಯಾಶ್, ಅದಾದ್ಮೇಲೆ ಎ ಡ್ಯಾಶ್. ಇಲ್ಲಿ ಮೊದಲಿಗೆ ಬರ್ದಿಟ್ಕೊಂಡ್ಬಿಡಿ ಬಿ ಡ್ಯಾಶ್. ಬಿ ಡ್ಯಾಶ್ ಏನಾಗುತ್ತೆ, ಬಿ ಡ್ಯಾಶ್ ಕಾಲಮ್ ಅಲ್ಲಿ ಬರ್ಕೋಬೇಕಲ್ವಾ, 1 3 -6 ಕಾಲಮ್ ಅಲ್ಲಿ. ಇನ್ನು ಎ ಡ್ಯಾಶ್ ನ ಬರ್ಕೊಂಡ್ರೆ ಇದಾಗುತ್ತೆ ರೋ ವೈಸ್, ಆಲ್ರೆಡಿ ಕಾಲಮ್ ಇತ್ತು. -2 4 5 ಇದೆ, ಇದು 4 5. ಓಕೆ, ಸೊ ಇವೆರಡಕ್ಕೆ ನಾವು ಇವಾಗ ಮಲ್ಟಿಪ್ಲೈ ಮಾಡ್ಕೋಬೇಕು. ಓಕೆ, ಸೊ ಇನ್ನೊಂದ್ಸತಿ ನಾನು ಇಲ್ಲಿ ಅದನ್ನ ರಿಸಲ್ಟ್ ನ ಬರೀತಾ ಇದ್ದೀನಿ. ಫಸ್ಟ್ ಬಿ ಮ್ಯಾಟ್ರಿಕ್ಸ್, ಬಿ ಡ್ಯಾಶ್ ಮ್ಯಾಟ್ರಿಕ್ಸ್ ಬರೀಬೇಕು. 1 3 -6.
ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ತಾ ಇರುವಂಥದ್ದು ಎ ಡ್ಯಾಶ್ -2 4 5. ಓಕೆ, ಮಲ್ಟಿಪ್ಲೈ ಮಾಡ್ತಾ ಹೋಗಿ. ಓಕೆ, ಫಸ್ಟ್ ರೋ ಮಲ್ಟಿಪ್ಲೈ ಫಸ್ಟ್ ಕಾಲಮ್. ಅಗೇನ್ ಇದನ್ನು ಕೂಡ 3 ಇಂಟು 3 ಆನ್ಸರೇ ಬರುವಂಥದ್ದ. 1 ಇಂಟು 2 -2 ಆಗುತ್ತೆ. ಇದು 4, ಇದು 5. ನೆಕ್ಸ್ಟ್ 3 ಇಂಟು -2 ಅಂದರೆ -6 ಆಗುತ್ತೆ. ನೆಕ್ಸ್ಟ್ 3 ಇಂಟು 4 ಅಂತಂದರೆ 12 ಆಗುತ್ತೆ. 3 ಇಂಟು 5 15. ಮೈನಸ್ ಮೈನಸ್ ಪ್ಲಸ್ 6 ಇಂಟು 2 12. 6 ಇಂಟು 4 -24. 6 ಇಂಟು 5 -30. ಇದಾಗಿದೆ ನಿಮ್ಮದು RHS ಆನ್ಸರ್. ಕರೆಕ್ಟಾ? ಸೊ LHS ಮತ್ತು ಇದು RHS ನ ಅಬ್ಸರ್ವ್ ಮಾಡಿ. ಎರಡು ಆನ್ಸರ್ ಎಕ್ಸಾಕ್ಟ್ಲಿ ಸೇಮ್ ಇರಬೇಕು. ಒಂದು ಸೈನ್ ಕೂಡ ಚೇಂಜ್ ಆಗ್ಬಾರ್ದು. -2 4 5 6 12 5 15 12 -24 -30 ಕರೆಕ್ಟ್ ಇದೆ. ಅಂದ್ರೆ ನಾವು ಏನ್ ತಗೊಂಡಿದ್ವಿ, AB ಹೋಲ್ ಡ್ಯಾಶ್ ಈಸ್ ಈಕ್ವಲ್ಸ್ ಟು B ಡ್ಯಾಶ್ ಇಂಟು A ಡ್ಯಾಶ್ ಸ್ಯಾಟಿಸ್ಫೈ ಆಗಿದೆ. ಇದು ಬರೆಯೋದಕ್ಕೆ ಒಂದು ಮಾರ್ಕ್ಸ್ ಇರೋದು ನೋಡಿ ಲಾಸ್ಟಲ್ಲಿ. ಓಕೆ, ಸೊ ಎರಡರದ್ದು ಆನ್ಸರ್ ಸೇಮ್ ಬಂದಿದೆ ಅಂತ ಪ್ರೂವ್ ಮಾಡೋದು. ಇಷ್ಟೇ ಇರೋದು, ಇದಕ್ಕೆ 5 ಮಾರ್ಕ್ಸ್. ಈಸಿಯೆಸ್ಟ್ ಅಲ್ಲಿ ಈಸಿಯೆಸ್ಟ್ ಕ್ವಶನ್, ಹೌದಲ್ವಾ? ಸೊ ನೀವು ಚೆಕ್ ಮಾಡಿ, ಇದರ ಆರ್ಡರ್ 3 ಇಂಟು 3 ಬಂದಿದೆ. ಇದರ ಆರ್ಡರ್ನು 3 ಇಂಟು 3ನೇ ಇದೆ ಅಲ್ವಾ? ಯಾಕಂದ್ರೆ ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ಮೇಲೆ ಉಳಿಯುವಂಥದ್ದು. ಈ ರಿಸಲ್ಟ್ನ ಅಬ್ಸರ್ವ್ ಮಾಡ್ಬೇಕು ನಾವು. ಅದನ್ನ ಸ್ವಲ್ಪ ನೀವು ಅಬ್ಸರ್ವ್ ಮಾಡಿದ್ದೆ ಆದ್ರೆ ಮಿಸ್ಟೇಕ್ ಆಗಲ್ಲ. ಕೆಲವು ಜನ ಏನ್ ಮಾಡ್ತಾರೆ, ಮಲ್ಟಿಪ್ಲೈ ಮಾಡ್ತಾ ಮಾಡ್ತಾ ಇವೆಲ್ಲಾನು ಕೂಡಿಸಿ ಒಂದೇ ಸಿಂಗಲ್ ಕಾಲಮ್ ಮ್ಯಾಟ್ರಿಕ್ಸ್ ಮಾಡ್ಕೊಂಡ್ಬಿಡ್ತೀರಾ, ಅಲ್ಲಿ ರಾಂಗ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಮೋರ್ ಈಸಿಯೆಸ್ಟ್ ಕ್ವಶನ್, ಡಿಟರ್ಮಿನೆಂಟ್ದು. ಸೊ ಇದು ಈಸಿಯೆಸ್ಟ್ ಅನ್ನೋಕ್ಕಿಂತಲೂ ಸ್ವಲ್ಪ ಟೈಮ್ ತಗೊಳ್ಳುವಂಥ ಕ್ವಶನ್. ಮೆಥಡ್ ಈಸಿ ಇದೆ, ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಇದನ್ನ ಯಾವ ತರ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ಇವಾಗ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ಏನ್ ಮಾಡ್ಕೊಂತೀರಾ, ಸಾಲ್ವ್ ದ ಸಿಸ್ಟಮ್ ಆಫ್ ಲಿನಿಯರ್ ಇಕ್ವೇಶನ್ಸ್ ಕೊಟ್ಟಿರ್ತಾರೆ. ಈ ಇಕ್ವೇಶನ್ದು ಫಸ್ಟ್ ನಾವು ಇಲ್ಲಿ ಬರ್ಕೋಬೇಕು ಎ ಮ್ಯಾಟ್ರಿಕ್ಸ್. ಓಕೆ, ಸೊ ಮ್ಯಾಟ್ರಿಕ್ಸ್ ಎ ಯಾವ ತರ ಬರೀತೀವಿ, ಫಸ್ಟ್ ಡೈರೆಕ್ಟ್ ಇದ್ರದ್ದು ಪ್ರತಿಯೊಂದು ಇಲ್ಲಿ ಇಕ್ವೇಶನ್ ರಿಸಲ್ಟ್ಸು 2 3 3 ಆಯಿತು. ಸೆಕೆಂಡ್ ಮ್ಯಾಟ್ರಿಕ್ಸ್ ಏನಿದೆ ಇಲ್ಲಿ 1 ಇದೆ ಅಲ್ವಾ? ಸೊ 1 -2 1 ಆಯಿತು. ಥರ್ಡ್ ಅಲ್ಲಿ ಏನಿದೆ ನೋಡಿ 3, ಅಗೇನ್ ಇಲ್ಲಿ -1 -2. ಓಕೆ, ಮ್ಯಾಟ್ರಿಕ್ಸ್ ಎ ಸಿಕ್ತು. ಇನ್ನು ಮ್ಯಾಟ್ರಿಕ್ಸ್ ಬಿ ಏನಾಗಿರುತ್ತೆ, ಇಸ್ ಈಕ್ವಲ್ಸ್ ಟು ಏನೇನಿದೆ ನೋಡಿ 5 -4 ಇದು 3 ಇದೆ. ಓಕೆ, ಇನ್ನು ಎಕ್ಸ್, ಇದನ್ನ ನಾವು ಆಕ್ಚುಲಿ ಫೈಂಡ್ ಮಾಡಬೇಕಾಗಿರೋದು ಎಕ್ಸ್ ವೈ ಝೆಡ್. ಓಕೆ, ಸೊ ಇದು ಮೂರು ಬರ್ಕೊಂಡ್ವಿ. ಇವಾಗ ಫಸ್ಟ್ ಇಲ್ಲಿ ನಾವು ಸಿಂಪ್ಲಿಫೈ ಮಾಡಬೇಕಾಗಿರೋದು ಡಿಟರ್ಮಿನೆಂಟ್ ಆಫ್ ಎ ನ. ಕರೆಕ್ಟಾ ಸ್ಟೂಡೆಂಟ್ಸ್? ಈ ಒಂದು ಎಕ್ಸಾಂಪಲ್ ನಾನು ಸ್ವಲ್ಪ ಬೇರೆ ತರ ಮಾಡ್ತೇನೆ. ಡಿಟರ್ಮಿನೆಂಟ್ ಎ ಫೈಂಡ್ ಮಾಡ್ತೀನಿ, ಅದಕ್ಕಿಂತ ಮುಂಚೆ ಡೈರೆಕ್ಟ್ ಆಗಿ ಕೋ ಫ್ಯಾಕ್ಟರ್ ನ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಸೊ ನೀವು ಯಾವ್ದು ಬೇಕಾದ್ರೂ ಮಾಡ್ಕೋಬಹುದು, ಇದನ್ನೇ ಫಸ್ಟ್ ಮಾಡ್ಬೇಕಂತ ಏನು ರೂಲ್ ಇಲ್ಲ. ಓಕೆ, ಕೋ ಫ್ಯಾಕ್ಟರ್ ಮಾಡ್ಕೋಬೇಕಂದ್ರೆ ನೀವು ಏನ್ ಮಾಡ್ತೀರಾ, ಮೈನರ್ ಫ್ಯಾಕ್ಟರ್, ಅದಾದ್ಮೇಲೆ ಕೋ ಫ್ಯಾಕ್ಟರ್, ಅದಾದ್ಮೇಲೆ ಅಡ್ಜಾಯಿಂಟ್ ಮಾಡ್ತೀರಾ. ನಾನು ಡೈರೆಕ್ಟ್ ಆಗಿ ಕೋ ಫ್ಯಾಕ್ಟರ್ ಯಾವ ತರ ಮಾಡೋದನ್ನ ಹೇಳ್ತೀನಿ. ಆಲ್ರೆಡಿ ನಾನು ಫಸ್ಟ್ ಅಲ್ಲಿ ಮತ್ತೆ ಸೆಕೆಂಡ್ ಮಾಡಲ್ ಪೇಪರ್ ಅಲ್ಲಿ ಹೇಳಿದ್ದೀನಿ. ಶಾರ್ಟ್ಕಟ್ ಮೆಥಡ್, ಡೈರೆಕ್ಟ್ ಮೆಥಡ್ ಅಂತ ಹೇಳ್ಬೋದು. ಎರರ್ಲೆಸ್ ಯಾವ ತರ ಬರೀದು ಹೇಳ್ತೇನೆ ನೋಡಿ. ಇಲ್ಲಿ ಕೊಟ್ಟಿರುವಂತ ಮ್ಯಾಟ್ರಿಕ್ಸ್ ನ ಪೂರ ಬರ್ಕೊಳ್ಳಿ. ಏನಿದೆ ನೋಡಿ, ಇದು 2 3 3 ಆಯ್ತಾದ್ಮೇಲೆ 1 -2 1 3 -2 -2 -1 -2. ಓಕೆ, ಸೊ ಇದು ಕೊಟ್ಟಿರುವಂತ ಮ್ಯಾಟ್ರಿಕ್ಸ್. ಸೊ ಇದರಲ್ಲಿ ನಾವು ಏನ್ ಮಾಡ್ಕೋಬೇಕು ಅಂದ್ರೆ, ಫಸ್ಟ್ ಇದೆಲ್ಲಾನು ಕರೆಕ್ಟ್ ಆಗಿ ಬರ್ಕೊಂಡಿದೀವಾ ಇಲ್ವಾ ಅಂತ ಒಂದ್ಸತಿ ಕ್ರಾಸ್ ವೈಸ್ ವೆರಿಫೈ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂದ್ರೆ ಒಂದ್ ರಾಂಗ್ ಆಯ್ತಾ, ಎಲ್ಲಾನು ರಾಂಗ್ ಆಗುತ್ತೆ. ಇದನ್ನ ಬರ್ಕೊಂಡ್ಮೇಲೆ ಫಸ್ಟ್ ಎರಡು ರೋಗಳನ್ನ ಕಾಪಿ ಪೇಸ್ಟ್ ಮಾಡಿ. ಕಾಲಮ್ ಆದ್ರೂ ಮಾಡಿ, ರೋ ಆದ್ರೂ ಮಾಡಿ. 1 -2 1. ಅದಾದ್ಮೇಲೆ ಫಸ್ಟ್ ಎರಡು ಕಾಲಮ್ ನ ಕಾಪಿ ಪೇಸ್ಟ್ ಮಾಡಿ. 2 1 3 2 1. ಅದಾದ್ಮೇಲೆ 3 -2 -1 3 -2 ಮುಗೀತಾ? ಅದಾದ್ಮೇಲೆ ಫಸ್ಟ್ ರೋ ಫಸ್ಟ್ ಕಾಲಮ್ ನ ಡೆಲೀಟ್ ಮಾಡ್ಕೋಬೇಕು. ಫಸ್ಟ್ ರೋ ಫಸ್ಟ್ ಕಾಲಮ್ ನ ಡೆಲೀಟ್ ಮಾಡ್ಕೋಬೇಕು. ಇವಾಗ ಈ ಉಳಿದಿರೋ ರಿಸಲ್ಟ್ ನ ಸಿಂಪ್ಲಿಫೈ ಮಾಡಿ. ಏನೇನ್ ಬೇಕಾಗಿತ್ತು ನಮ್ಗೆ ರಿಸಲ್ಟ್ಸ್ ಗಳು? A11 ಬೇಕಲ್ವಾ? ನೋಡಿ ಅದನ್ನೇ ಬರೀತಾ ಇದ್ದೀನಿ ನಾನು. ಇಲ್ಲಿ A11, ಇಲ್ಲಿ A12, ಇಲ್ಲಿ ಬರೆಯೋಣ A13. ಓಕೆ, ಎಷ್ಟು ಮಾಡ್ಬೇಕಾಗಿರೋದು. ಓಕೆ, ಸೊ ಇವಾಗ ಏನ್ ಮಾಡ್ತೀರಾ, ಈ 4 ರಿಸಲ್ಟ್ಸ್ ಗಳನ್ನ ಮಲ್ಟಿಪ್ಲೈ ಮಾಡಿ ಬರೆಯುವುದೇ A11 ಕೋ ಫ್ಯಾಕ್ಟರ್ ಆನ್ಸರ್ ಆಗಿರುತ್ತೆ. ನೀವು ಚೆಕ್ ಮಾಡ್ಕೊಳ್ಳಿ ಯಾವ ತರ ಮಾಡ್ಬೇಕಂದ್ರೆ, ಇವೆರಡನ್ನ ಮೊದಲಿಗೆ ಮಲ್ಟಿಪ್ಲೈ ಮಾಡಬೇಕು, ಅದಾದ್ಮೇಲೆ ಇವೆರಡು ರಿಸಲ್ಟ್ ನ ಮಲ್ಟಿಪ್ಲೈ ಮಾಡಿ ಹಚ್ಚಬೇಕು. ಸ್ಟೂಡೆಂಟ್ಸ್ ಮಲ್ಟಿಪ್ಲೈ ಮಾಡಿ -2 ಇಂಟು -2 ಏನಾಗುತ್ತೆ, +4 ಆಗುತ್ತೆ. ಮತ್ತೆ ಮೈನಸ್ ಸೈನು, -1 ಇಂಟು +1 ಅಂದ್ರೆ ಮೈನಸ್ ಇದಾಯ್ತು, +1 ಅಂದ್ರೆ ಇದರ ಆನ್ಸರ್ ಆಯ್ತು 5. A11 ಕೋ ಫ್ಯಾಕ್ಟರ್ ಆನ್ಸರ್ ಚೆಕ್ ಮಾಡಿ 5ನೇ ಆಗಿರುತ್ತೆ. ನೆಕ್ಸ್ಟ್ ಇವಾಗ ಈ 4ನ್ನ ಸಿಂಪ್ಲಿಫೈ ಮಾಡಿ A12 ಆನ್ಸರ್ ಬರುತ್ತೆ ನೋಡಿ. 1 ಇಂಟು 3 3 ಆಗಿದೆ, -2 ಇಂಟು 1 ಅಂದ್ರೆ ಮೈನಸ್ ಇದಾಯ್ತು, ಪ್ಲಸ್ ಇದರ ಆನ್ಸರ್ ಕೂಡ 5 ಆಗಿದೆ. ಇನ್ನು ನೆಕ್ಸ್ಟ್ 1 ಇಂಟು 1 ಅಂದ್ರೆ ಇದಾಗುತ್ತೆ -1. ಅದಾದ್ಮೇಲೆ ನೆಕ್ಸ್ಟ್ 2 ಇಂಟು 3 ಅಂದ್ರೆ -6 6 -1 ಅಂದ್ರೆ ಇದು ಕೂಡ 5ನೇ ಬಂತು. ಓಕೆ, ಇನ್ನು ನೆಕ್ಸ್ಟ್ ರೋ
ಎ ಟು 1 ಈ ರಿಸಲ್ಟ್ ನೋಡಿ. 3 ಇಂಟು ಮೈನಸ್ ಅಂದರೆ ಇದಾಯಿತು -3 ಮೈನಸ್ +6 ಆಯಿತು. 6 - 3 ಅಂದರೆ ಇದಾಯಿತು 3. ಎ ಟು 2 ಅಂದರೆ ಈ 4 ರಿಸಲ್ಟ್ಸ್ಗಳು. 2 ಇಂಟು 2 ಅಂದರೆ -4 ಮೈನಸ್ 3 ಇಂಟು 3 ಅಂದರೆ 9 ಆಯಿತು. 9ನ -4 ಅಂತಂದರೆ ಇದು -13 ಆಗುತ್ತೆ ನೋಡಿ. ಕರೆಕ್ಟಾ? ಫಸ್ಟು 2 ಇಂಟು 2 ಮಾಡಿದ್ವಿ -4, ಅದಾದಮೇಲೆ 3 ಇಂಟು 3 9 ಆಗಿತ್ತು. ನೆಕ್ಸ್ಟು ಈ 4 ರಿಸಲ್ಟ್ಸ್ಗಳು 3 ಇಂಟು 3 9 ಆಗುತ್ತೆ. ಅದಾದಮೇಲೆ -+2 ಇದಾಯಿತು 11. ಅರ್ಥ ಆಗ್ತಾ ಇದೆನಾ? ನೆಕ್ಸ್ಟ್ ಲಾಸ್ಟ್ ಒನ್ ಈ 4 ರಿಸಲ್ಟ್ಸ್ನ ತಗೋಬೇಕು ಇವಾಗ. 3 ಇಂಟು 1 3 ಆಗುತ್ತೆ, ಮೈನಸ್ ಇದು +6 ಆಯಿತು. ಇದು ಆಯಿತು 9 ಆನ್ಸರ್. A32 ಅಂತ ಇದೆಲ್ಲ ರಫ್ ಒಳಗೆ ಮಾಡುವಂಥ ಕೆಲಸ ಆಯಿತಾ. 3 ಇಂಟು 1 3 ಆಗುತ್ತೆ, -2 3 - 2 ಅಂದರೆ ಇದಾಯಿತು 1. ಲಾಸ್ಟ್ ಒನ್ ಆನ್ಸರ್ ಈ 4 ರಿಸಲ್ಟ್. 2 ಇಂಟು 2 -4 -3 ಇದಾಗುತ್ತೆ -7. ಸೊ ಒನ್ಸ್ ಅಗೇನ್ ಎಲ್ಲ ಬಂದಿರುವಂಥ ಆನ್ಸರ್ಸ್ಗಳನ್ನ ಚೆಕ್ ಮಾಡ್ಕೊಳ್ಳಿ. 100% ಕೋ ಫ್ಯಾಕ್ಟರ್ ಆನ್ಸರ್ ಕರೆಕ್ಟ್ ಇದೆ. ಅಡ್ಜಾಯಿಂಟ್ ಅಲ್ಲ, ಇದು ಜಸ್ಟ್ ಕೋ ಫ್ಯಾಕ್ಟರ್ಸ್ ರಿಸಲ್ಟ್ಸ್. ಅದು ಒಂದು ಈ ಮೆಥಡ್ ಇಂದ ನಾವು ಸಾಲ್ವ್ ಮಾಡಿರುವಂಥದ್ದು. ಸೊ ಇವೆಲ್ಲ ಆನ್ಸರ್ಸ್ ಕರೆಕ್ಟ್ ಆಗಿದೆ ಅಂದರೆ ಸ್ವಲ್ಪ ಇದನ್ನ ನಾನು ಏನು ಮಾಡಿದ್ದೀನಿ, ಜೂಮ್ ಔಟ್ ಮಾಡ್ಕೊಂಡಿದ್ದೀನಿ ಸ್ಟೂಡೆಂಟ್ಸ್. ಸೊ ಇದನ್ನೇ ಯಾಕೆ ಡೈರೆಕ್ಟ್ ಆಗಿ ಮಾಡಿದೆ ಅಂದರೆ ನನಗೆ ಆಲ್ರೆಡಿ ಯೂಶುವಲಿ ನೀವು ಏನು ಮಾಡ್ತಾ ಇದ್ರಿ, ಡಿಟರ್ಮಿನೆಂಟ್ ಆಫ್ ಎ ಸಿಂಪ್ಲಿಫೈ ಮಾಡ್ತೀರಿ. ಅಲ್ಲೇನು ಕೆಲವು ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡ್ಕೊತಾ ಇದ್ರಿ. ಸೊ ಅದನ್ನ ನಾನು ಅವಾಯ್ಡ್ ಮಾಡೋ ಸಲುವಾಗಿ ಫಸ್ಟಿಗೆ ಕೋ ಫ್ಯಾಕ್ಟರ್ ಮಾಡಿದೆ. ಇದರಲ್ಲಿ ಕೆಲವು ಸ್ಟೂಡೆಂಟ್ ಮಿಸ್ಟೇಕ್ ಮಾಡ್ಕೊಂಡಿದ್ರು, ಬಟ್ ಈ ಮೆಥಡ್ ಇಂದ ನಿಮಗೆ ಡೈರೆಕ್ಟ್ ಆಗಿ ಸಾಲ್ವ್ ಮಾಡಬಹುದು. ಸೊ ಇವಾಗ ನಾನು ನಿಮಗೆ ಹೇಳ್ಕೊಡ್ತಾ ಇರೋದು ಡಿಟರ್ಮಿನೆಂಟ್ ಆಫ್ ಎ ಯಾವ ತರ ಸಾಲ್ವ್ ಮಾಡಬೇಕು. ಸೊ ಅದು ಮೊದಲಿನ ಮೆಥಡ್ ಇದೆಯಲ್ಲ ಅದನ್ನೆಲ್ಲ ಬಿಟ್ಬಿಡಿ. ಡೈರೆಕ್ಟ್ ಆಗಿ ಯಾವ ತರ ಅಂದ್ರೆ ನಮಗೊಂದು ಫಾರ್ಮುಲಾ ಗೊತ್ತಿದೆ ನೋಡಿ. ಏನು? A11 ಕೋ ಫ್ಯಾಕ್ಟರ್ ಆಫ್ A11 ಪ್ಲಸ್ A12 ಕೋ ಫ್ಯಾಕ್ಟರ್ ಆಫ್ A12 ಪ್ಲಸ್ A13 ಕೋ ಫ್ಯಾಕ್ಟರ್ ಆಫ್ A13. ಇದನ್ನ ಯೂಸ್ ಮಾಡಿ ಮಾಡ್ಬೋದಲ್ವಾ? ಸೊ ಇದನ್ನ ಹೇಗಂದ್ರೆ ನಮ್ಗೆ ಆಲ್ರೆಡಿ ಕೋ ಫ್ಯಾಕ್ಟರ್ ಎಲ್ಲಾನು ಗೊತ್ತಿದ್ದಾವೆ, ಎಲಿಮೆಂಟ್ಸ್ ಗಳನ್ನು ಗೊತ್ತಿದ್ದಾವೆ. ಸೊ ಫಿಲ್ಅಪ್ ಮಾಡಿ ಸಾಲ್ವ್ ಮಾಡೋಣ. A11 ಅಂದ್ರೆ ಇದು ನಿಮ್ದು A11 ಆಗಿರುತ್ತೆ. ಎಷ್ಟಿದೆ? 2 ಇದೆ. ಕೋ ಫ್ಯಾಕ್ಟರ್ A11 ಎಷ್ಟಿದೆ? 5 ಇದೆ. ಇಂಟು 5 ಪ್ಲಸ್ A12 ಎಷ್ಟಿದೆ? A12 ಇದೆ 3 ಇದೆ. ಸೊ 3 ಕೋ ಫ್ಯಾಕ್ಟರ್ A12 ಅದು ಕೂಡ 5 ಇದೆ. ಓಕೆ. ಸೊ ಅದಾದ್ಮೇಲೆ ಪ್ಲಸ್ A13 ಏನಿದೆ? A13 ಇದೆ 3 ಇದೆ. ಸೊ A13 ಕೋ ಫ್ಯಾಕ್ಟರ್ ಏನಿದೆ? ಅದು ಕೂಡ 5 ಇದೆ. ಸೊ ಇನ್ನೆಲ್ಲಾನು ಸಿಂಪ್ಲಿಫೈ ಮಾಡಿ. 5 ಇಂಟು 2 ಎಷ್ಟಾಗುತ್ತೆ? 10 ಆಗುತ್ತೆ. ಇದು 15 ಆಗುತ್ತೆ. ಇದು ಕೂಡ 15. 15 ಪ್ಲಸ್ 15 30. 30 ಪ್ಲಸ್ 10 ಇದಾಯ್ತು 40. 40 ಈಸ್ ನಾಟ್ ಈಕ್ವಲ್ಸ್ ಟು 0. ನೋಡಿ ಸ್ಟೂಡೆಂಟ್ಸ್, ಎಲ್ಲಿ ಮಿಸ್ಟೇಕ್ ಆಗುವಂತ ಚಾನ್ಸಸ್ ಇದೆ ಹೇಳಿದ್ದು. ಓಕೆ. ಸೊ ಕರೆಕ್ಟ್ ಆಗಿ ಈಸಿಯಾಗಿ ನೀವು ಮಾಡ್ಬೋದಲ್ವಾ? ಸೊ ಅದ್ರ ಸಲುವಾಗಿ ಮೊದಲಿಗೆನೆ ಕೋ ಫ್ಯಾಕ್ಟರ್ ಮಾಡಿದ್ರೆ ನೀವು ಎಲ್ಲಿ ಬೇಕಾದಲ್ಲಿ ಮಾಡಿ ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೆ. ಇದನ್ನ ಎಲ್ಲೇ ಬರ್ದಿರಿ ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೆ. ಆಯ್ತಾ? ಸೊ ಇದನ್ನ ಕೋ ಫ್ಯಾಕ್ಟರ್ ಮಾಡ್ಕೊಂಡ್ಬಿಡಿ, ಎರರ್ಲೆಸ್ ಆಗುತ್ತೆ. ಅದಾದ್ಮೇಲೆ ಈ ಒಂದು ಫಾರ್ಮಲ್ ಹಾಕಿ ಫಾಸ್ಟ್ ಮಾಡ್ಬೋದು ಇದನ್ನ. ಓಕೆ. ಸೊ ಇದೆಲ್ಲ ಸಿಕ್ಕಾದ್ಮೇಲೆ ನೆಕ್ಸ್ಟ್ ನಾವು ಇವಾಗ ಆಕ್ಚುಲಿ ಬರೀಬೇಕಾಗಿರೋದು ಅಡ್ಜಾಯಿಂಟ್. ಓಕೆ. ಸೊ ಇವಾಗ ಅಡ್ಜಾಯಿಂಟ್ ನ ಬರೆದಿಟ್ಕೊಳ್ಳೋಣ. ಅಡ್ಜಾಯಿಂಟ್ ಮಾಡ್ಬೇಕಂದ್ರೆ ಏನಿದೆ ಕಂಡೀಷನ್? ಒಂದು ಸೆಕೆಂಡ್. ಓಕೆ. ಸೊ ಇಲ್ಲಿ ಫಸ್ಟಿಗೆ ನಾವು ಇವಾಗ ಫೈಂಡ್ ಮಾಡಬೇಕಾಗಿರೋದು ಅಡ್ಜಾಯಿಂಟ್ ಆಫ್ ಎ. ಅಡ್ಜಾಯಿಂಟ್ ಆಫ್ ಎ ಅಂದ್ರೆ ಈ ಎಲ್ಲಾ ಕೋ ಫ್ಯಾಕ್ಟರ್ ನ ಬರೆದಿಟ್ಕೊಂಡು ಟ್ರಾನ್ಸ್ಫರ್ ತಗೋಬೇಕು. ಓಕೆ. ಕೋ ಫ್ಯಾಕ್ಟರ್ ನ ಬರ್ಕೋಣ, ನೋಡ್ತಾ ಹೋಗಿ. ಫಸ್ಟ್ ರೋ ಅಲ್ಲಿ 5 5 5 ಇದೆ. ಸೆಕೆಂಡ್ ರೋ ಅಲ್ಲಿ 3 -13 ಅಂಡ್ 11 ಇದೆ. ಥರ್ಡ್ ರೋ ಅಲ್ಲಿ ಏನಿದೆ? 9, ಅದಾದ್ಮೇಲೆ 1 ಇದೆ, ಅದಾದ್ಮೇಲೆ -7 ಇದೆ. ಕರೆಕ್ಟ್ ಇದೆ. ಇವೆಲ್ಲಾನು ಕರೆಕ್ಟ್ ಇರಬೇಕು. ಇದರಲ್ಲಿ ಏನಾದ್ರೂ ಒಂದು ರಾಂಗ್ ಆಯ್ತಾ, ಎಲ್ಲಾನು ರಾಂಗ್ ಆಗುವಂತ ಚಾನ್ಸಸ್ ಇರುತ್ತೆ. ಇದಕ್ಕೆ ನಾವು ಟ್ರಾನ್ಸ್ಫರ್ ತಗೊಂಡ್ರೆ ಅಡ್ಜಾಯಿಂಟ್ ಬರೋದು. ಓಕೆ. ಟ್ರಾನ್ಸ್ಫರ್ ತಗೊಂಡು ಬರ್ಕೊಳ್ಳಿ. 5 5 5. ಸೆಕೆಂಡ್ ರೋನ ಕಾಲಮ್ ಆಗಿ ಬರ್ಕೊಳ್ಳಿ. ಸೆಕೆಂಡ್ ಕಾಲಮ್ 13 11. ಥರ್ಡ್ 9 1 -7. ಇದಾಗಿದೆ ನಮ್ದು ಅಡ್ಜಾಯಿಂಟ್. ಅಡ್ಜಾಯಿಂಟ್ ಸಿಕ್ಕಾದ್ಮೇಲೆ ಏನ್ ಮಾಡ್ಬೇಕು? ಎ ಇನ್ವರ್ಸ್ ಬರೀಬೇಕಾ ಫಾರ್ಮುಲಾ? ಎ ಇನ್ವರ್ಸ್ ಇಸ್ ಈಕ್ವಲ್ಸ್ ಏನಿದೆ? 1 divided by determinant of A into adjoint of A. ಓಕೆ. ಸೊ 1 divided by determinant of A ಎಷ್ಟು ಬಂದಿತ್ತು? ಇಲ್ಲಿದೆ ನೋಡಿ 40 ಇದೆ. ಅಗೇನ್ adjoint ಆನ್ಸರ್ 5 5 5 3 -13 11 9 1 7 -7. ಓಕೆ. ಸೊ ಇದು ಎರಡು ಸಿಕ್ಮೇಲೆ ಇವಾಗ ಆಕ್ಚುಲಿ ಎಕ್ಸ್ ನ ಫೈಂಡ್ ಮಾಡ್ಕೊಳ್ಳೋಣ. ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಿದೆ ಫಾರ್ಮುಲಾ? ಎಕ್ಸ್ ಇಸ್ ಈಕ್ವಲ್ಸ್ ಟು ಇರುವಂತದ್ದು ಎ ಇನ್ವರ್ಸ್ ಇಂಟು ಬಿ. ಎ ಇನ್ವರ್ಸ್ ಇಂಟು ಬಿ. ಎ ಇನ್ವರ್ಸ್ ನಂತರ ಆನ್ಸರ್ ಇದೆ 1 divided by 40 ಇಂಟು 5 5 5 3 -13 11 9 1 -7 ಇಂಟು ಬಿ ಮ್ಯಾಟ್ರಿಕ್ಸ್. ಬಿ ಮ್ಯಾಟ್ರಿಕ್ಸ್ ಇಲ್ಲಿದೆ, ಸ್ಟಾರ್ಟಿಂಗ್ ಅಲ್ಲಿ ತಗೊಂಡಿದ್ವಿ 5 -4 3.
ಓಕೆ, ಸೊ ಇವಾಗ ಒಂದೊಂದಾಗಿ ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿ ಬರಿತಾ ಇದ್ದೀನಿ ನಾನು 1/40 ಬರ್ಕೊಳ್ಳೋಣ. ಎಸ್, ಸೊ 5 ಇಂಟು ಫಸ್ಟ್ ರೋ ಮಲ್ಟಿಪ್ಲೈ ವಿತ್ ಫಸ್ಟ್ ಕಾಲಮ್ ಅಲ್ವಾ, 5 ಇಂಟು 5 25 ಪ್ಲಸ್ 3 ಇಂಟು -4. ಸೊ ಇದೇನಾಗುತ್ತೆ ಪ್ಲಸ್ ಮೈನಸ್ ಆಗುವಂಥದ್ದಲ್ವಾ. ಓಕೆ, ಸೊ -12 ಆಯಿತು. ಅಗೇನ್ 9 ಇಂಟು 3 ಅಂದರೆ 27. ನೆಕ್ಸ್ಟ್ ಸೆಕೆಂಡ್ ರೋ ಮಲ್ಟಿಪ್ಲೈ ವಿತ್ ಫಸ್ಟ್ ಕಾಲಮ್, 5 ಇಂಟು 5 ಅಗೇನ್ 25 ಮೈನಸ್ ಇದಾಗುತ್ತೆ ಪ್ಲಸ್ 13 ಇಂಟು 4 ಮಾಡಬೇಕು. 4 3 ಎಷ್ಟಾಗುತ್ತೆ 12, ಅಗೇನ್ 4 1 ಅಂದರೆ 52 ಆಗುತ್ತಾ ಇದು. ಎಸ್, ನೆಕ್ಸ್ಟ್ 1 ಇಂಟು 3 ಅಂದರೆ ಇದಾಗುತ್ತೆ 3. ನೆಕ್ಸ್ಟ್ ಅಗೇನ್ 5 ಇಂಟು 5 25 ಪ್ಲಸ್ ಮೈನಸ್ 11 ಇಂಟು 4 44 ಪ್ಲಸ್ ಮೈನಸ್ 7 ಇಂಟು 3 21. ಓಕೆ, 1/40. ಇವಾಗ ಒಂದೊಂದಾಗಿ ಆ್ಯಡ್ ಮಾಡ್ಕೊಳ್ಳೋಣ. 25 -12 ಮಾಡಬೇಕು. ಸೊ 25 -12 ಅಂದರೆ 13 ಆಗುತ್ತೆ. 13 ಪ್ಲಸ್ 27, 13 ಪ್ಲಸ್ 7 ಅಂದರೆ ಇದು 0, 40 ಆಯ್ತಾ. ಎಸ್, ಇವಾಗ ಇದನ್ನ ಆ್ಯಡ್ ಮಾಡ್ತಾ ಹೋಗೋಣ. ಸೊ 25 ಪ್ಲಸ್ 3 ಅಂತಂದ್ರೆ 28 ಆಯ್ತು. 28 ಪ್ಲಸ್ 52 ಅಂದ್ರೆ 80 ಆಯ್ತಲ್ವಾ ಸ್ಟೂಡೆಂಟ್ಸ್ ಇದು. ಎಸ್, ನೆಕ್ಸ್ಟ್ 25 -44 -21 ಆ್ಯಡ್ ಮಾಡ್ಕೊಳ್ಳಿ. ಎಷ್ಟಾಗುತ್ತೆ 4 ಅಂದ್ರೆ 65 ಆಯ್ತು. 65 ಪ್ಲಸ್ 25, ಇದು -60 ಬಂದಿರೋದು. ಮೈನಸ್ ಪ್ಲಸ್ ಏನಾಗುತ್ತೆ ಮೈನಸ್ ಆಗುತ್ತೆ. ಸೊ -40 ಬರುವಂಥದ್ದು ಸ್ಟೂಡೆಂಟ್ಸ್ ಇದು. ಓಕೆ, ಇವಾಗ 40 ಒಂದೊಂದಾಗಿ ಡಿವೈಡ್ ಮಾಡಿದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನು ತೊಗೊಂಡಿದ್ವಿ ನೋಡಿ. ಸ್ಟಾರ್ಟಿಂಗ್ ಅಲ್ಲಿ ನಾವು ರಿಸಲ್ಟ್ಸ್ ಅನ್ನ XYZ ಅಂತ ತೊಗೊಂಡಿದ್ವಾ. ಸೊ ಅಂದ್ರೆ XYZ ರಿಸಲ್ಟ್ ಸಿಕ್ಕಾಗಿ ನಮ್ಗೆ ಇವಾಗ 40 ಕ್ಯಾನ್ಸಲ್ ಆಗುತ್ತೆ, 1 ಬರುತ್ತೆ. ಇದು ಕ್ಯಾನ್ಸಲ್ ಆಗುತ್ತೆ, 2 ಬರುತ್ತೆ. ಇದು -1 ಬರುತ್ತೆ. ಅಂದ್ರೆ ನಮ್ದು ಫೈನಲ್ ಆನ್ಸರ್ ಏನೇನು ಬಂದಾಗಾಯ್ತು, x ಇಸ್ ಈಕ್ವಲ್ಸ್ ಟು 1, y ಇಸ್ ಈಕ್ವಲ್ಸ್ ಟು 2, z ಇಸ್ ಈಕ್ವಲ್ಸ್ ಟು -1. ಸೊ ಇದಾಗಿದೆ ನಮ್ದು ಎಂಟೈರ್ ಆನ್ಸರ್. ಇದು ಕರೆಕ್ಟ್ ಇದೆನಾ ಇಲ್ವಾ ಅಂತ ಚೆಕ್ ಮಾಡ್ಬೇಕಂದ್ರೆ ಯಾವ್ದಾದ್ರು ಒಂದು ಇಕ್ವೇಶನ್ ಒಳಗೆ ಫಿಲ್ಅಪ್ ಮಾಡಿ ನಿಮಗೆ 5 ಆನ್ಸರ್ ಇದರಲ್ಲಿ ಹಾಕಿ y ವ್ಯಾಲ್ಯೂನ 2 ಮತ್ತೆ z ವ್ಯಾಲ್ಯೂನ -1 ಹಾಕಿ ಅಗೇನ್ 5 ಆನ್ಸರ್ ಬರುವಂತದ್ದಾಗಿರುತ್ತೆ. ಓಕೆ, ಇಲ್ಲೇನಾಯ್ತು 2 ಆಗತ್ತೆ, ಇಲ್ಲಿ ಎಷ್ಟಾಗತ್ತೆ 6 ಆಗತ್ತೆ. 2 ಪ್ಲಸ್ 6 ಅಂದ್ರೆ ಇದು ಎಷ್ಟಾಯ್ತು ನೋಡಿ ಸ್ಟೂಡೆಂಟ್ಸ್ 8 ಆಗತ್ತಲ್ವಾ. 8 -3 ಮಾಡಿ, 8 -3 5 ಇದೆ. ಸೊ ಅಂದ್ರೆ ನೀವು ಮಾಡಿರೋದು 100% ಕರೆಕ್ಟ್ ಆನ್ಸರ್. ಸೊ ಇದು ಒಂದು ಈಸಿ ಮೆಥಡ್ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಇದನ್ನ ಸ್ವಲ್ಪ ಫಾಲೋ ಮಾಡಿ ಸೊ ಎರರ್ಲೆಸ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ಅದಕ್ಕಿಂತ ಈಸಿ ಇರುವಂಥದ್ದು. ಸೊ ನನ್ನ ಪ್ರಕಾರ ಯಾವುದೇ ಕಾರಣಕ್ಕೂ ಮ್ಯಾಟ್ರಸಸ್ನ ಮಿಸ್ ಮಾಡಬೇಡಿ, ರಿಲೇಷನ್ ಫಂಕ್ಷನ್ ಮಿಸ್ ಮಾಡಬೇಡಿ, ಡಿಫ್ರೆನ್ಷಿಯಲ್ ಇಕ್ವೇಷನ್ ಇವನ್ ಇಂಟಿಗ್ರೇಷನ್ ಕೂಡ ಈಸಿ ಇರುವಂಥದ್ದು. ಸೊ ನೋಡಿ ಇದೆಷ್ಟು ಈಸಿ ಇದೆ, 4 ಸ್ಟೆಪ್ಪಲ್ಲಿ ಕಂಪ್ಲೀಟ್ ಆಗುವಂಥ ಕ್ವಶನ್. y ಇಸ್ ಈಕ್ವಲ್ಸ್ ಟು tan ಇನ್ವರ್ಸ್ ಆಫ್ x ಹೋಲ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ ಹೋಲ್ ಸ್ಕ್ವೇರ್ ಕೊಟ್ಟಾಗ ನಾವು ಫಸ್ಟ್ ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳೋಣ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂತೀವಿ ಆಯ್ತಾ. ಸೊ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಏನಾಗುತ್ತದೆ, ಇದು ಬರೀತೀವಿ ನಾವು dy/dx ಇಸ್ ಈಕ್ವಲ್ಸ್ ಟು, ಇಲ್ಲಿ ಫಸ್ಟ್ x² ಫಾರ್ಮುಲಾ ಅಪ್ಲೈ ಆಗುತ್ತೆ. x² ಫಾರ್ಮುಲಾ ಏನಿದೆ ಸ್ಟೂಡೆಂಟ್ಸ್ 2x ಇದೆ, ಅಂದ್ರೆ 2 tan ಇನ್ವರ್ಸ್ ಆಫ್ x ಆಯ್ತು. ಓಕೆ, ಸೊ ಇವಾಗ tan ಇನ್ವರ್ಸ್ ಫಾರ್ಮುಲಾ ಅಪ್ಲೈ ಮಾಡ್ಬೇಕಲ್ವಾ. ಸೊ tan ಇನ್ವರ್ಸ್ ಫಾರ್ಮುಲಾ ಏನಿದೆ 1/1 + x². ಸೊ ಇಲ್ಲಿಗೆ ಮುಗೀತು ನಮ್ದು ಫಸ್ಟ್ ಡಿಫ್ರೆನ್ಸಿಯೇಷನ್. ಸೊ ಇವಾಗಲೂ ಫಸ್ಟ್ ಡಿಫ್ರೆನ್ಶಿಯೇಟ್ ಮಾಡಿದ್ಮೇಲೆ ಕೆಳಗಡೆ ಏನಾದ್ರು ಬಂದ್ರೆ ಅದನ್ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. ಏನಾಗುತ್ತೆ ಅವಾಗ ಈ ಕಡೆ ಶಿಫ್ಟ್ ಮಾಡಿದ್ರೆ ಇದು 1 + x² ಇಂಟು ಆಗುತ್ತಾ. ಇದು ಈ ಕಡೆ ತಗೊಂಬಂದಿ ನಾನು ಇಂಟು ಯಾವ್ದ್ರ ಜೊತೆ dy/dx ಇಸ್ ಈಕ್ವಲ್ಸ್ ಟು ಇಲ್ಲಿ ಏನು ಉಳಿದಿದೆ 2 tan ಇನ್ವರ್ಸ್ ಆಫ್ x ಉಳಿದಿದೆ. ಇವಾಗ ನಾವು ಇನ್ನೊಂದ್ಸತಿ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕಾಗಿರೋದು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇನ್ನೊಂದ್ಸತಿ ಡಿಫ್ರೆನ್ಶಿಯೇಟ್ ಮಾಡ್ಬೋದು. ಇದಕ್ಕೆ ನಾವು ಇನ್ನೊಂದ್ಸತಿ ಡಿಫ್ರೆನ್ಶಿಯೇಟ್ ಮಾಡ್ಬೇಕಂದ್ರೆ ಇದು u ಇಂಟು v ಫಾರ್ಮುಲಾ ಆಗುತ್ತೆ ಸ್ಟೂಡೆಂಟ್ಸ್ ಆಯ್ತಾ. ಸೊ ಇದಕ್ಕೆ u ಇಂಟು v ಫಾರ್ಮುಲಾ ಅಪ್ಲೈ ಮಾಡಿ ಅಂದ್ರೆ ಫಸ್ಟ್ u ಆಸ್ ಇಟ್ ಇಸ್ 1 + x² ಆಸ್ ಇಟ್ ಇಸ್. ಇದಕ್ಕೆ ಇನ್ನೊಂದ್ಸತಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇದು ಡಬಲ್ ಡಿಫ್ರೆನ್ಶಿಯೇಷನ್ ಆಗಿಬಿಡುತ್ತೆ, ಅಂದ್ರೆ d²y/dx² ಆಯ್ತು. ಪ್ಲಸ್ ಇವಾಗ dy/dx ಆಸ್ ಇಟ್ ಇಸ್ ಇಟ್ಕೊಳ್ಳೋಣ. 1 + x ಗೆ ಡಿಫ್ರೆನ್ಶಿಯೇಟ್ ಮಾಡೋಣ. 1 ಡಿಫ್ರೆನ್ಶಿಯೇಷನ್ 0 ಆಗುತ್ತೆ, x² ಡಿಫ್ರೆನ್ಶಿಯೇಷನ್ 2x ಆಗುತ್ತೆ ಇಸ್ ಈಕ್ವಲ್ಸ್ ಟು ಅಗೇನ್ 2 ಆಸ್ ಇಟ್ ಇಸ್ tan ಇನ್ವರ್ಸ್ ಡಿಫ್ರೆನ್ಶಿಯೇಷನ್ 1/1 + x². ಓಕೆ, ಸೊ ಈ ಕಂಪ್ಲೀಟ್ ಎಂಟೈರ್ ರಿಸಲ್ಟ್ಸ್ ಗೆ ತೆಳಗಡೆ ಏನ್ ಬಂದಿದೆ ನೋಡಿ 1 + x² ಅಲ್ವಾ. ಸೊ ಇದನ್ನ ಮಲ್ಟಿಪ್ಲೈ ಮಾಡೋಣ. ಮಲ್ಟಿಪ್ಲೈಯಿಂಗ್ ಬೋತ್ ಸೈಡ್ ಬೈ 1 + x². ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಆಲ್ರೆಡಿ ಒಂದು ಟರ್ಮ್ ಇದೆ, ಇನ್ನೊಂದ್ಸತಿ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಇದು ಹೋಲ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ d²y/dx² ಪ್ಲಸ್ ಇಲ್ಲಿ ಆಲ್ರೆಡಿ ಒಂದು 2x ಇತ್ತು, ಇದ್ರ ಜೊತೆನೂ ಮಲ್ಟಿಪ್ಲೈ ಮಾಡ್ಕೋಬೇಕು ನಾವು. ಇವಾಗ 1 + x² ಆಗುತ್ತೆ. ಇಲ್ಲಿ dy/dx ಇಸ್ ಈಕ್ವಲ್ಸ್ ಟು ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 2 ಕ್ಯಾನ್ಸಲ್ ಹೋಗ್ಬಿಡುತ್ತೆ, ಜಸ್ಟ್ 2 ಮಾತ್ರ ಉಳಿಯುವಂಥದ್ದು. ಸೊ ಇದೇ ಆಗಿದೆ ಅಲ್ವಾ ನಿಮ್ದು ಆನ್ಸರು. ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿದೆ ನೋಡಿ, ಅವ್ರು ಏನು ತಗೊಂಡಿದ್ದಾರೆ y2 y1 ಅಂತ ತಗೊಂಡಿದ್ದಾರೆ. ಇದಕ್ಕೆ ನಾವು y2 ಅಂತ ಕೊಡ್ಬೋದಲ್ವಾ ಈ ರಿಸಲ್ಟ್ಗೆ.
ಈ ರಿಸಲ್ಟ್ಗೆ ನಾವು y2 ಅಂತ ಬರೀಬಹುದು, ಈ ರಿಸಲ್ಟ್ಗೆ y1 ಅಂತ ಬರೀಬಹುದು. ಸೊ ಇದು ಬರೆದ್ರು ಕೂಡ ನಡೆಯುತ್ತೆ, ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೆ. ಸೊ ಇಲ್ಲ ನೀವು ನೆಕ್ಸ್ಟ್ ಸ್ಟೆಪ್ ಅಲ್ಲಿ 1 + x² y2 + 2x 1 + x² y1 = 2 ಈ ತರನಾದ್ರೂ ನೀವು ಬರೀಬಹುದು. ಅರ್ಥ ಆಯ್ತಲ್ವಾ ಫ್ರೆಂಡ್ಸ್? ಸೊ ಈಸಿ ಇದೆ ಅಲ್ವಾ ಈ ಒಂದು ಕ್ವಶನ್ ಕೂಡ? ಎಸ್. ಸೊ ಇದು ಟೈಮ್ ಬಹಳ ಸೇವ್ ಮಾಡುವಂತ ಕ್ವಶನ್, ಮತ್ತೆ ಕಂಪ್ಲೀಟ್ ಆಗಿ ಮಾರ್ಕ್ಸ್ ಕಟ್ ಆಗುವಂತ ಚಾನ್ಸಸ್ ಇಲ್ಲ. ಅದೇ ಈ ಒಂದು ಕ್ವಶನ್ ಅಲ್ಲಿ ಏನಾಗುತ್ತೆ, ಪ್ರತಿ ಒಂದನ್ನು ಅಬ್ಸರ್ವ್ ಮಾಡ್ಬೇಕು. ಒಂದು ಸೈನ್ ಮಿಸ್ಟೇಕ್ ಮಾಡಿದ್ರೆ ಹೋಯ್ತು ಆನ್ಸರ್ ಅನ್ನೋದ್ರಲ್ಲಿ, ಆಯ್ತಾ? ಸೊ ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಒಂದು ಕ್ವಶನ್ 43. ಕ್ವಶನ್ ನಂಬರ್ 43 ಏನಿದೆ, ಇಂಟಿಗ್ರೇಷನ್ ಮಾಡಬೇಕು, ಈ ಒಂದು ಫಾರ್ಮುಲಾನ ನಾವು ಪ್ರೂವ್ ಮಾಡಬೇಕು. ಇದು ಆನ್ಸರ್ ಏನ್ ಬರುತ್ತೆ, 1/a tan inverse of x/a ಅಂತ ಬರುತ್ತೆ. ಓಕೆ, ಅದಾದ್ಮೇಲೆ ಅಟ್ಯಾಚ್ ಕ್ವಶನ್ ಸಾಲ್ವ್ ಮಾಡುವಂತದ್ದಾಗಿದೆ. ಸೊ ಫಸ್ಟ್ ಇಲ್ಲಿ ಇಂಟಿಗ್ರೇಷನ್ ಆಫ್ dx ಡಿವೈಡ್ ಬೈ x² ಪ್ಲಸ್ a². ಸೊ ಇದ್ರ ಆನ್ಸರ್ ನಮ್ಗೆ ಆಲ್ರೆಡಿ ಗೊತ್ತಿದೆ, tan ಇನ್ವರ್ಸ್ ಅಂದ್ರೆ ಇಲ್ಲಿ ಸಬ್ಸ್ಟಿಟ್ಯೂಷನ್ ತಗೋಬೇಕು ಸ್ಟೂಡೆಂಟ್ಸ್. ಏನಪ್ಪಾ ಸಬ್ಸ್ಟಿಟ್ಯೂಷನ್ ತಗೋಬೇಕಂದ್ರೆ x = a tan θ ಅಂತ ತಗೋಬೇಕು ಸ್ಟೂಡೆಂಟ್ಸ್. ಓಕೆ, ಸ್ಟೂಡೆಂಟ್ಸ್ ವಿತ್ ರೆಸ್ಪೆಕ್ಟ್ ಟು x ಮಾಡ್ಕೊಂತೀರಾ. ಯೂಶುವಲಿ ಇಲ್ಲಿ 1 ಬರುತ್ತೆ, ಇಲ್ಲಿ dt/dx ಬರುತ್ತಲ್ಲ, dx ನಾನು ಈ ಕಡೆ ಬರ್ಕೊಂಡ್ಬಿಡ್ತಾ ಇದ್ದೀನಿ. dx = a as it is sec θ tan θ ಡಿಫ್ರೆನ್ಸಿಯೇಷನ್ sec² ಇದೆ ಅಲ್ವಾ. ಸೊ sec² θ dθ, ಆಕ್ಚುಲಿ dθ/dx ಈ ಕಡೆ ಬರ್ದಿದ್ದೀನಿ ನಾನು. ಓಕೆ ಓಕೆ, ಸೊ ಈ ಒಂದು ರಿಸಲ್ಟ್ ನ ಈ ಒಂದು ಕಂಪ್ಲೀಟ್ ರಿಸಲ್ಟ್ ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡ್ರೆ ಏನೇನ್ ಚೇಂಜಸ್ ಆಗುತ್ತೆ, ಇಂಟಿಗ್ರೇಷನ್ ಆಫ್ dx ಜಾಗದಲ್ಲಿ ಏನ್ ಬರೀಬೇಕು, a sec² θ ಡಿವೈಡ್ ಬೈ x ಜಾಗದಲ್ಲಿ ಈ ಪೂರ ರಿಸಲ್ಟ್ಸ್ ಅಂದ್ರೆ x² ಇದೆ ಅಂದ್ರೆ a² tan² θ ಆಯ್ತು ಪ್ಲಸ್ a². dx ಜಾಗದಲ್ಲಿ ನಾವೇನ್ ಬರೀಬೇಕಾಗಿತ್ತು, ಈ dx ಜಾಗದಲ್ಲಿ a sec² ಇಲ್ಲಿ dθ. ಇದು ಕಂಪ್ಲೀಟ್ ಆಯ್ತಾ ಎಲ್ಲ ಸಬ್ಸ್ಟಿಟ್ಯೂಷನ್? ಓಕೆ, ಸೊ ಇಲ್ಲಿ ನಾವು ಕಾಮನ್ ಫ್ಯಾಕ್ಟರ್ ತಗೊಳ್ಬಹುದು ಫ್ರೆಂಡ್ಸ್. ಏನ್ ಕಾಮನ್ ಫ್ಯಾಕ್ಟರ್ ತಗೋಬಹುದಪ್ಪ ಅಂತಂದ್ರೆ, ಇಲ್ಲಿ a² ಇದೆ, ಇಲ್ಲಿ a² ಇದೆ. ಸೊ a² ನ ಕಾಮನ್ ತಗೋಬಹುದಾ? ಸೊ ಅದನ್ನ ನಾವಿಲ್ಲಿ ತಗೊಂಡು ಬರ್ಕೊಳ್ಳೋಣ. ಏನೇನಾಗುತ್ತೆ ನೋಡಿ, ಮೇಲ್ಗಡೆ ಅಂತೂ a sec² θ, ಇಲ್ಲಿ dθ ಆಸ್ ಇಟ್ ಈಸ್ ಇಟ್ಕೊಳ್ಳಿ. ಓಕೆ, ಇಲ್ಲಿ ಕಾಮನ್ ತಗೋಬೇಕಾಗಿರುವಂತದ್ದು a² ನ ಕಾಮನ್ ತಗೊಂತಾ ಇದ್ದೀನಿ ನಾನು. ಸೊ ಉಳಿದಿರೋ ರಿಸಲ್ಟ್ ನ ಒಳಗಡೆ ಬರೆಯೋಣ. ಏನೇನಾಗುತ್ತೆ, ಇಲ್ಲಿ 1 ಉಳಿಯುತ್ತೆ, ಇಲ್ಲಿ ಈ ಕಡೆ ಉಲ್ಟಾ ಬರೀತಾ ಇದ್ದೀನಿ. ಫಸ್ಟ್ ಇದರಲ್ಲಿ a² ಕಾಮನ್ ತಗೊಂಡ್ರೆ ಇಲ್ಲಿ 1 ಉಳಿಯುತ್ತೆ, ಪ್ಲಸ್ ಇಲ್ಲಿ ಏನು ಉಳಿಯುತ್ತೆ, ಇದು ಹೋದ್ರೆ ಜಸ್ಟ್ tan² θ ಉಳಿಯುತ್ತೆ. ಯಾಕೆ ಇದನ್ನ ರಿವರ್ಸ್ ಬರ್ದೆ ಅಂತ ನಿಮಗೆ ಆಮೇಲೆ ಹೇಳ್ತೀನಿ. ಇವಾಗ ಇದು ಒಂದು ರಿಸಲ್ಟ್ ನ ಕ್ಯಾನ್ಸಲ್ ಮಾಡ್ಕೋಬಹುದಾ, 1/a ಉಳಿಯಿತು. ಸೊ 1/a ನ ಕಾನ್ಸ್ಟೆಂಟ್ ಆಗುತ್ತೆ, ಕಂಪ್ಲೀಟ್ ಆಗಿ ಹೊರಗಡೆ ಬರ್ಕೊಂಡ್ಬಿಡೋಣ. ಓಕೆ, ಜಸ್ಟ್ ಓಕೆ. ಸೊ ಇದರಲ್ಲಿ ಏನ್ ಕಾಮನ್ ಆಗಿರುವಂತದ್ದು 1/a ಕಾಮನ್ ಆಗಿದೆ. ಸೊ ಅದನ್ನ ಇವಾಗ ಹೊರಗಡೆ ಬರೋಣ. 1/a ಕಾನ್ಸ್ಟೆಂಟ್ ಹೊರಗಡೆ ಇಟ್ಕೊಳ್ಳೋಣ. ಇಲ್ಲಿ ಉಳಿದಿರೋದು ಜಸ್ಟ್ ಇದು sec² θ ಡಿವೈಡ್ ಬೈ ಈ 1/a ಅಂತೂ ಹೊರಗೆ ಬಂದಿದೆ. ಇದು ನೋಡಿ 1 + tan² ಅಂದ್ರೆ 10th ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆ, ಏನು sec² θ ಅಂತ ಹೇಳಿ, ಕರೆಕ್ಟಾ? ಅದ್ರ ಸಲುವಾಗಿ ನಾನು ಫಸ್ಟ್ 1 ಬರ್ದೆ, ಆಮೇಲೆ tan θ ಬರ್ದೆ, ಇಲ್ಲಿ dθ ಬರ್ತಾರೆ. ಇವಾಗ ಇದು ಎಂಟೈರ್ ರಿಸಲ್ಟ್ಸ್ ಕ್ಯಾನ್ಸಲ್ ಆಯ್ತಲ್ಲ ಸ್ಟೂಡೆಂಟ್ಸ್. ಸೊ ಉಳಿದಿರೋದೇನು 1/a ಇಂಟಿಗ್ರೇಷನ್ ಆಫ್ ಜಸ್ಟ್ 1 ಉಳಿದಿದೆ. ಸೊ 1 ಗೆ ನಾವು ಇಲ್ಲಿ ಇಂಟಿಗ್ರೇಟ್ ಮಾಡಬೇಕು. 1 ಇಂಟಿಗ್ರೇಷನ್ ಏನಾಗುತ್ತೆ, θ ಆಗುತ್ತೆ, ಯಾಕಂದ್ರೆ ಇಲ್ಲಿ θ ಇದೆ. ಸೊ θ ಕರೆಕ್ಟಾ, ಪ್ಲಸ್ ಸಿ ಬರೀತಿದ್ರೆ ಬರೀರಿ. ಅದಾದ್ಮೇಲೆ θ = ರಿಪ್ಲೇಸ್ ಮಾಡ್ಕೋಬೇಕು. ಇವಾಗ θ ಅಂತಂದ್ರೆ ಏನ್ ತೊಗೊಂಡಿದ್ವಿ, ಇಲ್ಲಿ ನೋಡಿ, ಇದನ್ನ ಈ ಕಡೆ ಶಿಫ್ಟ್ ಮಾಡ್ಕೋಬೇಕು. ಇವಾಗ ಶಿಫ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ, x ಈ ಕಡೆ ಬಂದ್ರೆ ಇದಾಗುತ್ತೆ x/a ಆಗುತ್ತೆ. ಅಗೇನ್ tan ಒಂದು ಈ ಕಡೆ ಬಂದ್ರೆ tan ಇನ್ವರ್ಸ್ ಆಫ್ x/a ಆಗುತ್ತೆ ಅಲ್ವಾ. ಓಕೆ, ಇಲ್ಲಿ ಬರೋಣ. θ ಅಂತಂದ್ರೆ tan ಇನ್ವರ್ಸ್ ಆಫ್ x/a ಪ್ಲಸ್ ಸಿ. ಸೊ ಇದಾಗಿದೆ ನಮ್ದು ಲಾಸ್ಟ್ ಆನ್ಸರ್. ಯಾವ್ದದ್ದು, ಈ ಒಂದು ಥಿಯರಮ್ದು ರಿಸಲ್ಟ್ ಆಯ್ತು ಅಲ್ವಾ. ಸೊ ಇದನ್ನ ಒಂದು ನಾವು ಪ್ರೂವ್ ಮಾಡಿದ್ವಿ, ಇನ್ನೊಂದು ಅಟ್ಯಾಚ್ ಕ್ವಶನ್ ಇದೆ, ಅದೊಂದು ಪ್ರೂವ್ ಮಾಡ್ಬೇಕಾಗಿರೋದು ಇವಾಗ. ಓಕೆ, ಎಸ್. ಸೊ ಅದನ್ನ ಇವಾಗ ನಾವು ಪ್ರೂವ್ ಮಾಡೋಣ. ಇದನ್ನ ಆನ್ಸರ್ ಇಲ್ಲೇ ಬರೀತೀನಿ ನೋಡಿ, 1/a tan ಇನ್ವರ್ಸ್ ಆಫ್ x/a ಪ್ಲಸ್ ಸಿ ಬಂತು. ಇದು ಕ್ಲಿಯರ್ ಆಯ್ತಲ್ವಾ ಸ್ಟೂಡೆಂಟ್ಸ್? ಓಕೆ, ಸೊ ಇದ್ರ ಜೊತೆಗೆ ಇನ್ನೊಂದು ಅಟ್ಯಾಚ್ ಕ್ವಶನ್ ಇದೆ. ಸೊ ಅದನ್ನು ನಾವು ಇವಾಗ ಸಾಲ್ವ್ ಮಾಡ್ಕೊಳ್ಳೋಣ. ಇಲ್ಲಿ ಸೈಡ್ ಅಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ ನೋಡಿ. ಏನಿದೆ ಅಟ್ಯಾಚ್ ಕ್ವಶನ್ ಅಪ್ಪ ಅಂತಂದ್ರೆ, ಇಂಟಿಗ್ರೇಷನ್ ಆಫ್ dx ಡಿವೈಡ್ ಬೈ x² ಪ್ಲಸ್ 2x ಪ್ಲಸ್ 10 ಇದೆ. ಅಂದ್ರೆ ಇದು ನಮಗೆ ಪರ್ಫೆಕ್ಟ್ ಸ್ಕ್ವೇರ್ ಮಾಡ್ಕೋಬೇಕು. ಅಂದ್ರೆ ಏನ್ ಮಾಡ್ಬೇಕು, ಫಸ್ಟ್ ಇಲ್ಲಿನೂ ಒಂದಿಷ್ಟು ಸ್ಟೆಪ್ ನ ಫಾಲೋ ಮಾಡಬೇಕು. x² ಪ್ಲಸ್ 2x ಪ್ಲಸ್ 1 ಮೈನಸ್ 1 ಅಂತ ಬರೋದು. ಇಲ್ಲಿ ಕೆಲವು ಜನ ಡೈರೆಕ್ಟ್ ಆಗಿ ಸ್ಟೆಪ್ ಇಡ್ತಾರೆ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಆಗಿರ್ಬೋದು. ಮತ್ತೆ ಆ 1 ಹೇಗ್ ಬಂತಂದ್ರೆ ಯಾರು ಹೇಳಲ್ಲ. ಸೊ ಅದನ್ನ ನಾನು ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ 10 ಇದೆ. ಇಲ್ಲೊಂದು ಫಾರ್ಮುಲಾನ ನೀವು ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್. ಯಾವ್ದು ಫಾರ್ಮುಲಾ ಅಂತಂದ್ರೆ, ಲಾಸ್ಟ್ ಟರ್ಮ್ ನೀವೇನೋ ಒಂದು ನಂಬರ್ ಆಡ್ ಮಾಡ್ತಾ ಇದ್ರೆ ನೋಡಿ, ಆಡ್ ಆರ್ ಸಬ್ಟ್ರಾಕ್ಟ್, ಅದಕ್ಕೆ ಒಂದು ಫಾರ್ಮುಲಾ ಇದು. ಲಾಸ್ಟ್ ಟರ್ಮ್ ಈಸ್ ಈಕ್ವಲ್ ಟರ್ಮ್ ಹೋಲ್ ಸ್ಕ್ವೇರ್ ಡಿವೈಡ್ ಬೈ 4 ಇಂಟು ಫಸ್ಟ್ ಟರ್ಮ್. ಏನಿದು ಮಿಡಲ್ ಟರ್ಮ್ ಅಂತ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಒಂದು ನಂಬರ್ ಆಡ್ ಮಾಡ್ಬೇಕಲ್ಲ, ಆ ನಂಬರ್ಗೆ ನಾನು ಲಾಸ್ಟ್ ನಂಬರ್ ಅಂತ ಕೊಟ್ಟಿನಿ. ಮಿಡಲ್ ಟರ್ಮ್ ಅಂದ್ರೆ ಇಲ್ಲಿ ಏನಿದೆ ನೋಡಿ, ಮಿಡಲ್ ಎಷ್ಟಿದೆ 2 ಇದೆ, ಇದಕ್ಕೆ ಸ್ಕ್ವೇರ್ ಮಾಡ್ಕೋಬೇಕು. 4 ಇಂಟು ಫಸ್ಟ್ ಟರ್ಮ್, ಫಸ್ಟ್ ಕೊಯಿಫಿಷಿಯಂಟ್ ಎಷ್ಟಿದೆ 1 ಇದೆ, 1 ಬರೀತೀರಾ. 2 ಸ್ಕ್ವೇರ್ ಆನ್ಸರ್ 4
4 ಕ್ಯಾನ್ಸಲ್ ಆಗಿ ಏನ್ ಬಂತು 1 ಬಂತು. ಅಂದ್ರೆ 1 ನೀವು ಪ್ಲಸ್ ಆರ್ ಮೈನಸ್ ಆಗಿ ಈ ಒಂದು ಇಕ್ವೇಶನ್ ಒಳಗೆ ಆಡ್ ಮಾಡ್ಕೋಬೇಕು ಅಂತ ಅರ್ಥ. ಓಕೆ, ಸೊ ಇವಾಗ ಅದನ್ನ ಫಿಲ್ಅಪ್ ಮಾಡೋಣ. ಏನೇನಾಗುತ್ತೆ ನೋಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಇಲ್ಲಿ ಬರಿಬೇಕು, ಪ್ಲಸ್ 1 ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್. 1 ಸ್ಕ್ವೇರ್ ಬರ್ದಿರೋದೇ ಅಷ್ಟೇ ನಡೆಯುತ್ತೆ, 1 ಸ್ಕ್ವೇರ್. ಅದಾದ್ಮೇಲೆ ಪ್ಲಸ್ 10. ಸೊ ಇದು 1 ಹೇಗ್ ಬಂತು ಅಂದ್ರೆ ಇಲ್ಲಿದೆ ನೋಡಿ, ಈ ರಿಸಲ್ಟ್ ನ ತಗೋಬೇಕು. ಓಕೆ, ಲಾಸ್ಟ್ ಟರ್ಮ್ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಈಸಿಯಾಗಿ ನೀವು ಮಾಡ್ಬೋದು. ಇದಾದ್ಮೇಲೆ ಏನ್ ಮಾಡ್ಬೇಕು, ಫಸ್ಟ್ ಇಲ್ಲಿ ಬ್ರಾಕೆಟ್ ಹಾಕೊಳ್ಳಿ. ಇದನ್ನ ನೀವು ಸ್ಕ್ವೇರ್ ರೂಟ್ ಹಾಕಿ, ಎಕ್ಸ್ ಆಗುತ್ತೆ, ಇದ್ರ ಸ್ಕ್ವೇರ್ ರೂಟ್ 1 ಆಗುತ್ತೆ. ಅಂದ್ರೆ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಫಾರ್ಮುಲಾ. 1 ಸ್ಕ್ವೇರ್ ಅಂದ್ರೆ 1, 10 ಮೈನಸ್ 1 ಅಂದ್ರೆ ಇದಾಯ್ತು ಪ್ಲಸ್ 9. ಈ ಒಂದು ರಿಸಲ್ಟ್ ನ ಈಗ ಕ್ವಶನ್ ಒಳಗೆ ಫಿಲ್ಅಪ್ ಮಾಡ್ಕೊಳ್ಳೋಣ. ಏನಿತ್ತು ನಮ್ದು ಕ್ವಶನ್, ಡಿ ಎಕ್ಸ್ ಡಿವೈಡ್ ಬೈ ಏನ್ ಬಂತಿಲ್ಲಿ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 9 ಸ್ಕ್ವೇರ್ ನ ನಾನು 3 ಸ್ಕ್ವೇರ್ ಅಂತ ಬರೀಬಹುದಾ? ಅಗೇನ್ ನಮಗೆ ಇದೇ ಒಂದು ಫಾರ್ಮುಲಾ ಅಪ್ಲೈ ಆಗ್ತಾ ಇದೆ. ಓಕೆ, ಈ ಫಾರ್ಮುಲಾ ಪ್ರಕಾರ ಹೋದ್ರೆ ಏನಿದೆ ಫಾರ್ಮುಲಾ 1 ಡಿವೈಡ್ ಬೈ ಎ ಜಾಗದಲ್ಲಿ ಏನಿದೆ 3 ಇದೆ, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಜಾಗದಲ್ಲಿ ಎಕ್ಸ್ ಪ್ಲಸ್ 1 ಡಿವೈಡ್ ಬೈ ಎ ಅಂದ್ರೆ 3 ಇದೆ. ಎಕ್ಸ್ಟ್ರಾ ಪಾರ್ಟ್ ಎಕ್ಸ್ ಪ್ಲಸ್ 1 ಡಿಫ್ರೆನ್ಶಿಯೇಟ್ ಮಾಡಿ 1 ಬರುತ್ತೆ, ಸೊ ಅದೇನು ಚೇಂಜಸ್ ಆಗಲ್ಲ. ಪ್ಲಸ್ ಸಿ ಎಷ್ಟು ಮಾಡಿದ್ರೆ ಈ ಎಕ್ಸಾಂಪಲ್ ಕೂಡ ಇಲ್ಲಿಗೆ ಕಂಪ್ಲೀಟ್ ಆಯ್ತು ನೋಡಿ ಸ್ಟೂಡೆಂಟ್ಸ್. ಓಕೆ, ಇಷ್ಟು ಮಾಡೋದಕ್ಕೆ ನಿಮಗೆ ಕಂಪ್ಲೀಟ್ ಆಗಿ 5 ಮಾರ್ಕ್ಸ್ ಇರುವಂಥದ್ದು. ಅರ್ಥ ಆಯ್ತಲ್ವಾ? ಎಸ್, ನೆಕ್ಸ್ಟ್ ಒನ್ ಕ್ವಶನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಒನ್ ಕ್ವಶನ್ ಇದು ಒಂದು ಈಸಿಯೆಸ್ಟ್ ಅಂದ್ರೆ ಕನ್ಫರ್ಮ್ ಕ್ವಶನ್ ಅಂತಾನೆ ಹೇಳ್ಬಹುದು ನಿಮ್ಮ ಆನ್ಯುವಲ್ ಎಕ್ಸಾಮ್ ಅಲ್ಲಿ. ಇದು ಒಂದೇ ಥರ್ಡ್ ಮಾಡಲ್ ಅಲ್ಲಿ ಏನ್ ಮಾಡಿದ್ದಾರೆ, ಸೈನ್ ರಿಸಲ್ಟ್ ಕೇಳಿದ್ದಾರೆ. ಅದಕ್ಕಿಂತ ಮುಂಚೆ 2 ಈಸಿ ಕೇಳಿದ್ರು, ಒಂದು ಸರ್ಕಲ್ ಒಂದು ಎಲಿಪ್ಸ್. ಅದರಲ್ಲೇನೆ ಬರುವಂತ ಚಾನ್ಸಸ್ 90% ಇದೆ. ಬಿಟ್ರೆ ಇದು ಒಂದು ನಿಮ್ಮ ಮಿಸ್ಲೇನಿಯಸ್ ಅಲ್ಲಿ ಇರುವಂತ ಒಂದು ಕ್ವಶನ್ ಆಗಿದೆ. ಏನಂದ್ರೆ ಫೈಂಡ್ ದ ಏರಿಯಾ ಬೌಂಡೆಡ್ ಬೈ ದ ಕರ್ವ್ y is equals to sin x ಅಂತ ಹೇಳ್ತಾರೆ. ಅದಾದ್ಮೇಲೆ ಎಲ್ಲಿಂದ ಎಲ್ಲಿವರೆಗೂ ಕೇಳ್ತಾ ಇದ್ದಾರೆ, x ವ್ಯಾಲ್ಯೂ 0 to 2π. ಓಕೆ, ಸೊ ಫಸ್ಟ್ ಇಲ್ಲಿ ನಾವೇನ್ ಮಾಡ್ಕೋಣ, ಇಲ್ಲಿ 0 ಇದೆ ಅಂತ ಒರಿಜಿನ್ ಇರುತ್ತೆ. ಇಲ್ಲಿಂದ ನಾವು ಡಿಸ್ಟೆನ್ಸ್ ತಗೊಂತ ಹೋಗೋಣ, ಇಲ್ಲಿಗೆ 90 ಡಿಗ್ರಿ ಅಂದ್ರೆ π/2. ಅಗೇನ್ ನೆಕ್ಸ್ಟ್ 90ಗೆ ಪ್ಲಸ್ 90 ಆಡ್ ಮಾಡಿದ್ರೆ 180 ಬರುತ್ತೆ. ಅಗೇನ್ 90 ಆಡ್ ಮಾಡಿದ್ರೆ 3π/2 ಬರುತ್ತೆ. ಅಗೇನ್ 90 ಆಡ್ ಮಾಡಿದ್ರೆ 2π ಬರುತ್ತೆ. ಓಕೆ, ಸೊ ಇವಾಗ ಒಂದೊಂದು ಪಾಯಿಂಟ್ ನ ನೋಟ್ ಡೌನ್ ಮಾಡ್ತಾ ಹೋಗೋಣ. ಯಾವ್ದು ಫಸ್ಟ್ ಸೈನ್ 0 ಏನಿದೆ, 0ನೇ ಇದೆ ಸೈನ್ 0, ಕರೆಕ್ಟಾ? ಅದಾದ್ಮೇಲೆ ಸೈನ್ 90 ಏನಿದೆ, ಸೈನ್ 90 ಇದೆ 1. ಓಕೆ, ಅಂದ್ರೆ ಇಲ್ಲಿ ನಾವು ಮಾರ್ಕ್ ಮಾಡಬೇಕು, ಪ್ಲಸ್ 1 ಬರ್ಬೋದು ಅಥವಾ ಮೈನಸ್ 1. ಸೈನ್ 90 ಆನ್ಸರ್ ಏನಿದೆ 1 ಇದೆ, ಅಂದ್ರೆ ಇಲ್ಲಿ ಬಂತು 1 ಪಾಯಿಂಟ್. ನೆಕ್ಸ್ಟ್ ಕಾಸ್ ಅಗೇನ್ ಸೈನ್ 180 ಏನಿದೆ 0 ಇದೆ. ನೆಕ್ಸ್ಟ್ 270 ಏನಿದೆ, ಸೈನ್ ಆಫ್ 270, ಸೈನ್ 270 ಏನಿದೆ -1 ಇದೆ ಸ್ಟೂಡೆಂಟ್ಸ್. ಓಕೆ, ಇವೆಲ್ಲ ನಿಮ್ಗೆ ಗೊತ್ತಿರಬೇಕು. ಅದಾದ್ಮೇಲೆ 2π ಏನಿದೆ 0 ಇದೆ, ಸೊ ಇಲ್ಲಿ ಬಂತು. ಓಕೆ, ಸೊ ಇದನ್ನ ನಾವು ಜಾಯಿಂಟ್ ಮಾಡ್ಕೋಬೇಕು. ಯಾವ ತರ ಅಂದ್ರೆ ಫ್ರೀ ಹ್ಯಾಂಡೆಡ್ಲಿನೇ ಜಾಯಿನ್ ಮಾಡಿ. ಇದು ಇಲ್ಲಿಂದ ಇಲ್ಲಿ ಬಂತು ರಿಸಲ್ಟು, ಇಲ್ಲಿಂದ ಈ ತರ ರಿಸಲ್ಟ್ ಇದೆ. ಓಕೆ, ಸೊ ಇವಾಗ ಈ ಎರಡು ಏರಿಯಾನ ನಾವು ಸಿಂಪ್ಲಿಫೈ ಮಾಡುವಂಥದ್ದು ಅವ್ರು ಕೊಟ್ಟಿರೋದು 0 ಇಂದ ಹಿಡಿದು 2π ವರೆಗೂ. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ನಾವು ಯಾವ ಏರಿಯಾನ ಮಾಡ್ಬೇಕಾಗಿರೋದು ಅದಕ್ಕೆ ನಾವು ಏನ್ ಮಾಡ್ಕೊಳ್ಳೋಣ, ಫಿಲ್ಅಪ್ ಮಾಡೋಣ. ಕಲರ್ಸ್ನ ನಾನು ಇಲ್ಲಿ ಫಿಲ್ಅಪ್ ಮಾಡ್ತಾ ಇದ್ದೀನಿ. ಯಾವ ಒಂದು ಏರಿಯಾನ ಪಾಯಿಂಟ್ ಮಾಡ್ಬೇಕಾಗಿರೋದು, ಈ ಒಂದು ಏರಿಯಾ ಮಾಡಬೇಕು, ಇದೊಂದು ಏರಿಯಾ ಮಾಡಬೇಕು, ಕರೆಕ್ಟಾ? ಎಸ್. ಸೊ ಬನ್ನಿ, ಸೊ ಇವಾಗ ಫಸ್ಟ್ ರಿಕ್ವೈರ್ಡ್ ಏರಿಯಾ ಅಂತ ಬರ್ಕೊಳ್ಳೋಣ. ರಿಕ್ವೈರ್ಡ್ ಏರಿಯಾ ಇಸ್ ಈಕ್ವಲ್ಸ್ ಟು, ಫಸ್ಟ್ ಇಲ್ಲಿಂದ ಇಲ್ಲಿಗೆ ಒಂದು ಏರಿಯಾನ ಕಟ್ ಮಾಡ್ಕೊಳ್ಳೋಣ. ಏನಿದೆ, ಇಂಟಿಗ್ರೇಷನ್ ಆಫ್ 0 to π. 0 to πಗೆ ಇಲ್ಲಿ ಫಾರ್ಮುಲಾ ಇರೋದು ಯಾವುದು, ಫಂಕ್ಷನ್ ಸೈನ್ ಎಕ್ಸ್ ಇರೋದಾ, dx ಪ್ಲಸ್ ಅಗೇನ್ ಇಲ್ಲಿಂದ ನೆಕ್ಸ್ಟ್ ಇನ್ನೊಂದು ಕಂಟಿನ್ಯೂ π to 2π, π to 2π ಇಂಟು ಸೈನ್ ಎಕ್ಸ್ ಇದೆ ಇಲ್ಲಿನೂ ಫಂಕ್ಷನ್. ಇಲ್ಲಿ ನಾವು ಕಂಪಲ್ಸರಿ ಮಾಡ್ಯುಲಸ್ ನ ಅಪ್ಲೈ ಮಾಡಬೇಕು, ಯಾಕಂದ್ರೆ ಇದು 4th ಕ್ವಾಡ್ರಂಟ್ ನೆಗೆಟಿವ್ ಬರುವಂತ ಚಾನ್ಸಸ್ ಇರುತ್ತೆ. ಏರಿಯಾ ಯಾವಾಗಲೂ ನಾವು ನೆಗೆಟಿವ್ ಮೇಜರ್ ಮಾಡಲ್ಲ, ಸೊ ಅದರಲ್ಲಿ ಮಾಡ್ಯುಲಸ್ ನ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಓಕೆ, ಇದನ್ನ ಸಿಂಪ್ಲಿಫೈ ಮಾಡಿ. ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಏನಿದೆ ಸ್ಟೂಡೆಂಟ್ಸ್, ಸೊ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಫಾರ್ಮುಲಾ ಅದು ನೀವು ಬರೀರಿ, ನಾನು ಡೈರೆಕ್ಟ್ ಆಗಿ ಬರ್ತೇನೆ. ಏನಿದೆ, a to b f of x dx ಅಂತ ಬರೀತೀವಿ ನಾವು, ಕರೆಕ್ಟಾ? ಸೊ ಇದು ಏರಿಯಾದು ಫಾರ್ಮುಲಾ, ಅದು ಬರ್ದಿಟ್ಟು ನೀವು ಇದನ್ನ ಬರೀಬಹುದು. ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಏನಿದೆ ಮೈನಸ್ ಕಾಸ್ ಎಕ್ಸ್ ಇದೆ, ಇಲ್ಲಿ ನಾವು ಲಿಮಿಟ್ ಅಪ್ಲೈ ಮಾಡ್ತಾ ಇರೋದು 0 to π. ಅಗೇನ್ ಇಲ್ಲಿ ಇಂಟಿಗ್ರೇಷನ್ ಆಫ್ ಸೈನ್ ಏನಿದೆ, ಇಲ್ಲಿನೂ ಮೈನಸ್ ಕಾಸ್ ಎಕ್ಸ್, ಇಲ್ಲಿ ಅಪ್ಲೈ ಮಾಡಬೇಕಾಗಿರೋದು π to 2π, ಇಲ್ಲಿ ಮಾಡ್ಯುಲಸ್ ಇರುತ್ತೆ. ಓಕೆ, ಸೊ ಮೈನಸ್ ಹೊರಗಡೆ ಇಡಿ. ಫಸ್ಟ್ π ಕಾಸ್ ಆಫ್ π ಮೈನಸ್ ಕಾಸ್ ಆಫ್ 0. ನೆಕ್ಸ್ಟ್ ಪ್ಲಸ್ ಅಗೇನ್ ಇಲ್ಲಿನೂ ಮೈನಸ್ ಹೊರಗಡೆ ಇಡಿ, ಕಾಸ್ ಆಫ್ 2π ಮೈನಸ್ ಕಾಸ್ ಆಫ್ π. ಓಕೆ, ಸೊ ಮೈನಸ್ ಹೊರಗಡೆ ಇಟ್ಟು ಸಿಂಪ್ಲಿಫೈ ಮಾಡೋಣ. ಕಾಸ್ ಆಫ್ 180 ಆನ್ಸರ್ ಏನಿದೆ, ಬಾ ಸ್ಟೂಡೆಂಟ್ಸ್ ಇದೇ ಕನ್ಫ್ಯೂಷನ್ ಇದೆ. ಸೊ ಇದರ ಆನ್ಸರ್ ಯಾವ ತರ, -1 ಬರುತ್ತಾ ಪ್ಲಸ್ 1 ಬರುತ್ತಾ ಅಂತ ಒಂದು ಈಸಿ ಮೆಥಡ್ ಹೇಳ್ತೀನಿ ನೋಡಿ ಸ್ಟೂಡೆಂಟ್ಸ್. ಈ ತರ ನೀವು ಡ್ರಾ ಮಾಡ್ಕೊಳ್ಳಿ.
ಇದು ಏನಿರುತ್ತೆ 0 ಡಿಗ್ರಿ, ಇದು 90 ಡಿಗ್ರಿ, ಇದು 180 ಇರುತ್ತೆ, ಇದು 270 ಇರುತ್ತೆ. ಕರೆಕ್ಟಾ? ಓಕೆ. ಸೊ ನಾವು ಇವಾಗ ಬೇಕಾಗಿರುವಂಥ ವ್ಯಾಲ್ಯೂಸ್ಗಳು ಯಾವುದು? ಫಸ್ಟು 180 ಡಿಗ್ರಿ ಇಲ್ಲಿ ಇರುತ್ತೆ, 180. ಈ ಪಾಯಿಂಟ್ನ ನಾನು ಬರೆದ್ರೆ ಇದು ಎಲ್ಲಾನು ಯೂನಿಟ್ ಸರ್ಕಲ್ ಇರುತ್ತಲ್ವಾ? ಓಕೆ. ಇಲ್ಲಿ ಏನಿರುತ್ತೆ ಪಾಯಿಂಟು, ಎಕ್ಸ್ ವ್ಯಾಲ್ಯೂ -1, ವೈ ವ್ಯಾಲ್ಯೂ 0 ಇರುತ್ತೆ. ಇಲ್ಲಿ ಎಕ್ಸ್ ವ್ಯಾಲ್ಯೂ 0 ಇರುತ್ತೆ, ವೈ ವ್ಯಾಲ್ಯೂ -1. ಇದಂತೂ ನಿಮ್ಗೆ ಗೊತ್ತೇ ಇದೆ, ಇದು ರಿಸಲ್ಟ್ ಗೊತ್ತೇ ಇದೆ, ಆಯ್ತಾ? ಸೊ ಇವೇ ಮೋಸ್ಟ್ ಕನ್ಫ್ಯೂಷನ್. 360ಗೂ ಇದೇ ರಿಸಲ್ಟ್ ಫಾಲೋ ಆಗುವಂಥದ್ದು. ಅಂದ್ರೆ ಎಕ್ಸ್ ವ್ಯಾಲ್ಯೂ 1 ಇರುತ್ತೆ, ವೈ ವ್ಯಾಲ್ಯೂ 0. ಎಕ್ಸ್ ಅಂತಂದ್ರೆ ನಮ್ಗೆ ಇದು ರಿಸಲ್ಟ್ ಮೊದಲಿಂದನೇ ಗೊತ್ತಿದೆ. ಎಕ್ಸ್ ಅಂತಂದ್ರೆ ನಾವು ಟಿಗ್ನೋಮೆಂಟರಿ ಸ್ಟಡಿ ಮಾಡಿದ್ವಿ, ಅದು ಕಾಸದ ವ್ಯಾಲ್ಯೂಸ್ ಇರುತ್ತೆ. ವೈ ಅಂದ್ರೆ ಅದು ಸೈನ್ ವ್ಯಾಲ್ಯೂ ಇರುತ್ತೆ. ಓಕೆ. ನಮ್ಗೆ ಇವಾಗ ಎಲ್ಲಾನು ಕಾಸದ ವ್ಯಾಲ್ಯೂ ಬೇಕಾಗಿರೋದು. ಸೊ ಕಾಸ್ ಆಫ್ 180 ಏನಿದೆ, ಎಕ್ಸ್ -1 ಇದೆ. ಸೊ ಅಂದ್ರೆ ಇದ್ರ ಆನ್ಸರ್ ಆಗುತ್ತೆ -1 ಮೈನಸ್ ಕಾಸ್ ಆಫ್ 0 1 ಇದೆ. ಸೊ 1 ಬರೀತೀರಾ. ನೆಕ್ಸ್ಟ್ ಪ್ಲಸ್ ಅಗೇನ್ ಇಲ್ಲಿನೂ ಮೈನಸ್ ಹೊರಗಡೆ. ಕಾಸ್ ಆಫ್ 270, ಕಾಸ್ 270 ಏನಿದೆ, ಕಾಸ್ ಅಂದ್ರೆ ಎಕ್ಸ್ 1 ಇದೆ. ಸೊ 1 ಬರೀತೀರಾ. ಮೈನಸ್ ಕಾಸ್ ಆಫ್ 180, ಕಾಸ್ ಆಫ್ 180 ಅಂದ್ರೆ -1. ಸೊ ಮೈನಸ್ +1 ಆಗುತ್ತೆ. ಕರೆಕ್ಟಾ? ಎಸ್. ಸೊ ಇದು ಹೊರಗಡೆ ಮಾಡ್ಯುಲಸ್ ಇರೋದು ಪದೇ ಪದೇ ನೆನ್ಪಿನಲ್ಲಿ ಇಟ್ಕೊಳ್ಳಿ. -1 ಏನಾಯ್ತು, -2. -2 ಇಂಟು ಹೊರಗಡೆ ಮೈನಸ್ ಇರೋದ್ರಿಂದ ಇದು +2. ಇದು 1 + 1 -2 ಮಾಡ್ಯುಲಸ್ ಇರೋದ್ರಿಂದ ಇದು ಕೂಡ +2. ಸೊ 2 + 2 ಆನ್ಸರ್ ಆಗುತ್ತೆ. 4 ಇಸ್ ದ ಲಾಸ್ಟ್ ಆನ್ಸರ್. ಅರ್ಥ ಆಯ್ತಲ್ವಾ? ಈ ತರ ಒಂದು ಕ್ವಶನ್ ನ ಸಾಲ್ವ್ ಮಾಡುವಂಥದ್ದು. ಇದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನಿಮಗೆ ಗೊತ್ತಿರಬೇಕಾಗತ್ತೆ. ಇದ್ರೆ ನಾವು ಫಾಸ್ಟ್ ಆಗಿ ಇದನ್ನ ಸಾಲ್ವ್ ಮಾಡ್ಬೋದು ಸ್ಟೂಡೆಂಟ್ಸ್. ಓಕೆ. ಸೊ ಇದು ಅರ್ಥ ಆಯ್ತಲ್ವಾ ಸ್ಟೂಡೆಂಟ್ಸ್? ಸೊ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒಂದು ಕ್ವಶನ್, ಇದೊಂದು ಲಾಸ್ಟ್ ಕ್ವಶನ್ ಆಗಿದೆ, ಡಿಫರೆನ್ಷಿಯಲ್ ಇಕ್ವೇಶನ್. ಇದು ಕೂಡ ಈಸಿಯೆಸ್ಟ್ ಕ್ವಶನ್ ಆಗಿದೆ. ಇದನ್ನ ಯಾವ ತರ ಮಾಡ್ಬೇಕಂದ್ರೆ, ಫಸ್ಟ್ ಇಲ್ಲೇನು ಹೇಳ್ತಾ ಇದ್ದಾರೆ, ಜನರಲ್ ಸೊಲ್ಯೂಷನ್ ಮಾಡಬೇಕು. ಫಸ್ಟ್ ಇದನ್ನ ನಾವು ಫಾರ್ಮೆಟ್ ಒಳಗೆ ಬರ್ಕೋಬೇಕಾದ್ರೆ ಇಲ್ಲಿ x ಇಂಟು dy/dx ಪ್ಲಸ್ 2y = x² log x ಇದೆ. ಅಂದ್ರೆ ನಮ್ಗೆ ಇದ್ರ ಜೊತೆ ಏನ್ ಬೇಕಾಗಿಲ್ಲ, ಎಕ್ಸ್ ಬೇಕಾಗಿಲ್ಲ. ಅಂದ್ರೆ ಎಕ್ಸ್ ನ ಡಿವೈಡ್ ಡಿವೈಡ್ ಮಾಡ್ಕೊಬಿಡಿ ಕಂಪ್ಲೀಟ್ ಆಗಿ. ಎಕ್ಸ್ ಡಿವೈಡ್ ಮಾಡಿದ್ರೆ ಇಲ್ಲಿ ಉಳಿಯುತ್ತೆ dy/dx ಪ್ಲಸ್ ಇಲ್ಲಿ 2/x ಇಂಟು y. ಇಲ್ಲಿ ಒಂದು ಎಕ್ಸ್ ಹೋಗ್ಬಿಡುತ್ತೆ ಡಿವೈಡ್ ಮಾಡಿದ ತಕ್ಷಣ. ಇದು log x ಆಯ್ತು. ಓಕೆ. ಇದಾಗಿದೆ ಪಿ, ಇದಾಗಿದೆ ಕ್ಯೂ. ಅಂದ್ರೆ ಫಸ್ಟ್ ನಾವಿಲ್ಲಿ ಐ ಎಫ್ ನ ಫೈಂಡ್ ಮಾಡ್ಕೊಳ್ಳೋಣ. ಐ ಎಫ್ ಯಾವ ತರ ಮಾಡ್ತೀವಿ, e⁻∫ ಆಫ್ p dx. ಓಕೆ. e⁻∫ ಆಫ್ p ಏನಿದೆ 2/x dx. ಸೊ 2 ಹೊರಗಡೆ ತಗೊಂಡು ಬಂದಿವಿ ಅಂದ್ರೆ 1/x ಇಂಟಿಗ್ರೇಷನ್ ಏನಾಗುತ್ತೆ, log x ಆಗುತ್ತೆ. ಓಕೆ. ಸೊ e⁻log x, ಇದು 2 ನ ಮೇಲ್ಗಡೆ ಬರೀಬಹುದಾ, ಅಂದ್ರೆ x² ಆಯ್ತು. ಇವೆರಡು ಬೇಸಸ್ ಸೇಮ್ ಇದ್ರೆ ಜಸ್ಟ್ ಇಲ್ಲಿ ಉಳಿಯೋದು x² ಮಾತ್ರ. ಏನ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ನಮ್ಗೆ ಐ ಎಫ್ ಸಿಕ್ಕಾದ್ಮೇಲೆ ನೆಕ್ಸ್ಟ್ ಏನಿದೆ ಫಾರ್ಮುಲಾ, ಐ ಎಫ್ ಇಂಟು y = ಆಫ್ q ಇಂಟು ಐ ಎಫ್ ಇದೆ. ಕರೆಕ್ಟಾ? ಸೊ ಈ ಫಾರ್ಮುಲಾ ಒಳಗೆ ನಾವು ಇವಾಗ ಫಿಲ್ಅಪ್ ಮಾಡ್ಕೊಳ್ಳೋಣ ಸ್ಟೂಡೆಂಟ್ಸ್. ಇಲ್ಲಿ dx ಇರುತ್ತೆ. ಓಕೆ. ಸೊ ಇದನ್ನ ಫಿಲ್ಅಪ್ ಮಾಡಿ ಫಸ್ಟ್ ಒಂದೊಂದಾಗಿ. ಐ ಎಫ್ ಏನ್ ಬಂದಿದೆ, x² ಇದೆ, y ಇಂಟು y ಬರೀತೀವಿ = ಆಫ್ q ಏನಿದೆ ಇಲ್ಲಿದೆ ನೋಡಿ, ಇದು ನಮ್ದು q. ಓಕೆ. x ಇಂಟು log x, ಇದು q ಇಂಟು ಐ ಎಫ್, ಇಲ್ಲಿನೂ ಐ ಎಫ್ ಮಲ್ಟಿಪ್ಲೈ ಮಾಡಬೇಕು, x² ಇದೆ ಇಂಟು dx. ಸೊ x² ಇಂಟು x ಏನಾಗ್ಬಿಡುತ್ತೆ, ಇದು ಇಲ್ಲಿ ಆಸ್ ಇಟ್ ಈಸ್ x³ ಆಗುತ್ತಾ ಇದು. ಓಕೆ. x³ ಇಂಟು log x ಆಯಿತು. ಇಲ್ಲಿ ನಾವು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಫಾರ್ಮುಲಾನ ಅಪ್ಲೈ ಮಾಡ್ಕೋಬೇಕು. ಓಕೆ. ಸೊ ಫಾಸ್ಟ್ ಆಗಿ ಅಪ್ಲೈ ಮಾಡಿ. ಐಲೇಟ್ ಮೆಥಡ್ ಪ್ರಕಾರ ಏನಾಗುತ್ತೆ, ಫಸ್ಟ್ ಯಾವ್ದು ಬರುವಂಥದ್ದು, ಐಲೇಟ್ ಅಂದ್ರೆ IL ಅಂದ್ರೆ ಫಸ್ಟ್ ಇರುವಂಥದ್ದು ಲಾಗ್. ಸೊ ಲಾಗ್ನ ನಾವು ಫಸ್ಟ್ ಪಾರ್ಟ್ ಆಗಿ ಇದನ್ನ ಫಸ್ಟ್ ಫಂಕ್ಷನ್, ಇದು ಸೆಕೆಂಡ್ ಫಂಕ್ಷನ್. ಓಕೆ. log x ಆಸ್ ಇಟ್ ಈಸ್ ಇಂಟಿಗ್ರೇಷನ್ ಆಫ್ x³ dx ಮೈನಸ್ ಡಿಫ್ರೆನ್ಸಿಯೇಷನ್ ಆಫ್ log x ಇಂಟಿಗ್ರೇಷನ್ ಆಫ್ x³ dx. ಇಲ್ಲಿ ನನ್ನ dx. ಓಕೆ. log x ಆಸ್ ಇಟ್ ಈಸ್ ಬರೀತೀರಾ, ಇಂಟಿಗ್ರೇಷನ್ ಆಫ್ x³ ಏನಾಗುತ್ತೆ, x⁴ ಆಗುತ್ತೆ, ಡಿವೈಡ್ ಬೈ 4. ಅಗೇನ್ ಡಿಫ್ರೆನ್ಸಿಯೇಷನ್ ಆಫ್ log x 1/x. ಅಗೇನ್ ಇಲ್ಲಿನೂ ಅದೇ ರಿಸಲ್ಟ್, x⁴ ಡಿವೈಡ್ ಬೈ 4 dx. ಇಲ್ಲಿ ಒಂದು x ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತೆ. ಇದನ್ನ ಮೊದಲಿಗೆ ಬರೀತೀನಿ ನಾನು, x⁴ ಡಿವೈಡ್ ಬೈ 4 log ಆಫ್ x ಮೈನಸ್ ಈ 1/4 ಹೊರಗಡೆ ಬರೀತೀರಾ. ಹಾಗೇನು ಉಳಿದಿರೋದೇನು ಇಲ್ಲಿ ಜಸ್ಟ್ x³ ಮಾತ್ರ. ಸೊ ಡೈರೆಕ್ಟ್ ಆಗಿ ನಾನು ಇಲ್ಲಿ ಇಂಟಿಗ್ರೇಷನ್ ಆನ್ಸರ್ನೇ ಬರ್ಕೊಂಡ್ಬಿಡ್ತೀನಿ. ಏನಿದೆ x³ ಉಳಿದಿದೆ, ಇಲ್ಲಿ ಒಂದು x ಕ್ಯಾನ್ಸಲ್ ಆಗಿ x³ ಇಂಟಿಗ್ರೇಷನ್ ಮತ್ತೆ x⁴ ಡಿವೈಡ್ ಬೈ 4 ಪ್ಲಸ್ ಸಿ, ಇಲ್ಲಿನಿತ್ತು x² ಡಿವೈಡ್ ಬೈ y ಇತ್ತು. ಇವಾಗ ಕಂಪ್ಲೀಟ್ ರಿಸಲ್ಟ್ಸ್ಗೆ x² ನ ಡಿವೈಡ್ ಮಾಡ್ಕೊಂಡ್ಬಿಡೋಣ. ಸೊ ಡಿವೈಡ್ ಮಾಡಿದ ತಕ್ಷಣ ಆನ್ಸರ್ ಬರುತ್ತೆ y = ಇಲ್ಲಿ x² ಡಿವೈಡ್ ಮಾಡಿದ್ರೆ ಇದಾಗುತ್ತೆ, ಒಂದು x² ಉಳಿಯುತ್ತೆ, ಡಿವೈಡ್ ಬೈ 4 ಇದೆ log x ಮೈನಸ್ ಇಲ್ಲಿ 4 × 4 16 ಆಯ್ತು ಇದು. ಹಾಗೇನೆ ಇಲ್ಲಿ x² ಡಿವೈಡ್ ಮಾಡಿದ್ರೆ x² ಉಳಿಯುತ್ತೆ, ಪ್ಲಸ್ ಸಿ ಇಂಟು x⁻² -2. ಇದು ನಿಮ್ಮದು ಲಾಸ್ಟ್ ಆನ್ಸರ್. ಓಕೆ. ಸೊ ಇದಾಗಿದೆ ಈ ಎಲ್ಲ 5 ಮಾರ್ಕ್ಸ್ ಕ್ವಶನ್ಸ್ಗಳದ್ದು